कारण गाडी आवडून
कटीलु श्री दुर्गा परमेश्वरी अम्मनवರ ಪಾದಾರ್ಧಕ್ಕೆ ಗೋವಿಂದ ಅನ್ನಿ ಗೋವಿಂದ ಶ್ರೀ ಮಹಾಗಣಪತಿ ದೇವರ ಪಾದಾರ್ಧಕ್ಕೆ ಗೋವಿಂದ ಅನ್ನಿ ಗೋವಿಂದ ಪದವು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರ್ಧಕ್ಕೆ ಗೋವಿಂದ ಅನ್ನಿ ಗೋವಿಂದ ಶ್ರೀ ಮುಖ್ಯ ಪ್ರಾಣ ದೇವರ ಪಾದಾರ್ಧಕ್ಕೆ ಗೋವಿಂದ ಅನ್ನಿ ಗೋವಿಂದ ಸ್ಥಳ ದೈವ ದೇವರುಗಳ ಪಾದಾರ್ಧಕ್ಕೆ ಗೋವಿಂದ ಅನ್ನಿ ಗೋವಿಂದ ಶ್ರೀಭದ್ರಮಾರಮಣ ಗೋವಿಂದ ಅನ್ನಿ ಗೋವಿಂದ ಅನ್ನದಾನ ಸೇವೆ ಯಕ್ಷಗಾನ ಸೇವೆ ಮಂಗಲ ಉಳಿದ ನಮ್ಮ ಕಡೆ ದೇವರ ಕೊಲ್ಲರು ನಿರ್ವಿಘ್ನವಾದ ಮತವಾದಗಳು ವಿಶೇಷವಾದ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಗಳನ್ನು ಸರ್ವತ್ರ ವಿಜಯ ಪ್ರಥಮ ಎಂತನಂತ ದುಃಖ ಶೋಕಳಿತರು ಕೂಡ ಶಮನ ಮಾಡಬಾರ್ದು ಗೊತ್ತಾ ಧನಧಾನ್ಯನ ಸಮೃದ್ಧಿ ಮಾಡಬಾರ್ದು ಗೊತ್ತಾ ಸೌಭಾಗ್ಯಗಳು ಸಂತತಿಗಳು ಪ್ರತಿನಿಧಿಗೆ ನಾವೆಂಬುವರ ದೂರ ಮಾಡ್ತದೆ ಸರ್ವತ್ರ ವಿಜಯ ಪ್ರಥಮ ಮಾತುಗಳ ಸುಳ್ಳ ಜಯನೇ ಮಾಡ್ತೇವೆ ಎಂದು ಮಹಾದೇವಿನ ಪಾಕ ನಂಕಲ ಆ ಮಹಾದೇವಿ ನನ್ನ ಮಿತ್ರಗಳ ಕೈ ಬಿಡಂದ ಕೈ ಬದಲು ನಡ್ಕೊಂಡು ಮುಖಾಂತರವಾದ ಕಟಿಲಮ್ಮ ಬಂದಾಗ ನಂಗೆ ಬೇಷ ಆಯಿತು ಒಂದು ಮಾತ ವಿಷಯ ಎಟ್ಟೆ ಮಾಡ್ತದೆ ಮಾತ ಸಂಸಾರ ಕಲ್ಲೂರು ರಕ್ಷಣೆ ಮತ್ತೊಂದು ಬಂದು ಮಲ್ಟಿಚಿತ ವ್ಯವಹಾರ ಉತ್ತರವಾದ ಅಭಿವೃದ್ಧಿ ಮಾಡ್ತಾರೆ ಗೋಪುರಗಳು ಸಕಲ ವಿದ್ಯಾಬುದ್ಧಿ ಕೊಟ್ಟು ಅಕಲ್ನ ಭವಿಷ್ಯದಲ್ಲಿ ವಿದ್ವಾನ ಪಾದಗೊದ್ದು ನಮ್ಮ ಮನಸ್ಸನ್ನು ಮನಜನನ ಬೆಳಗಾದ ಕಟಿಲಮ್ಮ ಕಲ್ಲೂರು ಅನುಗ್ರಹ ಮತ್ತು ನಡ್ಕೊಂಡು ಇಲ್ಲೇ ಅಮ್ಮ
मंगलम भगवान मंगलम मधुराः मंगलम देवके पुत्रो मंगलम गणपतयः मनस्संकल्प सिद्धिरस्तु आचन्द्रार्थ वंशाभिवृद्धिरस्तु। ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆ ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ ಆಗ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ ಧರಣಿಗನು ಹೊತ್ತಿಳ್ದ ಮಹಶೇಷಗರಿದೋ ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹೊರೆಯೊಳು ವಿಶೇಷ ಮದಭೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಶರಣು ತೀರುವಗ್ರ ಶಾಲಿ ವಾಹಿನಿ ಶರಣು ತಿರುವಗ್ರ ಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರಣ್ಣ
ಶರಣು ಪಂಕಜಾಮುಖಿ ಪರಮ ಪಾವನೆ ಪಂಕಜಾಮುಖಿ ಪರಮ ಪಾವನೆ ಶಂಖ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರೋಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರೋಕೆ ನಮೋ ನಮೋ ಶರಣು ಶರಣು ದರೆಯೆಲ್ಲವೂ ನಿನ್ನುದರದೊಳಿರುತ್ತಿರೆ ಸಿರಿ ಎಂಬಳು ನಿನ್ನ ಚರಣವ ನರಿಯಳು ಶರಣಾಗತ ರಕ್ಷಾಮಣಿ ನರಹರಿ ಗಗನವೆಲ್ಲವೂ ನಿನ್ನ ನಾದಿ ಅನುಪಮ ನಿಧಿ ಇನ್ನದ ಕೀರ್ತಿ ಮುನಿಗಣ ಸನ್ನುತ ಗಗಪತಿ ವಾಹನ ಗಣತರ ಗದುಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನ್ನ ನಾದಿ ಗಗನವೆಲ್ಲವೂ ನಿನ್ನ ನಾದಿ ಗಗನವೆಲ್ಲವೂ ನಿನ್ನ ನಾದಿ ವಿಘ್ನದ್ವಾಂತ ನಿವಾರಣೈಕ ತರಣಿ ವಿಘ್ನಾಟವೇ ಹವ್ಯವ ವಿಘ್ನೋ ವ್ಯಾಳ ಕುಲಾಭಿಮತ ಗರುಡೋ ವಿಘ್ನೇಭ ಪಂಚಾನನಗ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋ ಗಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ ವಿಘ್ನೇಶ್ವರ ಪಾಹಿ ಮಾ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತ ನಿಗಾರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ಕರ
ಪಾಶಾಂಕುಶದಾರಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಗಜಮುಖನ ನಿನ್ನ ಪಾದವ ನೆನೆವೆ ಆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತೋಂತನ 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 ಧಿನ್ನತೈ ಧಿಂತನ 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 ಧಿನ್ನತೈ
ತೋಂ ತನ ದಿನ್ನ ತತ್ತೋಂ ತೋಂ ತನ ದಿನ್ನ ತೈ ತೀಂ ತನ ದಿನ್ನ ತತ್ತೋಂ ತೋಂ ತನ ದಿನ್ನ ತೈ ತೋಂ ತನ ದಿನ್ನ ತೈ ತೀಂ ತನ ದಿನ್ನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ಒಂದೇ ದೇವರ ದೇವ ತಕತ ದಿನ ತೈ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆವುದೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆವುದೇನೆ ಮದವುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆವುದೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನ ನಾಂ ತದಿರಿನ
ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಾಯಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ತಾನ ನಾಮ ತದಿರಿನ ಹರೇ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ಇವನ ಪ್ರೇಮದಿ ಕರೆದರೆ ಕಾಮಿತ ಇವನ ಪ್ರೇಮದಿ ಕರೆದರೆ ದಿನತೈ ಕಿಳದಗತೈ ತೋಂತ ದಿನತೈ ದೀಂತ ದಿನತೈ ತಕತ ದಿನತೈ 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 ತೈ ತಕತ ದಿನತೈ ಧಿಮಿತ ದಿನತೈ ತೋಂತ ದಿನತೈ ದೀಂತ ದಿನತೈ ತಕತ ದಿನತೈ 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 ಜಣುತ ತಕತ ಜಣುತ ಧಿಮಿತ ಜಣುತ 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 ದೀಂತನ ತನ ತೋಂತನ ತನ ದೀಂತನ ದಿರಿನ ತೋಂತನ ದಿರಿನ 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 ತೈ ತಕತ ದಿನತೈ ಧಿಮಿತ ದಿನತೈ ತೋಂತ ದಿನತೈ ದೀಂತ ದಿನತೈ ತಕತ ದಿನತೈ 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 ತತ್ತೋಂಗ ದಿಗು ತಕತೈ ತಾತರಿ ಗಿಡ ಗಿಡದಾಗ ತತ್ತೋಂಗ ದಿಮಿ ದಿನತೈ ದೀತರಿ ಗಿಡ ಗಿಡದಾಗ ತತ್ತೋಂಗ ದಿಗು ತಕತೈ ತಾತರಿ ಗಿಡ ಗಿಡದಾಗ ತತ್ತೋ ದಿಮಿತ ದಿನತೈ ತೈ ತಕತ ದಿನತೈ ಧಿಮಿತ ದಿನತೈ ತೋಂತ ದಿನತೈ ದೀಂತ ದಿನ ದಿ ದಿನತೈ 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 ದಿತ್ತೈ ದಿಮ್ ಗಿಡ ಗಿಡದಂಗ ದರಿ ಗಿಡ ಗಿಡದಗ ತೈ ದಿತ್ತೈ ದಿಮ್ ಗಿಡ ಗಿಡದಂಗ ದರಿ ಗಿಡ ಗಿಡದಗ ತೈ ದಿತ್ತೈ ದಿಮ್ ಗಿಡ ಗಿಡದಗ ತರಿ ಗಿಡ ಗಿಡದಗ ತೈ ತರಿ ಗಿಡ ಗಿಡದಗ ತೈ ತರಿ ಗಿಡ ಗಿಡದಗ ತೈ ಗಿಡದಗ ತೈ ಗಿಡದಗ ತೈ ಗಿಡದಗ ತೈ ತಕತ ದಿನತೈ ಧಿಮಿತ ದಿನತೈ ತೋಂತ ದಿನತೈ ತಕತ ದಿನತೈ 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 ದಿಮ್ ಗಿಡ ಗಿಡದಗ ತರಿ ಗಿಡ ಗಿಡದಗ ದಿಮ್ ಗಿಡ ಗಿಡದಗ ತರಿ ಗಿಡ ಗಿಡದಗ ದಿಮ್ ಗಿಡ ಗಿಡದಗ ತರಿ ಗಿಡ ಗಿಡದಗ ದಿತ್ತೈ 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 ಧಿಮಿತ ದಿನತೈ ತೋಂತ ದಿನತೈ ತಗತ ದಿನತೈ ದಿನತ ದಿನತೈ ದಿನತ ದಿನತೈ ದಿನತ ದಿನತೈ ತತ್ತ ತಾನ ನಾಮ ತದಿರಿನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು
ನಂಬಿದವರ ಭಕ್ತರಿಗೆ ಪ್ರೀತಿ ಇಟ್ಟು ಕೊಟ್ಟ ಗಂಧ ಪ್ರಸಾದ. ಆಹೋಹೋ. ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟು ಕೊಟ್ಟ ಗಂಧ ಪ್ರಸಾದ. ಆಹೋಹೋ. ಪದವು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಪದವು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟು ಕೊಟ್ಟ ಗಂಧ ಪ್ರಸಾದ. ಆಹೋಹೋ. ಸಕಲ ದೈವ ದೇವರುಗಳು ಮತ್ತು ಸಕಲ ದೈವ ದೇವರುಗಳು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟು ಕೊಟ್ಟ ಸಿರಿಮುಡಿ ಗಂಧ ಪ್ರಸಾದ. ಆಹೋಹೋ. ಸನತ್ ಕುಮಾರ್ ಶೆಟ್ರು ಮತ್ತು ಸನತ್ ಕುಮಾರ್ ಶೆಟ್ರು ನಂಬಿದಂಥ ಗುತ್ತಿದಾರರು ಕುಶಲಗಾರರು. ಆಹೋಹೋ. ನಿನ್ನ ನಂಬಿದೆ ಶಾರದೆ ಮತಿಯನ್ನು ಪಾಲಿಸಬಾರದೆ. ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ, ಚೆನ್ನಾಗಿ ವಿದ್ಯೆಯ ಕಲಿತು ಮರೆಯದಂತೆ ಎನ್ನರ ಕಮಲದಿ ನೆಲೆಸಿರೋ ಅನುದಿನ. ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತೆಯನ್ನು ಪಾಲಿಸಬಾರದೆ. ನೀರು ನದಿಯೊಳು ಹರಿವಂತೆ ಚತುರ್ವೇದ ಸರವನರು ಹೆನ ಜಿಗ್ವೆಯೊಳನು ದಿನ. ನಿನ್ನ ನಂಬಿದೆ ಶಾರದೆ ಭಕ್ತಗೆ ಮತಿಯನ್ನು ಪಾಲಿಸಬಾರದೆ. ತೋಂತನ ದಿನ್ನತೆ ತಿಂತನ ದಿಂತನ ದಿಂತನ ದಿನ್ನತೆ. ತೋಂತನ ದಿನ್ನ ತತ್ತೋಂತನ ದಿನ್ನತೆ ದಿಂತನ ದಿನ್ನ ತತ್ತೋಂತನ ದಿನ್ನತೆ. ತೋಂತನ
ದಿನ ದಿನತೈ ದಿನ ದಿನತೈ ತೈ ದಿನತೈ ತೈ ದಿನತೈ ತೈ ದಿನತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದತ್ತ ತೋಂಗ ತೋ ತಗತ ದಿನತೈ ಹೋಗಿ ಹೇಳಮ್ಮ ಹೋಗಿ ಹೇಳ ಮಾತು ಹೋಗದನಗೆ ಆದಿಕೇಶವರಂಗಧಾಮ ಬಾರೋ ಮನೆಗೆ ತೋಂಗ ತೋ ತಗತ ದಿನತೆ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿಯೇ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ನೀ ಕರುಣದಿಕಾಯೇ ದಯ ಸಾಗರೆಗೆ ಭಕ್ತಿಯಿಂದ ದಯ ಸಾಗರೆಗೆ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಂಡೆ ವಸಿ ಮುದದಿಂದ ಜಯತು ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿಯೇ ನೀ ಕರುಣದಿಕಾಯೇ ಅಮ್ಮ ಆದಿಮಾಯೆ ಸರ್ವ ಭಯ ನಿವಾರಣಿಯೇ ನೀ ಕರುಣದಿ ಕಾಯಿ. ಸುತ್ತಲ ಕತ್ತಲ ಮೊತ್ತವನ್ನು ಉತ್ತರಿಸಲಾಗದೆ ತತ್ತರಿಸಿ ಹೋದಾಗ ಕೇಳಿ ಬಂದಂತಹ ಓಂಕಾರವು ನಮ್ಮ ಹೃದಯ ಗೌಹರವನ್ನು ಪವಿತ್ರವಾಗಿಸಿ ತನ್ಮೂಲಕವಾಗಿ ಆವರಿಸಿಕೊಂಡಂತಹ ಭೀತಿಯ ಪೊರೆಯನ್ನೆಲ್ಲವೂ ಕೂಡ ಕಳಚಿತು ತಾಯಿ. ಆ ನಾಮಸ್ಮರಣೆಯೊಂದಿಗೆ ನಾವು ಕಂಡದ್ದು ಮಂಗಳ ರೂಪಿಯಾದಂತಹ ನಿನ್ನನ್ನು, ನಮಗಿಂತ ಮೊದಲೇ ಇದ್ದಂತಹ ಮಹಾಶಕ್ತಿ ಎನ್ನುವುದನ್ನು ಅರ್ಥೈಸಿ ನಿನ್ನ ಪದಪಯೋಜಗಳಿಗೆ ಕೈಬೆರಳುಗಳನ್ನು ಮುಗುಳುಗಳನ್ನಾಗಿಸಿ ನಿಂತ ಕಾಲಕ್ಕೆ ಹೊಸ ಧೈರ್ಯ ಹುಟ್ಟಿಸಿಲೊಡೆಯಿತು ತಾಯಿ. ಮುಂದೇನು ಎನ್ನುವಂತಹ ಪಥ ನಿರ್ದೇಶನವನ್ನು ನೀ ಮಾಡಿದೆ ಅಂತಾದರೆ ನಿನ್ನ ನಿರ್ದೇಶನದಂತೆ ನಡೆಯಲು ನಾವು ಮೂವರು ಸದಾ ಸರ್ವದಾ ಸಿದ್ಧರು ತಾಯೇ. ಜಯ 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 ಜಯ. ಓ ತಾಯೇ, ಕಣ್ಣು ಬಿಟ್ಟು ನೋಡಿದರೆ ಗಾಢವಾದಂತಹ ಕತ್ತಲೆ, ಸರ್ವತ್ರ ವ್ಯಾಪ್ತವಾದಂತಹ ಅಗಾಧವಾದ ಜಲರಾಶಿ, ಅಂತರಂಗ ಬಹಿರಂಗಗಳಲ್ಲಿ ಈ ರೀತಿಯಾದಂತಹ ವೇದನೆಗಳಾಗುತ್ತಾ ಇದ್ದರೆ ಕೇಳಿ ಬಂದುದು ಓಂಕಾರ. ಅದನ್ನೇ ಮತ್ತೆ ಮತ್ತೆ ಪುರಶ್ಚರಣ ಮಾಡಿದಾಗ ನಿನ್ನದಾದಂತಹ ದಿವ್ಯಾಕಾರವನ್ನು ಕಾಣುತ್ತಾ ಇದ್ದೇವೆ. ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಗಳು ಎನ್ನುವುದು ಅರಿವಾಗಿದೆ. ಹಾಗಿದ್ದರೆ ಯಾಕಾಗಿ ನಮ್ಮ ಸೃಷ್ಟಿ? ನಾವುಗಳು ಮಾಡಬೇಕಾದಂತಹ ಕರ್ತವ್ಯ ಯಾವುದು? ಎಲ್ಲವನ್ನು ಅರುಹಿ ನಮ್ಮನ್ನು ಮೂವರನ್ನು ನೀನೇ ಸಲಹಬೇಕು. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯೇ, ಆದರೆ ನಮ್ಮ ನೆಲೆಯೇನು, ನಮ್ಮ ಬೆಲೆಯೇನು
ಹೀಗೆ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯ ಮಂಗಲವಾದ ನಿಮ್ಮ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸ್ವಾನುರಾಗದಿಂದ ರಕ್ಷಣೆ ಮಾಡಬೇಕು ತಾಯೇ. ಜಯ 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 ಹರಿಹರ ಬ್ರಹ್ಮರೆಂದಿರಿಸಿಗ ನಾಮವ ಹರುಷದಿ ನೋವರಿಗೆ ಹರಿಹರ ಬ್ರಹ್ಮರೆಂದಿರಿಸಿಗ ನಾಮವ ಹರುಷದಿ ನೋವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯಮೋದಕ್ಕೆ ಇರುವುದು ನಿಮ್ಮಿಂದ ಘನ ಕಾರ್ಯಮೋದಕ್ಕೆ ಒರೆದ ಬೆನದ ನಿಮಗೆ ಕಾರ್ಗತ್ತಲೆ ತುಂಬಿರುವಂತ ಜಲರಾಶಿಯ ಮಧ್ಯೆ ದಿಕ್ಕನ್ನು ಕಾಣದೆ ಬಳಲುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಸದ್ದೈರ್ಯವನ್ನು ತಾಳಿರಿ. ಆಗಲಮ್ಮ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಮುಂದಿನ ಪ್ರಾಪಂಚಿಕರು ನಿಮ್ಮನ್ನು ಗುರುತಿಸಕ್ಕೆ ಬೇಕಾಗಿ ನಿಮಗೆ ಹೆಸರನ್ನಿರಿಸುತ್ತೇನೆ. ಅದು ಹೇಗಮ್ಮ? ಗೌರವರ್ಣದಿ ಕಂಗೊಳಿಸುವ ಮಗನೇ ತಾಯೇ, ನೀನೇ ಬ್ರಹ್ಮ. ಹಾಗೆ ಆಗಲಮ್ಮ. ನೀಲವರ್ಣದಿ ಒಪ್ಪುದಿಯ ಕುಮಾರ ಜನನಿ ನೀನೇ ಹರಿ. ಧನ್ಯೋಸ್ಮಿ. ಸ್ಫಟಿಕ ವರ್ಣದಿ ಗೋಚರಿಸುವ ಕಂದ ಮಾತೆ ನೀನೇ ಹರ. ಕೃತಾರ್ಥನಾದೆ. ಮಕ್ಕಳೇ, ಮುಂದೆ ನಿಮ್ಮಿಂದ ಘನಕಾರ್ಯವಾಗಬೇಕಾಗಿದೆ. ಹೇಳಿ ಅಮ್ಮ. ಕಳೆದ ಕಲ್ಪಾಂತದಲ್ಲಿ ನಡೆದ ಮಹಾಪ್ರಳಯದಲ್ಲಿ ಸಮಸ್ತ ವಿಶ್ವವು ನಾಶ ಹೊಂದಿದೆ. ನಾಶ ಹೊಂದಿದಂತಹ ವಿಶ್ವವನ್ನು ಮತ್ತೊಮ್ಮೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಸೃಷ್ಟಿ, ಪೂರಕವಾದಂತಹ ಗುಣ ಮಾಡುವುದಕ್ಕಾಗಿ ಉದ್ಯೋಗ, ಇರುವುದಕ್ಕಾಗಿ ಸುಕ್ಷೇತ್ರವನ್ನು ಕರುಣಿಸುತ್ತೇನೆ. ಎಲ್ಲಿ ಅಮ್ಮ ಅದು? ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿರು. ಧನ್ಯವಾದ. ಮಗನೇ ಹರಿ, ತಾಯೇ, ಸಾತ್ವಿಕ ಗುಣಭರಿತನಾಗಿ ಸಕಲ ಜೀವರಾಶಿಗಳ ಪಾಲನಾಕರ್ತೃ ಎನಿಸಿ ವೈಕುಂಠದಲ್ಲಿರು. ಹಾಗೆಯೇ ಆಗಲಿ ತಾಯಿ. ಮಗನೇ ಹರ, ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತಾ ಇರು ಮಗನೇ. ಆಗಲಿ ಮಾತೆ. ಮಕ್ಕಳೇ, ನಾನು ನಿರೂಪಿಸಿದಂತಹ ಕಾರ್ಯವನ್ನು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡುತ್ತಾ ಮುನ್ನಡೆಯಿರಿ. ಕಷ್ಟ ಬಂದ್ರೆ ಜನನಿ, ಕಷ್ಟ ಬಂದರೆ ಕಷ್ಟ ಕಾಲಗಳೆನ್ನ ನಿಷ್ಠೆಯಿಂದ ಭಜಿಸಲು ಒಟ್ಟು ಸಂದರ್ಶನವ ಇಷ್ಟದಿ ಹೊರವೇನಿಂದ ಬಾಯ ಬಿಟ್ಟೈದನು ದಟ್ಟಾನಂತರ್ಧಾನವ. ಓ ಎನ್ನ ಮುದ್ದು ಕಂದಮ್ಮಗಳಿರ, ಕಷ್ಟ ಬಂದಾಗ ಚಿಂತಿಸುವಂತ ಪ್ರಮೇಯವೇ ಇಲ್ಲ. ಒಂದೇ ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನು ದೂರೀಕರಿಸ್ತೇನೆ. ಇದೋ ನಿಮಗೆ ಶುಭವಾಗಲಿ. ಒಡವಿ ವೈಶಾಲಿಪುದು ರಾಜಸ ಗುಣ ಅಡಸಿದರೆ ಶ್ರೀನಾಥನು ಅದು ಮದವನು ತಾಳಿ ಕನ್ನಯ ಮನದಲ್ಲಿ
ಕಾಲ ಪೂರ್ವದಲ್ಲಿ ಹೇಗಿದ್ದವರು ನಾವು ನೋಡಿ, ಹಿಂದೆ ಮುಂದೆ ಏನೋ ಗೊತ್ತಿಲ್ಲ, ನಾವು ಯಾರು ಅನ್ನುವುದರ ಅರಿವಿಲ್ಲ, ಪರಿತಾಪ. ಆದರೆ ಓಂಕಾರದ ಪುರಶ್ರವಣ ಮಾತ್ರದಿಂದ ಮಾತೆಯ ದಿವ್ಯಾಕಾರವನ್ನು ಕಂಡು ಎಲ್ಲವನ್ನು ಪ್ರಾಪ್ತಿಸಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಬೆಳೆದು ನಿಂತವರಿದ್ದೇವೆ. ಹಾಗಾಗಿ ಕಾರ್ಯಕ್ಕೆ ತೊಡಗುವ ಮೊದಲು ಅಮ್ಮನ ಮಾತುಗಳನ್ನು ಅರ್ಥವಿಸಿಕೊಂಡವನು ನಿಮ್ಮ ಮುಖ ನೋಡಿದೆ, ಏನು ಸುಖವಿಲ್ಲ. ಮೊದಲಿನ ಪೂರ್ವಸ್ಥಿತಿಯಲ್ಲಿಯೇ ಇದ್ದೀರಿ. ನಾನು ಹೇಗೆ ಚೇತನವನ್ನು ಪ್ರಾಪ್ತಿಸಿಕೊಂಡಿದ್ದೇನೋ ಅಂತೆಯೇ ನಿಮ್ಮನ್ನು ಸಚೇತನವನ್ನಾಗಿಸಬೇಕು, ಕಾರ್ಯಶೀಲರನ್ನಾಗಿಸಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಮಾತನಾಡಿಸುತ್ತಾ ಇದ್ದೇನೆ. ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಸೃಷ್ಟಿಯ ಕಾರ್ಯವನ್ನು ಮಾತೆ ನನಗೆ ಕೊಟ್ಟಿದ್ದಾಳೆ. ಯಾಕೆ ಎಂದು ಯೋಚನೆ ಮಾಡಿದ್ದೇನೆ. ನಾನು ದೊಡ್ಡವನಲ್ವೇನು, ಆ ರೀತಿ ಯಾಕೆ ಹೇಳುತ್ತಿದ್ದೇನೆ? ಹೆಸರೇ ಬ್ರಹ್ಮ. ಬ್ರಹ್ಮ ಎನ್ನುವುದರ ಅರ್ಥ ಬೃಹತೀತಿ ಬ್ರಹ್ಮ. ಯಾವುದು ದೊಡ್ಡದುಂಟು ಅದು ಬ್ರಹ್ಮ. ಯಾವ ದೊಡ್ಡವನಿದ್ದಾನೆ ಇವನು ಬ್ರಹ್ಮ. ಆದ್ದರಿಂದ ಹಿರಿಯವನಾದಂತಹ ನನಗೆ ಜ್ಯೇಷ್ಠಾನುಗತವಾಗಿ ಮೊದಲನೆಯ ಕರ್ಮ ಯಾವುದು? ಸೃಷ್ಟಿ ಕೊಡಲ್ಪಟ್ಟಿದೆ. ನಾನು ಸೃಷ್ಟಿಯನ್ನು ಮಾಡುತ್ತಾ ಮುಂದಡಿಯಿಡು, ಪಾಲನೆಯನ್ನು ಮಾಡುತ್ತಲೂ ಲಯವನ್ನು ಮಾಡುತ್ತಲೂ ನೀವು ನನ್ನನ್ನು ಅನುಸರಿಸಿಕೊಂಡು ಬರುವುದು. ಅರಿತರೆ ನಮ್ಮಲ್ಲಿ ಹಿರಿಯವ ನೈಸೆನ. ಇನ್ನು ಸೃಷ್ಟಿಯ ಕಾರ್ಯದಲ್ಲಿ ಏನು ವೈವಿಧ್ಯತೆ, ಏನು ವಿಚಿತ್ರತೆ, ಏನು ವಿಶೇಷತೆ ಯೋಚನೆ ಮಾಡಿ ನೋಡು. 84 ಲಕ್ಷ ಜೀವರಾಶಿಗಳ ವೈವಿಧ್ಯತೆಯನ್ನು, ಆ ಸೃಷ್ಟಿಯನ್ನು ಮಾಡುವಂತಹ ವಿಶೇಷತೆಯನ್ನು ಹೊಂದಿದ್ದೇನೆ. ಹೋದ ಕಲ್ಪದಲ್ಲಿ ಲಯವಾಗಿದೆ, ಈಗ ಇಲ್ಲ, ಆದರೂ ಬೇಕು. ತಂದುಕೊಂಡು ಅದನ್ನು ಸಚೇತನವಾಗಿ ಮುಂದಿನ ಜಗತ್ತಿಗೆ ಕೊಡುವಂತಹ ಹೆಚ್ಚುಗಾರಿಕೆ ನನ್ನಲ್ಲಿ ಉಂಟು. ಅಷ್ಟು ಮಾತ್ರವಲ್ಲ, ಆ ಜೀವಿಗಳಿಗೆ ಪ್ರಾಣಸ್ಪರ್ಶವಾಗುವಾಗಲೇ ಬದುಕಿನ ವಿನ್ಯಾಸ ಏನುಂಟು, ಎಷ್ಟುಂಟು, ಹೇಗುಂಟು ಎನ್ನುವುದೆಲ್ಲವನ್ನು ತರ್ಕಿಸಿ ಹಣೆಯಲ್ಲಿ ಅಂಕಿಸಿಟ್ಟಿರುತ್ತೇನೆ. ಅದಕ್ಕೆ ಅನುಗುಣವಾಗಿ ನೀನು ಪಾಲನೆಯನ್ನು ಮಾಡುವುದು, ಅವನು ಲಯವನ್ನು ಮಾಡುವುದು. ಆದ್ದರಿಂದ ಸೃಷ್ಟಿಯೇ ಘನವಾಗುವುದು. ಕಳೆದ ಕಲ್ಪದಲ್ಲಿ ಲಯ ಆಗದೇ ಇದ್ದಂತ ಯಾವುದನ್ನಾದ್ರೂ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದೆ? ಇಲ್ಲ, ಇದ್ದುದೇ ಮತ್ತೆ ಮತ್ತೆ ಪರಿವರ್ತನೆ ಮಾಡುವುದಲ್ಲ. ಅದರಲ್ಲಿ ಘನ ಏನಾಯ್ತು? ಹೌದೇ, ಅಷ್ಟೊಂದೇನಲ್ಲ ಅದು. ಸೃಷ್ಟಿ ಕಾರ್ಯವದಷ್ಟೊಂದು ಘನವಲ್ಲ. ಕಾರ್ಯವದಷ್ಟೊಂದು ಘನವಲ್ಲ. ಕೊಟ್ಟು ಹೋಗದ ತೆರದಿಗೆ ಬೇಕಾದುದ ಪೊರೆಯುವ ಹದನಕ್ಕೆ, ಕೊಟ್ಟು ಬೇಕಾದುದ ಪೊರೆಯುವ ಹದನಕ್ಕೆ ನಿಜವೆಂದೊರೆದ ಹರಿ. ಕಾರ್ಯವದಷ್ಟೊಂದು ಘನವಲ್ಲ, ಕೊಟ್ಟು ಹೋಗದ ತೆರದಿ. ಕಾಯದ ಕುರಿತಾಗಿ ನಿನ್ನ ವಿಶ್ಲೇಷಣೆ ಏನುಂಟು? ಒಂದು ವಾಕ್ಯವನ್ನು ನೀನು ತೆಗೆಯಬೇಕಾಗಿ ಬಿಟ್ರೆ ಮತ್ತೇನೂ ಅದರಲ್ಲಿ ದೋಷ ಅಂತ ನನಗೆ ಕಾಣಲಿಲ್ಲ. ದೋಷ ಇದ್ದದನ್ನು ನಾವು ಹೇಳುವುದಿಲ್ಲ, ಹಾಗೆಂತ ತೆಗೆಯಬೇಕಾದ ವಾಕ್ಯ ಯಾವುದು? ಅದು ಎಲ್ಲಿಂಟು? ಸೃಷ್ಟಿಯೇ ಘನ, ಆದ್ದರಿಂದ ದೊಡ್ಡವರು. ಕೊನೆಯ ವಾಕ್ಯ. ಅಯ್ಯ, ವಿಧಿಯೇನಿ ಸುಮ್ಮನೆ ಮದವ ತಾಳುವೆ ಯಾತಕ್ಕೆ? ಹೌದಾ? ಆದಿಮಾಯೆಯ ನೇಮದಲ್ಲಿ ನಡೆಯಬೇಕಾದಂತಹ ಕುಶಲಮೂರ್ತಿಗಳು ನಾವಾಗಬೇಕಯ್ಯ. ಏನನ್ನು ಸೃಷ್ಟಿ ಮಾಡ್ತೀನಿ ನೀನು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿ. ಹಾಗಾದ್ರೆ ನೀನೇ ಏನೋ ಸ್ವತಂತ್ರವಾಗಿ ಸೃಜಿಸಲಾಗುವುದಿಲ್ಲ. ಮತ್ತೆ ಅಂಬಣವೇ ಹಾಗುಂಟಲ್ಲ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳ
ಕರ್ಮಕ್ಕನುಸಾರವಾಗಿ ನಿನ್ನ ವಿಧಿ ಬರಹ ಇರುತ್ತೆ. ಒಂದು ಸಂವಿಧಾನ ಅಂತ ಉಂಟದೆ. ಹೌದು ತಾನೆ. ನೀನು ಬರೆಯುತ್ತಿ ಎನ್ನುವುದನ್ನು ಮಾತ್ರವೇ ನೀನು ಯೋಚಿಸ್ತೀಯ ಹೊರತು ಬರೆದದ್ದು ಕಳೆದ ಕರ್ಮಕ್ಕನುಸಾರವಾಗಿ ಎನ್ನುವುದನ್ನು ಹೇಳುವುದಕ್ಕೆ ಯಾಕೆ ಮರೆತು ಹೋಗುತ್ತೆ? ಆಗ ಒಂದೇ ಕರ್ಮಕ್ಕನುಸಾರವಾಗಿ ಸೃಷ್ಟಿಯೇ ಹೌದು ಅಂತಾದರೆ ಕರ್ಮಾಧ್ಯಕ್ಷನ ಅಂತ ಸ್ಥಾನವು ಅಮ್ಮನಿಂದ ನನಗೆ ನೀಡಲ್ಪಟ್ಟದ್ದಲ್ಲವೇ? ಹಾಗಂದ ಮೇಲೆ ಈ ಕರ್ಮಕ್ಕನುಸಾರವಾಗಿ ವ್ಯಕ್ತಿಯು ಜೀವ ಸ್ವಾತಂತ್ರ್ಯದ ನೆಲೆಯಲ್ಲಿ ಏನನ್ನು ಮಾಡಿತು ಅವೆಲ್ಲವನ್ನು ಕೂಡ ಬರೆಯುವಂತ ಹೊಣೆಗಾರಿಕೆ ಇರುವುದು ನನಗೆ ತಾನೆ. ನಾನು ಬರೆದದ್ದನ್ನು ನೋಡುವ ಕೆಲಸ ಮಾತ್ರವೇ ನಿನ್ನ. ಆದ್ದರಿಂದಲೇ ಸೃಜಿಸುವಂತಹ ಕಾಯಕದಲ್ಲಿ, ವಿಸರ್ಜನೆಯ ಕಾಯಕದಲ್ಲಿ ಸಂಪೂರ್ಣ ನೀನು ಸ್ವತಂತ್ರನಲ್ಲ, ನೀನು ಪರತಂತ್ರ. ಹೌದೇ? ಕರ್ಮಕ್ಕನುಸಾರವಾಗಿ ಅಂತ್ಯವೂ ಇರುವುದರಿಂದಲೇ ಅವನೂ ಪರತಂತ್ರ. ಹಾಗಾದ್ರೆ ಇಲ್ಲಿ ಸ್ವತಂತ್ರ ಯಾರು ಎನ್ನುವ ಪ್ರಶ್ನೆ ಬಂದಾಗ ನಿನ್ನ ಸೃಷ್ಟಿ ಹಾಳಾಗದ ಹಾಗೆ ಜೀವಕೋಶಗಳಿಗೆ ಕಾಲ ಕಾಲಕ್ಕೆ ಬೇಕು ಬೇಕಾದ್ದನ್ನು ಕೊಟ್ಟು ಬೇಕು ಬೇಕಾದವರಿಂದಲೇ ಬೇಕು ಬೇಕಾದ ಹಾಗೆ ಕೊಟ್ಟು ಆ ಸೃಷ್ಟಿ ಹಾಳಾಗದ ಹಾಗೆ ನೋಡಿಕೊಳ್ಳು. ಜೀವಿಗೆ ಜೀವ ಸ್ವಾತಂತ್ರ್ಯವನ್ನು ಕೊಟ್ಟು ಹಿಂದಿನ ಕರ್ಮಕ್ಕನುಸಾರವಾದಂತಹ ಪಾಪಲೇಶದಿಂದ ಬಿಡಿಸಿಕೊಳ್ಳಿಕ್ಕೆ ಬೇಕಾದಂತಹ ಸ್ವಾತಂತ್ರ್ಯವನ್ನು ಕೊಡ್ಲಿಕ್ಕಿರುವುದು ಮತ್ತೊಬ್ಬ ಸ್ವತಂತ್ರನಿಗೆ ಮಾತ್ರವೇ ಸಾಧ್ಯ ತಾನೆ. ಒಂದು ಚಿನ್ನದ ಸಂಕಲೆ ಆದ್ರೆ ಮತ್ತೊಂದು ಕಬ್ಬಿಣದ ಸಂಕಲೆ. ಈ ಪಾಪ ಪುಣ್ಯಗಳ ಸಂಕಲೆಯನ್ನು ಬಿಟ್ಟು ಆಮೇಲೆ ಹುಟ್ಟಿಲ್ಲದಂತಹ ಸ್ಥಿತಿಗೆ ಜೀವಿಗೆ ಜೀವ ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಆಗುವುದು ಸ್ವತಂತ್ರನಾದಂತಹ ಹರಿಗೆ ಮಾತ್ರವೇ. ಆದ್ದರಿಂದಲೇ ಕೊಡುವ ಕೆಲಸವು ಶ್ರೇಷ್ಠವಾದ ಒಂದುಂಟು. ಏನು? ಅವನ ಅಭಿಪ್ರಾಯವನ್ನು ಕೇಳಿ ಉತ್ತರಿಸ್ತೇನೆ. ಒಂದನೆಯ ಸರಿ ಶ್ರೀಹರಿ, ನಿನ್ನ ವಚನ ಸರಿ. ಎರಡನೆಯ ಸರಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿ. ಆಗುದಿಲ್ಲ, ಹೀಗೆ ಮಾತಾಡಿದ್ರೆ ನಾನು ಸರಿಯುವುದೇ. ನಿಜವಾದ ಸರಿ ಯಾವುದು? ಕೊನೆಯ ತೀರ್ಮಾನ ಇಲ್ಲಿ ನಾನು ಕೊಡ್ತೇನೆ. ಹಾಗಾದ್ರೆ ನಾನು ಕೇಳ್ತೇನೆ, ನೋಡ ಏನು ಮಾತಾಡ್ತೀರಿ ಅಂತ. ಶ್ರೀಹರಿ, ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದಾಗ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಅವನಿಗೆ ಅದು ಸ್ಪಷ್ಟಗೊಳಿಸಬೇಕು. ಹೌದು, ಅವನು ತಲೆಯೇ ದೊಡ್ಡದು ಅಂತ ಹೇಳ್ತಾನೆ. ಹೌದೌದು, ಒಂದು ನೆನಪಿಟ್ಟುಕೊಳ್ಬೇಕು. ಹೌದು, ಚಕ್ಷುವಿನಾಕಃ ಪುರುಷತ್ವಮೇತಿ ಅಂತ ಕೇಳಿ ಹೇಳುದು ನಾನು. ಹೌದೌದು, ಪಾಲನೆ ಮಾಡುವಂತ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಸರಿ, ಹಾಗಾಗಿ ನನ್ನದೊಂದು ಇಲ್ಲಿ ತೀರ್ಮಾನ ಏನು, ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡಬೇಕು. ಅದಕ್ಕೆ ನಾನು ನಿನ್ನಲ್ಲಿ ಎರಕವಾಗುತ್ತೇನೆ. ಹರಿಹರರು ನೀವೀರ್ವರಕವಾಗಿರಲು
ಹರಿಹರನು ನೀವಿರುವರ ರಕವಾಗಿರೆ ನಮಗೇನು ಹೆದರಿಕೆ ಇಲ್ಲ. ನಮ್ಮ ಕಾರ್ಯವನ್ನು ನಾವು ಮುಂದುವರಿಸುತ್ತೇವೆ. ದಾರಿ ಬೇರೆ. ಆಗ ಮಾತು ಇನ್ನು ಯುದ್ಧದಲ್ಲಿ ನನ್ನನ್ನು ಗೆದ್ದು ಸರ್ವತ್ರ ಶ್ರೇಷ್ಠ ಎನ್ನುವುದನ್ನು ಸ್ಥಾಪಿಸುವ. ಯಾಕಯ್ಯ ಫಲ ಇಲ್ಲ ಅದರಲ್ಲಿ? ವಾದದಲ್ಲಿ ಏನು ಫಲ ಉಂಟು ಹೇಳು? ವಾದದಿ ಫಲವಿಲ್ಲ ಶೋಧನೆಯಿಂದಲೇ ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವಾ ಹೋದ ಕಲ್ಪದಿ ಲಯವಾದ ಪ್ರಪಂಚವಾಗ ಹೋದ ಕಲ್ಪದಿ ಲಯವಾದ ಪ್ರಪಂಚವ ದುರ್ಗೈವ ನಾವೋ ನಮ್ಮೊಳಗೆ ವಾದದಿ ಫಲವಿಲ್ಲ ಶೋಧನೆಯಿಂದಲೇ ವಾದವನ್ನು ಮಾಡಿ ಏನೂ ಪ್ರಯೋಜನ ಇಲ್ಲ. ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಯಾರು ಮಾತಾಡಬೇಕು ಅಂತ ಎನ್ನುವ ಪರಿಜ್ಞಾನ ಬೇಕು. ಆದ ಕಾರಣವೇ ಮಾತಾಡುವವರು ಮಾತಾಡ್ತಾ ಇರಲಿ. ಮಾತಾಡುವವರ ಕುರಿತಾಗಿ ನಮ್ಮ ಯೋಚನೆ ಯಾಕೆ? ಹೇಗೆ? ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ಏನೋ? ಯಾವಾಗ ನಾವು ಮಾತಾಡುವ ಸತ್ಯ ಮಾತುಗಳನ್ನು ಕೇಳುವಂತಹ ಮನೋಭಾವ ಇಲ್ಲದಂತವರೇ ತುಂಬಿರುತ್ತಾರೆ. ಅಂತವರಲ್ಲಿ ಮಾತಾಡಿ ನಾವ್ಯಾಕಯ್ಯ ಹೊಲಸು ಮಾತು ಬಿಟ್ಟಿದ್ದೇನೆ. ಉದ್ದೇಶಪೂರ್ವಕವಾಗಿ ಮಾತಾಡುವುದವರನ್ನು ನಾವು ಮರೆತರಾಯಿತು. ಆದ್ದರಿಂದ ಅದಕ್ಕಾಗಿ ನಾವು ಯಾಕೆ ಮಾತು ಬೆಳೆಸಿಕೊಡಬೇಕು? ಬೇಡ ಬಿಡು. ನಾವೊಂದು ಕೆಲಸ ಮಾಡು. ಹೇಗೆ? ಅಂತೂ ದೊಡ್ಡವನು ಯಾರು ಎನ್ನುವುದು ನಿರ್ಧಾರ ಆಗಲೇಬೇಕು. ಪರಸ್ಪರ ಶೋಧಿಸುವ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳೆಲ್ಲವೂ ಕೂಡ ಸೃಜಿಸಲ್ಪಟ್ಟು ಪಾಲಿಸಲ್ಪಟ್ಟು ಲಯಗೊಳಿಸಬೇಕು ಅಂತಾದರೆ ಅವೆಲ್ಲವನ್ನು ಕೂಡ ಅಮ್ಮ ನಮ್ಮೊಳಗೆ ನಿಕ್ಷೇಪಗೊಳಿಸಿರಬೇಕು. ಅಮ್ಮ ಎಷ್ಟು ನಿಕ್ಷೇಪಗೊಳಿಸಿದ್ದಾಳೆ ಎನ್ನುವುದನ್ನು ನಿನ್ನೊಳಗಡೆ ನಾನು, ನನ್ನೊಳಗಡೆ ನೀನು ಹೋಗಿ ಬರುವುದರ ಮೂಲಕವಾಗಿ ಶೋಧಿಸುವ. ಇಲ್ಲಿ ಪ್ರಾಮಾಣಿಕವಾಗಿ ವಿಸ್ತರಿಸುವ. ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ, ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ. ಗಳಿಗೆ ಮೊದಲು ನನಗೆ ಸಿಟ್ಟು ಬಂದಿತ್ತು. ಓಹೋ, ಈಗ ಅದನ್ನು ಉಪಶಮನಗೊಳಿಸಿದ್ದೇನೆ. ಸಂತೋಷ. ನನ್ನನ್ನು ಪರೀಕ್ಷಿಸು. ಹರಿಯೋಳ ಹೋಗಿದ್ದಾನೆ. ಹೊರಬರುವುದಕ್ಕೊಂದು ದಾರಿಯನ್ನು ಬಿಡಲೇಬೇಕು. ನಿಕೃಷ್ಟವಾದ ಅಧೋದ್ವಾರವನ್ನು ತೆರೆದಿಟ್ಟು ಅವನು ಬರೆಯುವುದನ್ನೇ ಕಾಯ್ತಾ ಇರುತ್ತೆ. ಹೊರಟು ನಿಂತ ಕಾಲಕ್ಕೆ ಅವನೇ ಕೊಟ್ಟಂತಹ ದಾರಿಯನ್ನು ಅವನೇ ಮುಚ್ಚಿದ್ದಾನೆ. ನೋಡಿದ್ರೆ ಅಧೋದ್ವಾರ ತೆರೆಯಲ್ಪಟ್ಟಿದೆ. ತನ್ನ ದೇಹದ ದ್ವಾರವನ್ನೊಬ್ಬ ತಾನೇ ನಿಕೃಷ್ಟ ಅಂತ ಹೇಳ್ತಾನಂತಾದ್ರೆ ಅಂತವರಲ್ಲೇನು ಮಾತು? ಅವನಿಗೆ ಉಸಿರಾಡ್ಲಿಕ್ಕಾಗ್ತದೆ, ನನಗೆ ಹೋಗ್ಲಿಕ್ಕಾಗುದಿಲ್ಲ. ಅವನೇ ತೆರೆದಿಟ್ಟಂತ ಕೆಳಗಿನ ದ್ವಾರದ ಮೂಲಕವಾಗಿ ನಡೆಯುತ್ತೇನೆ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡೇನು ಭರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿಗ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಂಡೇನು ಭರದಲ್ಲಿ ಮೆರೆವ ಆ
ಪರಮಾಂಶ ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಬ್ರಹ್ಮಾಂಡವೂ ಇದೆ. ಬಾಲೆ ಯಾವುದಕ್ಕೂ ಚೈತನ್ಯ ಇಲ್ಲ, ಜಡವಾಗಿದೆ. ಮುಂದೆ ನಿನ್ನೊಳಗಡೆ ನೀನಿದ್ದಿ, ಹರನಿದ್ದಿ, ಹಾ ನಾನಿಲ್ಲ. ಇಲ್ಲ ಮುಂದೆ ಇರುವುದು ಬಂಗಾರದ ಬಣ್ಣದಿಂದಿದೆ ಹಾ ಎನ್ನುವುದರಿಂದಲೇ ನೀನು ಹಿರಣ್ಯ ಗರ್ಭ, ಕನಕ ಗರ್ಭ. ಸಂತೋಷವಾಯಿತು. ನನಗೊಂದು ಹೆಸರನ್ನು ಕೊಟ್ಟ ಕಾರಣ ಹಾ. ನಿನಗೂ ತಿರುಗಿಸಿ ಕೊಡುವುದಕ್ಕಾಗಿ ಸಮಯವನ್ನು ಕಾಯುತ್ತಾ ಹೋಯ್ತು. ತಿರುಗಿ ಯಾಕೆಯ ನೇರವೇ ಕೊಡು. ನೇರ ನೇರದಲ್ಲಿ ಕೊಡ್ತೇನೆ. ಹೇಗದು? ನನ್ನ ದೇಹದ ಅಧೋತಾರದಿಂದ ಒಂದೇ ಆದ ಕಾರಣ ನೀನಿನ್ನು ಮುಂದಕ್ಕೆ ಅಧೋಕ್ಷ ಜನ. ಒಳ್ಳೆಯದು. ನನಗೊಂದು ಹೆಸರು ಸರದಿ ನನ್ನದು. ದಾರಿ ಬೇಕು, ದಾರಿ. ಹಾಗಾದ್ರೆ ನಿನಗೆ ಹೋಗುವುದಕ್ಕೆ ಮನಸ್ಸುಂಟು, ಉಂಟು. ದಾರಿ ಮಾಡಿಕೊಡ್ಬೇಕು. ಹೌದು. ಇದು ಸೇರಿಕೊಂಡೆ ಒಳ್ಳೆಯದು. ಒಳ ಹೋದಂತ ಅವನಿಗೆ ನಾನೇನೇನು ಗೊತ್ತಾಗಬೇಕೋ ಬೇಡ. ಆದ ಕಾರಣವೇ ದೇಹದ 9 ದ್ವಾರಗಳನ್ನು ಬಂಧಿಸಿದೆ. ಸುರಥವೈದ್ಯರು ಕೇಳಿ ಪರಮೇತ್ರಿ ಕರುವದಿ ಹರಿಯ ಜಠರವಲ್ಲಿ ಮುಗುದ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯಲ್ಲವರು. ಅಬ್ಬಬ್ಬ, ಹರಿಯುವುದರದ ಶೋಧನೆಗೆ ತೊಡಗಿದರೆ ಅವಾಕ್ಕಾಗಿದ್ದೇನೆ. ಏನೊಂದು ವಿಚಿತ್ರ, ವಿಶೇಷ, ವಿಸ್ಮಯ. ಅನಂತ ಕೋಟಿ ಬ್ರಹ್ಮಾಂಡಗಳು ಹರಿಯುವುದರದಲ್ಲಿ ಬೀಜ ಸ್ವರೂಪದಲ್ಲಿ ಮೆರೆಯುತ್ತಾ ಇವೆ. ನನ್ನ ಉದರದಲ್ಲಿದ್ದುದು ಕೇವಲ ಒಂದೇ ಒಂದು. ಆದರೆ ಎಲ್ಲಿ ನೋಡಿದರಲ್ಲಿ ಅಣುರೇಣು, ತೃಣಕಾಷ್ಠ, ಸ್ಥಾವರ, ಜಂಗಮಾದಿಗಳಿಂದ ವ್ಯಾಪ್ತವಾದಂತಹ ಸಕಲ ಭುವನಗಳಲ್ಲೂ ಹರಿಯ ಇರುವಿಕೆ ನನಗೆ ಅರ್ಥವಾಗುತ್ತಾ ಉಂಟು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ವೇದವಾಕ್ಯ ನನ್ನ ಹೃದಯ ಮಂದಿರದಲ್ಲಿ ಮತ್ತೆ 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 ಪ್ರತಿಧ್ವನಿಸುತ್ತಾ ಇದೆ. ಇದರರ್ಥ ಹರಿ ಎನ್ನುವುದು ಕೇವಲ ಒಂದು ವ್ಯಕ್ತಿತ್ವವಲ್ಲ, ಅದೊಂದು ಶಕ್ತಿ, ಅದೊಂದು ತತ್ವ. ಅದೇ ಈ ಬ್ರಹ್ಮಾಂಡದ ಆದಿಮೂಲ ವಸ್ತು. ಇಂತಹ ಮಹಾಮಹಿಮನನ್ನು, ಅಚ್ಯುತನನ್ನು, ಅನಂತನನ್ನು, ಪರಮಾತ್ಮನನ್ನು ಯಕಶ್ಚಿತ್ ಹಿರಿತನವೊಂದಕ್ಕಾಗಿ ಬೈದೆ ಭಂಗಿಸಿದೆ ಎನ್ನುವಂಥ ಪಾಪಭೀತಿ ನನಗಾಗುತ್ತಾ ಉಂಟು. ಪರಿಮಾರ್ಜನವನ್ನು ಮಾಡಿಕೊಳ್ಳುವುದಕ್ಕಾಗಿ ಹೊರಹೋಗಿ ಕೈ ಮುಗಿದು ಕಾಲಿಗೆರಗೋಣವೆಂದು ಮುಂದಾದರೆ ಹೊರ ಹೋಗುವುದಕ್ಕೆ ದಾರಿಗಳೇ ಸಿಗುತ್ತಿಲ್ಲ. ನಾನು ಅವನ ಉದರಬಂದಿಯಾಗಿದ್ದೇನೆ. ಈ ಬಂಧ ವಿಮೋಚನವನ್ನು ಬಯಸಿ ಆದಿಮಾಯಾದೇವಿಯನ್ನು ಶರಣ ಹೋಗುತ್ತೇನೆ. ಓ ತಾಯೇ ಆದಿಮಾಯೇ, ಜಯ 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 ಜಯ. ಹರಿಯನಾಭಿ ಕಮಲನಾಳರೆ ಏನದು ಮೆರೆವ ಮತಗೂ ಪೊರಟಾಚಳವಿ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗವಾಯಿಯ ಬೆರಸಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳದು ಕಾಲ್ ಬೆರಳಿರಿಸಿ ಬಾಯೊಳಗೆ ತ್ರಿಗುಣಗಳು ನನ್ನೊಳಗಡೆ ಸೇರಿಕೊಂಡ ಕಾರಣ ದೇಹಕ್ಕೆ ಜಾಡ್ಯ ಆವರಿಸಿತು. ಮುಂದೇನು ಮಾಡುವುದು ಎನ್ನುವ ಹಾಗೆ ಅಮ್ಮನನ್ನೇ ಧ್ಯಾನಿಸಿದಾಗ ಆಲದ ಎಲೆಯೊಂದು ತೇಲಿ ಬರುತ್ತಾ ಇತ್ತು. ಈ ಆಲದ ಎಲೆಯಲ್ಲಿ ಕಾಲಬೆರಳನ್ನು ಬಾಯಲ್ಲಿಟ್ಟುಕೊಂಡು ಪವಡಿಸಬೇಕು ಅಂತ ನಿರ್ಧರಿಸಿದ್ದೇನೆ. ಯಾಕೆ ಕಾಲಬೆರಳು ಬಾಯಲ್ಲಿ? ಬ್ರಹ್ಮನಿಂದ ಸೃಜಿಸಲ್ಪಡುವ ಪ್ರಾಪಂಚಿಕರಿಗೆ ಒಂದು ಪಾಠವಾಗಬೇಕು. ನಡೆ ಮತ್ತು ನುಡಿ ಒಂದೇ ಆಗಿರಬೇಕೆನ್ನುವ ಪರಮಸತ್ಯವನ್ನು ಅವರು ತಿಳಿದುಕೊಳ್ಳಲಿ ಎನ್ನುವುದಕ್ಕಾಗಿ ಕಾಣುತ್ತಿರುವಂತಹ ಆಲದ ಎಲೆಯಲ್ಲಿ ಬಾಲಮುಕುಂದನಾಗಿ ಕಾಲ ಬೆರಳನ್ನು ಬಾಯಲ್ಲಿಟ್ಟುಕೊಂಡು ನಿದ್ರಿಸ್ತೇನೆ ನೋಡು. ಬರುತ್ತಲ ಕಮಲಜ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತ ನಾಂದಿಸೆ ನೋಡೆ ಮೆರೆದ ನಾಲ್ಮುಗದಿಂದಿರದೆ ಮೇಲಕ್ಕೆ ನೋಡಲು ವರಪಾದವದಲದಿಲ್ ಪರಿಶೋಭಿಸುತ್ತೇಗ ಅವ ಹರಿಯ ಪದಯುಗಳವನ್ನು ಸ್ಮರಿಸುತ್ತ ಭಕ್ತಿಯೊಳು
ಶ್ರೀಹರಿಗೆ ನಾರಾಯಣ ಹರಿಯುದರದಲ್ಲಿ ಗೋಚರವಾದಂತಹ ಬೆಳಕನ್ನೇ ಹಿಡಿದು ಹೊರಬಂದರೆ ಅವನ ಹೊಕ್ಕುಳಿಂದ ಮೇಲೆದ್ದಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದೇ ವೇಳೆಯಲ್ಲಿ ಮತ್ತೆ ಶಿರಗಳು 4 ಮೂಡಿ ಬಂದು ನಾನು ಪಂಚವದನಾದೆ. ಎಲ್ಲವೂ ಹರಿಮಹಿಮೆ ಎಂದರ್ಥವಿಸಿಕೊಂಡವನು ಕೈ ಮುಗಿದು ಕಾಲಿಗೆರಗೋಣವೆಂದತ್ತ ನೋಡಿದರೆ ಮತ್ತೊಂದು ಜೋದಿಗವನ್ನು ಕಾಣುತ್ತಾ ಇದ್ದೇನೆ. ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುಣಿಸಿ ಪುಟ್ಟ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತಾನು ಆದಿ ಮಧ್ಯ ಅಂತ್ಯರಹಿತನೆನ್ನುವುದನ್ನು ಸಂಕೇತಿಸುತ್ತಾ ಮುಗುಳ್ನಗೆಯೊಂದಿಗೆ ಸುಖನಿದ್ದೆಯಲ್ಲಿದ್ದಾನೆ. ನೀರ ಮೇಲೆ ಮಲಗಿರುವ ಈ ನಾರಾಯಣನನ್ನು ಈಗಲೇ ಎಚ್ಚರಗೊಳಿಸಿ ಎಂದಾದರೆ ಮತ್ತೊಂದು ಪಾಪವು ಸಂಘಟನೆಯಾಗುತ್ತದಾದ್ದರಿಂದ ಭಗವಂತನನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಕಾಯುತ್ತಿರುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಕಿರುಬೆರಳಿನಲ್ಲಿ ಹೊರಗೆಡ ವರುದಿ ಸುತ್ತಲಿ
ತಿಳಿಯದಾಯಿತು ಮೆರೆಯುತ್ತಲಿರುವುದು ಜಲಮಯವಾಗಿ ಹೊರತು ಕಾಣಿಸ್ತಾನೆ. ಆಶ್ಚರ್ಯ! ಕತ್ತಲೆ ಆವರಿಸಿಕೊಂಡಿರುವ ಜಲರಾಶಿ ಈ ಮಧ್ಯೆ ನಾನು ಇದ್ದೇನೆ. ಎಲ್ಲಿಂದ ಬಂದದ್ದು ಗೊತ್ತಾಗುವುದಿಲ್ಲ. ಗೊತ್ತಾಗಬೇಕಿದ್ದರೆ ಶೋಧನೆ ಆಗಬೇಕು. ನೀರ ಮೇಲೆ ಹೆಜ್ಜೆ ನೀಡುತ್ತಾ ಮಾಡಿದ್ದೇನೆ. ಯಾರು ನೀನು? ಯಾರು? ನಿನ್ನಪ್ಪ ಯಾರು? ಅಮ್ಮ. ಉಮ್ಮ ನಿನಗೆ ಗೊತ್ತಿಲ್ಲ. ಎಲ್ಲಿಂದ ಬಂದೆ? ಗೊತ್ತಿಲ್ಲ. ಯಾಕೆ ಬಂದೆ? ಗೊತ್ತಿಲ್ಲ. ಏನು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ. ಗೊತ್ತೇ ಇಲ್ಲ. ನಿನಗೆ ಗೊತ್ತಿಲ್ಲ? ನನಗೂ ಹಾಗೆ ನಾನು ಯಾರೆಂಬುದಾಗಿ ಗೊತ್ತಿಲ್ಲ. ಹೌದಾ? ಗೊತ್ತಿಲ್ಲದವರು ಜೊತೆ ಆಗಿದ್ದಾರೆ. ಮುಂದಕ್ಕೆ ಜೊತೆಯಾಗಿಯೇ ಇರುವ ಪರಿಚಯವಿಲ್ಲ ಜೊತೆ ಆಗಿರೋದು ಹೇಗೆ? ಸಂಬಂಧವನ್ನು ಮಾಡಿಕೊಳ್ಳುವ. ಸಂಬಂಧವಾ? ಹೌದು. ಮಾಡಿಕೋ. ಅಲ್ಲೇನೆಲ್ಲೋ ಪರೀಕ್ಷೆ ಆಗಬೇಕು. ಪರೀಕ್ಷೆಯ? ಹೌದು. ಯಾರು ನೀನು ಮಾಡ್ತೀಯ? ನಾನೇ ಮಾಡ್ತೇನೆ. ಹಾಗೆ ಇರು. ಏನು ಪರೀಕ್ಷೆ ಆಯ್ತು. ಆಯ್ತಾ? ಆಯ್ತು. ಆದೀತು. ಯಾವುದಕ್ಕೆ? ಸಂಬಂಧಕ್ಕೆ. ಸಂಬಂಧಕ್ಕ? ಕಂಡಾಕ್ಷಣವೇ ಪ್ರೀತಿ, ವಾತ್ಸಲ್ಯ, ಹಾ. ಪ್ರೇಮ. ಏನದು ಪ್ರೇಮ? ಒಳಗಿಂದ ಅಷ್ಟು ಹುಟ್ಟಿಕೊಂಡದ್ದು. ಹೌದಾ? ಕರೆಯುವುದು ಹೇಗೆ ಬಲ್ಲೆಯ? ಹೇಗೆ? ತಮ್ಮ. ನಾನು ತಮ್ಮ. ನನಗೂ ಸ್ವಲ್ಪ ಪರೀಕ್ಷೆ ಮಾಡಬೇಕು ತಾಗುತ್ತಾ ಉಂಟು. ಆಯ್ತು. ನೀವು ಆಯ್ತಾ? ಆಯ್ತು. ನಿನ್ನನ್ನು ಕಾಣುವಾಗ ಏನೋ ಒಂದು ರೀತಿಯ ಗೌರವ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ಇನ್ನು ಮುಂದಕ್ಕೆ ನೀನು ನನಗೆ ಅಣ್ಣ. ಮಾತನಾಡ್ತಿದ್ದಂತೆ ಬದಲಾವಣೆ. ಹೌದು. ನಿನಗೆ ಮಾತ್ರವಲ್ಲ, ನಿನಗೂ ಆಗುತ್ತಾ ಉಂಟಾ? ಹೌದು. ಏನಿದು? ಹಿಡಿದು ಭಕ್ಷಿಸುವುದು ದೊರಕಿದ್ದನೆಂದು ನಡೆದರು ಶೌರ್ಯದ. ಮಾತನಾಡ್ತಾ ಇದ್ದಂತೆಯೇ ಮಧ್ಯಪ್ರದೇಶದಲ್ಲಿ ಚುರುಚುರು ಚುರುಚುರು ಶಬ್ದ ಕೇಳಿಸ್ತಾ ಉಂಟು. ಹೌದಾ? ಹಸಿವೆ ಎಂಬುದು ಸ್ಪಷ್ಟ. ನಿವಾರಿಸುವ ಬಗೆ ಹೇಗೆ? ಹೇಗೆ? ಕಾಣುತ್ತಾ ಇದೆ ವಿಶಾಲವಾದ ಜಲರಾಶಿ. ಜಲರಾಶಿಗೆ ಒಂದು ತುಳಿಯುವುದಾದ್ರೆ ಏನಾದ್ರೂ ಇದ್ರ ಮೇಲೆ ಬಂದಿತ್ತು. ಸರಿ. ತರ ಮಾಡುವುದಲ್ಲ ನೀರಿಗೆ.
ಕತ್ತಲೆಯಲ್ಲಿ ಕಂಡ್ರಲ್ವ ತಾಗದೆ ಮತ್ತೆ ಹೌದಲ್ಲ ನೀನ್ ಯಾಕೆ ತಾಗಿದ್ದು? ಗೊತ್ತಾಗದೆ ಕತ್ತಲೆ ಕತ್ತಲೆ ಹುಡುಕುತ್ತಾ ಬಂದಿದ್ದೆ. ಹೌದೌದು. ಏನಾದ್ರೂ ಸಿಕ್ಕಿದ? ಅಣ್ಣ ವಾ ಆಗಿನಿಂದ ಹುಡುಕಾಡ್ತಾ ಇದ್ದೇನೆ, ಏನು ಪ್ರಯೋಜನ ಆಗಲಿಲ್ಲ. ನಿನಗೆ ಆಯ್ತಾ? ಕಣ್ಣಿಗೆ ಬಿದ್ದಿದೆ. ಹೌದಾ? ಏನು ಕಣ್ಣಿನಕ್ಕಿಂತ ತಿನ್ನುತ್ತೀಯ? ಕಣ್ಣಿಗೆ ಬಿತ್ತು ಅಂತ ಹೇಳಿದ ಮೇಲೆ ತೆಗಿಬೇಡವೇನಾ? ಕಣ್ಣಿನ ಒಳಗೆ ಬಿದ್ದದ್ದಲ್ವ? ಮತ್ತೆ ನೋಡುದಕ್ಕೆ ಸಿಕ್ಕಿತು. ನೋಡುದಕ್ಕ ಹೇಗುಂಟು? ದೂರದಲ್ಲಿ ನೀರ ಮಧ್ಯ ಅರಳಿದ ಕಮಲ. ನಮಗೆ ಕಮಲವನ್ನು ತಿನ್ನುವುದಕ್ಕೆ ಆಗುತ್ತದಾ? ಏನು ವಾಕ್ಯ ಮುಗಿಯಿತಾ? ಮುಗಿಲಿಲ್ವಾ? ಇಲ್ಲ, ಮುಂದುವರಿ. ಕಮಲದ ಮೇಲೆ ಬೆಳ್ಳಗೆ ಬೆಳ್ಳಗೆ ಇರುವಂತ ಕೀಟ ಬೇಡ. ಯಾಕೆ? ಕೀಟ ಸಣ್ಣದ್ದು. ಸಣ್ಣದ್ದು ದೊಡ್ಡದ್ದು ನೀನ್ ನೋಡಿದ್ಯಾ? ಇಲ್ಲ. ನೋಡ್ಬೇಕಾ? ನೀನ್ ನೋಡಿದ್ದೆ ಅಲ್ವಾ? ನಾನ್ ನೋಡ್ಬೇಕು. ತಿರ್ಗು. ಯಾಕೆ ತಿರುಗುದಕ್ಕೆ ಹೇಳಿದ್ಯಾ? ಹೌದಾ? ನಾ ತಿರುಗಿದೆ. ಹೌದು. ಎಲ್ಲಿ ಉಂಟು ಪ್ರಾಣಿ? ಅಲ್ಲಿಯೇ ಉಂಟು. ನನಗೆ ಸಿಗಲಿಲ್ಲ. ಸುತ್ತ ಹೆಚ್ಚಾಗಿದೆ. ಯಾರಿಗೆ? ನಿನ್ನದ್ದು. ನನ್ನದು ಹೆಚ್ಚಾಯ್ತು. ಹೆಚ್ಚಾಯ್ತು. ಹಾಗಾದ್ರೆ ಏನು ಮಾಡಿ? ಒಂದು ಅರ್ಧ ಸಾಕು. ಅರ್ಧ ತಿರುಗು. ಯಾರೋ ನನಗೆ ಪೆಟ್ಟು ಕೊಟ್ಟಂತ ಅನುಭವ ಆಯ್ತಲ್ಲ. ಹೌದಾ? ಒಂದು 4 ಬಿದ್ದಿದೆ. ತಮ್ಮ 4 ನಿನಗೆ ಬಿತ್ತ? 4 ನನಗೆ ಬಿತ್ತ ಅಂತ ಹೇಳಿ ಅರ್ಥ ಏನ? ನಾನು 4 ಕೊಟ್ಟಿದ್ದಾನ. ಎಲ್ಲ ನಿನಗಲ್ಲ, ಮತ್ತೆ ಪ್ರಾಣಿಗೆ. ಪ್ರಾಣಿ ಎಲ್ಲ ಕೊಡುವುದು ಯಾರಿಗ? ಅದು ಹೌದಲ್ವಾ? ಎಲ್ಲಿಟ್ಟು ಪ್ರಾಣಿ? ನೀರಿನಲ್ಲಿ ಹುಡುಕುವ. ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆದಿಮಾಯಾದೇವಿ ಅಲ್ಲದೆ ಯಾರೂ ರಕ್ಷಕರಿಲ್ಲ. ಓ ತಾಯೇ ಆದಿಮಾಯೇ, ನನ್ನನ್ನು ಮರುಗಲೇಕಿ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಗೆಲ್ಲ ನೀ ಪರಿ ಬಾರದೆ ಬಂದ ಕಷ್ಟವನರಿತುಕೊಂಡೆ. ಮಗನೇ ವಿಧಾತ, ತುಂಬಿದ ಅಂಬುದಿಯ ಮೇಲೆ ಕಣ್ಣೀರನ್ನಿಡುತ್ತಾ ಇದೆಯ. ಕಷ್ಟವಂತೆ ಮಗನೇ? ತುಂಬಾ ಯಾರಿಂದ? ತಿಳಿಸು, ಪರಿಹರಿಸಿ ಕೊಡ್ತೇನೆ. ಅಮ್ಮ, ಅಹಂಕಾರ, ಭೀಕರತೆ, ರೌದ್ರಗಳಿಗೆ ಶರೀರವೇ ಬಂತೋ ಎನ್ನುವಂತಹ 2 ದೈತ್ಯ ಶರೀರಿಗಳು ಸಮುದ್ರದ ನೀರೇ ಮೊಣಕಾಲ ಪರ್ಯಂತದವರಿಗೆ.
ಒಬ್ಬಿರಿದುಕೊಂಡು ಕೆನ್ನಾಲಗೆಯನ್ನು ವಿಸಿಸುತ್ತಾ ಹ. ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಒಟ್ಟಿಸಿಕೊಂಡು ಬರುತ್ತಿದ್ದಾರೆ. ಹೌದೇ? ಹರಿಯೊಂದಿಗಿನ ಪಂಥವೇ ನನಗೆ ಈ ಕಾಲದಲ್ಲಿ ಮುಳುವಾಗಿ ಬಿಟ್ಟಿತ್ತಮ್ಮ. ಹರಿಯ ಸನಿಹಕ್ಕೆ ಸಹಾಯಕ್ಕಾಗಿ ಹೋದೆ. ನೋಡಿದರೆ ಅವನಿಗೋ ಅಗಾಧವಾದ ನಿದ್ದೆ ಆವರಿಸಿದೆ. ಏಕಾಂಗಿಯೂ ಭೀತನು ಅನಾಥನು ಆದ ನನ್ನನ್ನು ಯಾರು ತಾಯೇ ಕಾಪಾಡುವುದು? ನೀನೇ ಗತಿ. ಮರುಗಬೇಡ ವಿಧಾತ. ಆಪತ್ಕಾಲದಲ್ಲಿ ಅತೀವಾದಂತಹ ಧೈರ್ಯವನ್ನು ತಂದುಕೊಳ್ಳಬೇಕು ಮಗನೇ. ಇತ್ತು, ಈಗ ಏನೂ ಇಲ್ಲಮ್ಮ. ಆದಿಮಾಯಿಯಾದಂತ ನಾನಾದರೂ ಸಹ ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣವಾಗಿ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಈ ಕೂಡಲೇ ಆತನಿಂದ ದೂರ ಸರಿಯುತ್ತೇನೆ. ಒಳ್ಳೆಯದಮ್ಮ. ಎಚ್ಚೆತ್ತ ಹರಿಯು ದುಷ್ಟರನ್ನು ವಧಿಸಿಕೊಡ್ತಾನೆ. ದುಷ್ಟರ ವಧಿಸಬೇಕಾಗಿ ನನ್ನ ಕರದಲ್ಲಿರುವಂತಹ ಚಕ್ರವನ್ನು ಆತನ ಬಳಿಯಲ್ಲಿರಿಸು. ಅಮ್ಮ, ಅಲ್ಲಿಯವರೆಗೆ ನಾನು ಎಲ್ಲಿರುವುದು? ಶ್ರೀಹರಿಯ ಕಮಲದಲ್ಲಿರು. ನಿನಗೆ ಶುಭವಾಗಲಿ. ತುಲಗಿ ನಿಲಲ ಯೋಗ ಮಾಯೆಯು ನಳಿನಲಾಭನ ತೊರೆದು ನಿದ್ರೆಯೇ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ಶ್ರೀಹರಿ ಎಚ್ಚೆತ್ತಾಗ ಕೈ ಸೇರಿದ ಆಯುಧವನ್ನು ಧರಿಸಿಕೊಂಡು ಕಿರುನಗೆಯನ್ನೇ ಆಭರಣವಾಗಿರಿಸಿ ನಿರೀಕ್ಷೆಯಲ್ಲಿರ್ತೇನೆ. ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ಯಾಕಯ್ಯ ಈ ಆರ್ಭಟ? ಅಭ್ಯಾಸ. ನೀವು ತೊಡಗಿಸಿಕೊಳ್ಳುವುದೇ ಹಾಗೆಯಾ? ಹೀಗೆ ಒಳ್ಳೆಯದು, ಸಂತೋಷ. ಯಾರೋನೇನು ಕುಳಿತುಕೊಂಡು ಕಿರುನಗೆಯನ್ನು ಬೀರುವುದು ಯಾಕೆ ಹೇಳೋ? ನೀನು ಹೇಳು ಅಂತ ಹೇಳ್ತಿ. ನೋಡವ ಎಂತದ್ದು ಹುಡುಕ್ತಾ ಇದ್ದಾನಲ್ಲ. ಕೇಳು. ಒಂದು ಪ್ರಾಣಿ ಪ್ರಾಣಿಯನ್ನು ತಿನ್ನಬೇಕು ಅಂತ ಮುಂದಾದವರು ನಾವು. ಸರಿ, ಹಿಡಿಯುವಂತ ಮುಂದೆ ಹೋದಾಗ ತಪ್ಪಿಸಿಕೊಂಡು ಓಡಿ ಹೋಯಿತು. ಓಡಿಸಿಕೊಂಡು ಹೋದೆವು. ಓಡಿಸಿಕೊಂಡು ಬರುವಾಗ ಇಲ್ಲಿವರೆಗೆ ಬಂತು. ನೋಡುವಾಗ ಪ್ರಾಣಿ ಇಲ್ಲ, ಬದಲಾಗಿ ನೀನಿದ್ದಿ. ಹಾಗಾಗಿ ಕೇಳ್ತಾ ಇದ್ದೇವೆ, ತೋರು ಬೇಗ ಮೊದಲು ಕಂಡ ಪೋರನೆಯಲ್ಲಿ ಹೋದ? ನನ್ನನ್ನು ಬಂಡ ಅಂತ ಕರೆಯುವ ರಣಭಂಡರು ನೀವ್ಯಾರು? ಅದಲ್ಲ, ಅವರು ರಣಭಂಡರಲ್ಲ, ವೀರರು. ವೀರಶೂರರಹುದು ನೀವು. ಯಾರ ಗಂಡಿರಯ್ಯ ಮೊದಲು ನಾನರಿಯ ನಿಂದೋ ಶಿರಶೂರನವುದು ನೀವು ಭೂರಿ ಘೋಷವಾದಿದೆವು. ಯಾರ ಗಂಡಿರಯ್ಯ ಮೊದಲು ನಾನರಿಯ ನಿಂದೋ ತೋರುವ ಜಲಧಿಗೆ ಅಧಿಕಾರಿ ಆಗಿರುವೇನೋ. ತೋರುವ ಜಲಧಿಗೆ ಅಧಿಕಾರಿ ಆಗಿರುವೇನೋ. ಬೇರೆ ಕಡೆಯೆಲ್ಲ ಹೊರತು ವರಿಧಿಯಲಿ ಅಹುದು ನೀವು. ಧೀರರು ಶೂರರು ಅಂತ ನಿಮ್ಮನ್ನು ಪರಿಚಯಿಸಿಕೊಂಡಾಗ ನನಗೆ ಭೂರಿ ಸಂತೋಷವಾಯಿತು. ಯಾಕೆ?
ನೀರಿನಲ್ಲಿ ಕುಳಿತಿದ್ದಂತ ನಾನು ಎದ್ದು ನಡೆಯಬೇಕು ಎನ್ನುವ ಹಾಗೆ ಯಾವತ್ತೋ ಸಂಕಲ್ಪಿಸಿದ್ದೆ. ಮತ್ತೇನಾಯ್ತು? ನನಗೆ ಜೋಡಿಲ್ಲ ಅಂತ ಆಯ್ತು. ಈಗ ನೀವು ಜೋಡಾಗಿ ಸಿಕ್ಕಿದಿರಲ್ಲ, ಇನ್ನು ನಡೆಯುವುದಕ್ಕೆ ಸಂತೋಷ. ಜೋಡು ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ ನಿಮಗೆ? ಗೊತ್ತಿಲ್ಲ. ಜೋಡು ಅಂದ್ರೆ ಗೊತ್ತಿಲ್ವಾ? ಜೋಡು ಹೇಳಿದ್ರೆ ಜೋಡು ಹೇಳಿದ್ರೆ ಕೆಳಗೆ ಯಾಕೆ ನೋಡುವುದಾ? ಅಯ್ಯೋ, ಜೋಡು ಹೇಳಿದ್ರೆ ಜೊತೆ ಅಂತ. ಜೊತೆಯ? ಹೌದು ಹೌದು. ಅದು ಕೆಳಗ ಅಲ್ಲ, ಕಾಲ ಜೊತೆ. ಬೇಸರ ಇಲ್ಲ ಅಂತ. ಈಗ ಬಲದ ಕಾಲು ಮುಂದೆ ಹೋಗುವಾಗ ಎಡದ ಕಾಲಿಗೆ ಬೇಸರ ಇಲ್ಲ, ಎಡದ ಕಾಲು ಮುಂದೆ ಹೋಗುವಾಗ ಬಲದ ಕಾಲಿಗೆ ಬೇಸರ ಇಲ್ಲ. ಅಂದರೆ ಜೊತೆಗಳು ತುಂಬಾ ಇರಬಹುದು. ಪರಸ್ಪರ ಬೇಸರವಿಲ್ಲದ ಜೊತೆ ಯಾವುದು ಕೇಳಿದ್ರೆ ಕಾಲ್ ಜೊತೆ. ಹಾಗೆ ಬೇಸರವಿಲ್ಲದ ನಿಮ್ಮ ಜೊತೆ ಮಾತಾಡುತ್ತಾ ಕತೆ ಮಾತಾಡುತ್ತಾ ವ್ಯಥೆ ಕಳೆಯುವುದಕ್ಕೆ ಒಂದು ಜೋಡು ಸಿಕ್ಕಿತಲ್ಲ ಅಂತ ಸಂತೋಷ. ಆ ಬಳಿಕ ಕೇಳಿದ್ರಿ, ನೀನು ಯಾರು? ನಾನು ನಾನಲ್ಲ. ನಾನು ಮತ್ತೆ ನೀನು ಯಾರ? ನಾನು ಯಾರು ಹೇಳುವುದರ ಮೊದಲು ನನ್ನ ನಗುವಿನ ಕುರಿತಾಗಿ ಪ್ರಶ್ನಿಸಿದ್ರಲ್ಲ. ಹೌದೌದು. ಯಾಕೆ ಯಾಕೆ ಕಿರುನಗೆ? ನಗುವಿನಲ್ಲಿ ಹಲವಿದೆ. ಮೃದುಹಾಸ, ಚಾರುಹಾಸ, ಮುಗ್ಧಹಾಸ, ದಗ್ಧಹಾಸ, ಅಟ್ಟಹಾಸ. ನಮ್ಮದು ಯಾವುದು? ನಿಮ್ಮದು ಅಟ್ಟಹಾಸ, ನಿನ್ನದು? ನನ್ನದು ಚಾರುಹಾಸ. ಅಂದರೆ ಎದುರಿನವನ ನಗು ಅವನ ಎದುರಿಗೆ ನಿಂತವನ ಹೃದಯವನ್ನು ಶುದ್ಧಗೊಳಿಸ್ತದೆ ಅಂತಾದ್ರೆ ಅದು ಚಾರುಹಾಸ. ನನಗೆ ಅಮ್ಮ ಹೇಳಿಕೊಟ್ಟದ್ದು ಅಂತ. ಏನು? ಯಾರು ಹೇಳಿಕೊಟ್ಟದ್ದು? ಅಮ್ಮ. ಅಣ್ಣ, ಅಮ್ಮ ಹೇಳಿಕೊಟ್ಟದಂತೆ. ನಮಗೆ ಹಾಗಲ್ಲ. ಹುಟ್ಟುವಾಗ ಅಮ್ಮನೂ ಅಪ್ಪನೂ ಇಲ್ಲ. ನಾನಿದ್ದೇನೆ. ಅಯ್ಯೋ, ಆ ರೀತಿಯಾಗಿ ದಿಗಿಲು ಪಡುವ ಯಾವುದೇ ಅಗತ್ಯವೇ ಇಲ್ಲ. ಯಾಕೆ? ಹೇಳಿಕೊಡುವುದಕ್ಕೆ ನಾನಿದ್ದೇನೆ, ನಗುವುದನ್ನು. ಆ ಬಳಿಕ ಏನನ್ನು ಹುಡುಕುತ್ತಾ ಬಂದಿರೋ, ನೀವು ಯಾರನ್ನು ಹುಡುಕುತ್ತಾ ಬಂದಿರೋ, ಏನನ್ನು ಹುಡುಕುತ್ತಾ ಬಂದಿರೋ ನಾನರಿಯೆ. ಹಾಗಂತ ನಾನರಿಯೆ ಅಂತ ಹೇಳುವುದಕ್ಕೆ ಇಲ್ಲಿ ಸಾಧ್ಯತೆ ಇರುವುದು ನನಗೆ ಮಾತ್ರ. ಯಾಕೆ? ಕಾಣುತ್ತಿರುವಂತಹ ಈ ವಿಶಾಲವಾದಂತಹ ಶರದಿಗೆ ಬಾರದಿತ್ತು. ಹೌದಲ್ವಾ? ಏನಾಯ್ತು? ನರ ದೌರ್ಬಲ್ಯ. ನೀರನ್ನು ಕಂಡ್ರೆ ಕೆಲವರಿಗೆ ಆಗುದಿಲ್ಲ. ಅವ ನರದೌರ್ಬಲ್ಯ ಹೇಳಲಿಕ್ಕೆ, ನೀನು ಉಂಟಂತ ಕೇಳಲಿಕ್ಕೆ, ನನ್ನ ಮರ್ಯಾದೆ ತೆಗಿಲಿಕ್ಕೆ ನೀನು ಒಬ್ಬ ಸಾಕು. ಏನಾಯ್ತು ಈಗ? ಕೋಪ ಬಂದದ್ದು. ಅದು ಹೇಳ. ಕೋಪ ಯಾಕೆ ಬರ್ತದಯ್ಯ? ಕೋಪ ಬರುವುದಕ್ಕೆ ಒಂದು ಕಾರಣ ಬೇಕಲ್ಲ. ಕಾರಣ ಉಂಟು. ಏನು? ನೀನು ಏನು ಹೇಳಿದೆ? ನಿನಗೇನು ಕೇಳಿತು? ಒಡೆಯ. ಹೇಗೆ? ಒಡೆಯ. 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 ಹಾಗೆ ಹೇಳಬಾರ್ದಿತ್ತ? ಬದಲಿಸುವ. ಹೇಗೆ? ಹೇ ಪ್ರಭು ಹರಿನಾರಾಯಣ. ಅದ್ಯಾರು? ನಾನೇ ಅಧಿಕಾರಿ. ಬೇಡ ಬೇಡ. ಅಧಿಕಾರಿ ಅಂತ ಹೇಳಿದ್ರೆ ಅದುವೇ? ಅದೇ ಅದೇ. ಬೇಡ ಬೇಡ ಬೇಡ. ನಮಗೆ ಒಡೆ ಅಂತ ಯಾವುದೆಲ್ಲ ಬರ್ತದೆ ಅದ್ರ ಶಬ್ದಾರ್ಥ ಬೇಡ. ಬೇಡ. ಸಮಾನಾರ್ಥಕ ಪದಗಳೇ ಬೇಡ. ಯಾವುದು ಬೇಡ. ಒಳ್ಳೆ. ಇಲ್ಲಿಗೆ ನೀನು ಒಡೆಯಲ್ಲ. ಮತ್ತೆ ಇಲ್ಲಿಗೆ ನಾವಿಬ್ಬರು ಒಡೆಯರಾಗಿದ್ದೇವೆ. ಹೌದೇ? ಮೊದಲ ಕಂಡಂತ ಪ್ರಾಣಿಯ ಪರಿಚಯ ಇಲ್ಲ ಅಂತ ಕಾಣ್ತದೆ. ಹೇಳು. ಆ ಪ್ರಾಣಿ ನೋಡೋದಕ್ಕೆ ಬಿಳಿ ಬಿಳಿಯಾಗಿತ್ತು. ನೀನು ಕರ್ರಗೆ. ಆ ಪ್ರಾಣಿಗೆ 5 ತಲೆ, ನಿನಗೆ ಒಂದೇ ತಲೆ. ಆ ಪ್ರಾಣಿಗೆ 2 ಕರಗಳು, ನಿನಗೆ 4 ಕರಗಳು. ಬೇಗ ಪ್ರಾಣಿಯನ್ನು ತೋರಿಸದಿದ್ರೇನು? ಹಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು. ನೀವು ನುಂಗುವಾಗ ನನ್ನ ಹಲ್ಲಿಗೆ ಹಲ್ಲು ತಾಗದೇ ಇರುವುದಕ್ಕೆ ಏನು ಸಂಬಂಧ? ನನ್ನ ಹಲ್ಲಿಗೆ ಹಲ್ಲು ತಾಗದೇ ಇರುವುದಕ್ಕೂ ನೀವು ನುಂಗುವುದಕ್ಕೂ ಏನು ಸಂಬಂಧ? ಸಂಬಂಧ ಇಲ್ವಾ? ಸಂಬಂಧ ಉಂಟಾ? ಹಲ್ಲು ನಿನ್ನದಲ್ಲ, ಮತ್ತೆ ನೀನು ಏನೆಲ್ಲ ಕೇಳಬೇಡ. ಎಂತದು ನೀನು? ಹಾಗಾದ್ರೆ ಗಂಟಲಲ್ಲಿ ಸಿಲುಕಿಕೊಂಡೇನು? ನಮ್ಮ ಗಂಟಲು ನಾವು ಇಳಿಸಿಕೊಳ್ತೇವೆ. ಹೊಟ್ಟೆಯೊಳಗಡೆ ವಿಷವಾದೇನು? ಎಂತದು? ಜೀರ್ಣಿಸಿಕೊಳ್ಳು. ಈಗಲೂ ಹೇಳ್ತೇನೆ, ಏನು? ಪಾದಕ್ಕನಾಥರಾದರೆ ಪರ್ಯವ ದಾತಾರನಾದೇನು? ಇಲ್ಲ ಅಂತಾದ್ರೆ ಕೊಂದು ಕಳೆಯ
ಈಗ ಗೊತ್ತಾಯ್ತು ಎಂತ ಸತ್ತಿದ್ದಾನೆ. ಅದಲ್ವಾ ಮತ್ತೆ? ಆಗ ಹೇಳಿದವರಿಗೆ ಇನ್ನೂ ಅರ್ಥ ಆಗ್ಲಿಲ್ಲ. ಅದು ಬಿಡುವ, ಮತ್ತೆ ಹಸಿವೆ ಅಲ್ವಾ? ತಿಂದು ಬಾ. ಇಷ್ಟು ಬೇಗ ಬೇಡ, ಒಂದು ಸಮಪಾಲು ಮಾಡಬೇಕು. ಹಂಚೋದು. ಹೌದೌದು. ಆಯ್ತು ಮಾಡುವ. ನೀನು ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ. ಎಳೆಯುವ ಎಷ್ಟು ಬರ್ತದೋ ಅಷ್ಟನ್ನು ತಿನ್ನುವುದು. ಈಗ ಬೇಡ, ಪ್ರಾಣಿ ತಪ್ಪಿಸಿಕೊಂಡು ಹೋಗಿದೆ. ಹೌದು. ಅದನ್ನು ಮೊದಲು ಹುಡುಕಬೇಕು. ಸೆಣಸಿ ಪಂಚಸಹಸ್ರ ಕಾಲದಿಯೇ ಧನುಜರಲಿ ಜಯ ಸೇರದಿರುತ್ತಿವೆ ನಳಿನ ನಾವನು ಸ್ಮರಿಸಿ ಭಕ್ತಿಯೊಳ ಆದಿಮಾಯೇನು ಜನನಿ ಮನದೊಳರಿದ್ದರು ಧುರದೊಳದೊಳ ಹನನಗೊಳಿಸುವೆ ಕಪಟದೊಳಗಿಂದೆನು ತಲ ವೀರರೀರ್ವರ ಪೊಗಳುತ್ತ ನಿಲ್ತಿಲ್ದೆ ನೀರಿಳಿದ ಫಲಿತಾಂಶ ಶೂನ್ಯವಾಗಿ ಹೋಯಿತು. ಅಮ್ಮನನ್ನೇ ಧ್ಯಾನಿಸಿದೆ. ನಿನ್ನಿಂದ ಸೃಷ್ಟಿಯಾದವರನ್ನು ಪ್ರಪಂಚ ಸೃಷ್ಟಿಗೆ ವೇದಿಯಾಗಿಸುವಂತ ಅಮ್ಮ ಪಥ ನಿರ್ದೇಶನ ಕೊಟ್ಟು ಶಕ್ತಿಯಲ್ಲ ಮಗು ಯುಕ್ತಿ ಅಂತ ಹೇಳಿದ್ರಲ್ಲ, ಬರ್ಲಿ ಅವ್ರ ನಿರೀಕ್ಷೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾಂತೇನ ಉಚ್ಚರಿಸುವುದೇ ಏನು ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ಮೆಚ್ಚಿದೆ ಮಜರೆ ಬಾಪುರೆ ಬಳಿರೆ ಭೂತು ಮಜರೆ ಮಜ ಭೂತುರೆ. ಸಾಕು ಸಾಕು ಸಾಕು. ಏನದು? ವರ್ಣಿಸರಸದಳವಾದಂತಹ ನಿಮ್ಮ ವ್ಯಕ್ತಿತ್ವವನ್ನು ಕಂಡು ಹೇಗೆ ಹೊಗಳುದು ಅಂತ ಗೊತ್ತಾಗದೆ ಆನಂದ ಅತಿರೇಕದಿಂದ ಬರುವ ಉದ್ಗಾರವದು. ಗೊತ್ತಾಯ್ತು ಈಗ. 5,000 ವರ್ಷಗಳ ಹೋರಾಟದಲ್ಲಿ ಪೆಟ್ಟು ಮಟ್ಟು ಸೌಲರ್ಯದ ಗುಟ್ಟು. ನಿನ್ನ ಮೀಸೆಯೋ ಇವನ ಕೇಶವೋ, ನಿನ್ನ ಕಂಠವೋ ಇವನ ಸೊಂಟವೋ, ನಿನ್ನ ಬೆರಳೋ ಇವನ ಕೊರಳೋ, ನಿನ್ನ ಪಾದವೋ ಅವನ ಹಣೆಯೋ, ನಿನ್ನ ಮೂಗು. ನನ್ನ ಪಾದವನ ಹಣೆ ಆಗುದು ಹೇಗ? ಹಾಗಲ್ಲವೋ ಅದು. ಮತ್ತೆ ನಿರ್ದಿಷ್ಟ ಸಮಯದೊಳಗೆ ಕಿರು ನಾಲಗೆಗೆ ವರ್ಣಿಸಲು ಅಸದಳವಾದಂತಹ ನಿಮ್ಮ ವ್ಯಕ್ತಿ ವಿಶೇಷತೆ ಏನುಂಟು, ವ್ಯಕ್ತಿತ್ವ ವಿಶೇಷತೆ ಏನುಂಟು, ಅದನ್ನು ಒಂದೊಂದು ಶಬ್ದಗಳಲ್ಲಿ ಮಣಿಮುತ್ತು ಮಾಲೆಯನ್ನಾಗಿಸಿ ಕೊಟ್ಟದ್ದು. ಅದನ್ನು ಪೋಣಿಸಬೇಕಾದದ್ದು ನೀವು. ಆದ್ದರಿಂದಲೇ ಮೆಚ್ಚಿದೆ ಬೆಚ್ಚಿದೆ ದೋಷಗೊಂಡು ಪಾರಿತೋಷವನ್ನು ಕೊಡಬೇಕು ಅಂತಿದ್ದೇನೆ. ನೀವು ಮಾಡಬೇಕಾದಿಷ್ಟೇ. ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸು ತಗ್ಗಿಸಿ, ಮುಡಿಬಾಗಿಸಿ ನನ್ನ ಪದ ಪಯೋಜಗಳಿಗೆ ನಿಮ್ಮ ನೆತ್ತಿಯನ್ನು ಒತ್ತಿ ಬೇಕಾದ್ದನ್ನು ಬೇಡಿ ಕೊಡ್ತೇನೆ. ನೀನು ತೆಗೆದುಕೊಡು, ಆಮೇಲೆ ಕೇಳು. ಹಾಗಲ್ಲ, ಮತ್ತೆ ನಿನಗೆ ಕೊಡ್ತೇವೆ ಅಂತ ಹೇಳಿದ್ದು. ಯಾಕಯ್ಯ? ಮತ್ತೆ ಸೋತವರು ಯಾರು, ಗೆದ್ದವರು ಯಾರು? ಯಾರು? ಸೋತವ ನೀನು, ಗೆದ್ದವರು ನಾವು. ಸರಿ, ನಾವು ಕೊಡ್ತೇವೆ, ನೀನು ಕೇಳು. ನಾನು ಕೇಳಿದ್ದನ್ನು ಕೊಡ್ತೀರಾ? ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ಮೊದಲು ಭಾಷೆ ಕೊಡಿ ನೋಡುವ. ಇದು ಸಿಕ್ಕಿದಿಲ್ಲ ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ತಕ್ಕುದಾದ ಮತ್ತಿಕ್ಕುವೆನದರಿ ದಕ್ಕದು ನೀವು ಮಯ ವಿಕ್ರಮ ಮುಂದಕ್ಕೆ ಸಿಕ್ಕಿದಿರ ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ನನ್ನ ಕೈಯೊಳಗಡೆ ಸಿಕ್ಕಿದಿರಿ ನೀವು. ಕೈ ಬಿಡು. ಬಿಟ್ಟೆ, ಸಿಗಲಿಲ್ಲ. ಹಾಗಲ್ಲವೋ ಅದು. ಕೇಳಿದ್ದನ್ನು ಕೊಡ್ತೇನೆ ಅಂತ ಭಾಷೆ ಕೊಡುವುದರ ಮೂಲಕವಾಗಿ ಯೋಚನೆ ಮಾಡದೆ ನೀವು ಕೊಟ್ಟಂತ ಭಾಷೆಯಿಂದಲಾಗಿ ನಿಮ್ಮ ವಿಕ್ರಮ ವ್ಯರ್ಥ ವಿಕ್ರಮವಾಯಿತು. ನೀವು ಮೂರ್ಖರು ಎನ್ನುವುದು ನಿರೂಪಿತವಾಯಿತು. ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಂತ ನಿಮಗೆ ಯೋಚಿಸುವಂತ ತಲೆ ಇಲ್ಲದೆ ಸಿಕ್ಕಿಬಿಟ್ರು. ತಲೆ ಉಂಟು. ಉಂಟು ಉಂಟು. ಇಬ್ಬರಿಗೂ ಉಂಟಾ? ಅದನ್ನೇ ಕೊಡಿ.
ಮಾಡುವುದು ಹೋಯ್ತಲ್ಲ, ಮೋಸ ಮಾಡಿದನಲ್ಲ, ವಂಚಿಸಿದ. ಏನು ಮಾಡುವುದಿನ್ನು? ಪ್ರಾಣ ಹುಡುಕೇಳಿ ಆಗಿದೆ. ಪ್ರಾಣ ಕೊಟ್ಟರೆ ಸಾಯುವುದಲ್ವಾ? ಸಾಯ್ಬಾರ್ದು, ಸಾಯ್ಬಾರ್ದು, ಬದುಕಬೇಕು. ಬದುಕಬೇಕು. ಉಪಾಯ ಎಂತ? ಉಪಾಯ ಒಂದು ಸಣ್ಣ ಉಪಾಯ ನೋಡುವ. ಕೇಳು, ಕೇಳು. ಎಲ್ಲ ಬೇಸಗೊಂಬಾತನೆ, ಏನಯ್ಯ? ನಮ್ಮ ದೇಹಕ್ಕೆ ಒಂದು ಹನಿ ನೀರು ಸೋಕದ ದರದಲ್ಲಿ ನಮ್ಮ ಪ್ರಾಣವನ್ನೇ ಪಡೆ. ನೀವ್ಯಾರು ನಾವ್ಯಾರು ಎನ್ನುವಂತಹ ನಿಮಗೆ ಜ್ಞಾನವನ್ನು ಅನುಗ್ರಹಿಸುತ್ತಾ ಇದು ವಿಶ್ವವಿರಾಟ್ ಕಾಣುತ್ತಾಳೆ. ಓ, ಜಯ 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 ಜಯ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣೆ ದೀನಧಾರಿ ರಮಣ ನಾರಾಯಣ ಕ್ಷೀರಾರ್ಣವ ಶಯನ ನಿನ್ನ ದಿವ್ಯ ಸ್ವರೂಪವನ್ನು ಕಂಡಾಗ ಆತ್ಮಾನಂದವಾಯಿತು. ಆರಂಭದಲ್ಲಿ ಅಜ್ಞಾನವೇ ಇತ್ತು. ಆದ್ದರಿಂದ ನಿನ್ನ ಯೋಗ್ಯತೆಯನ್ನು ಅರಿತುಕೊಳ್ಳುವಲ್ಲಿ ನಾವು ಅಸಮರ್ಥರಾಗಿ ಪಡೆಯುವುದಕ್ಕೆ ಮುಂದೆ ಬಂದದ್ದು. ಪೂಜಿಸಬೇಕಾದಂತಹ ಶಕ್ತಿಯೇನು ಎಂಬುದು ಈಗ ನಮಗೆ ಅರ್ಥವಾಗುತ್ತಾ ಬಂತು. ಆರಂಭದಲ್ಲಿ ಮಾಡಿದಂತ ಅಪರಾಧ ಬದುಕು ಅರ್ಹತೆಯನ್ನು ನಾವು ಆ ಕಾರಣದಿಂದ ಕಳ್ಕೊಂಡಿದ್ದೇವೆ. ಮುಂದಕ್ಕೆ ಬದುಕಬೇಕು ಎಂಬ ಬಯಕೆ ಇಲ್ಲದಿದ್ದರೂ ಮೋಕ್ಷವನ್ನು ಹೊಂದಬೇಕು ಎನ್ನುವಂತ ಆಸೆ ಚಿಕ್ಕವಾಗುತ್ತಾ ಉಂಟು. ಮೋಕ್ಷವನ್ನು ಕರುಣಿಸುವ ಯಾ ಸ್ವಾಮಿ. ಓ ಮೃತ್ಯುಂಜಯ ಮಿತ್ರನೇ, ಪವಿತ್ರ ನಿತ್ಯ ಸನ್ನುತ ಪಾತ್ರನೇ, ನೀನೇನು ನಿನ್ನ ಮಹಿಮೆಯೇನು ಎಂಬುದನ್ನು ಚೆನ್ನಾಗಿ ಅರಿತವರು ನಾವಿದ್ದೇವೆ. ಲೋಕಮುಖದಲ್ಲಿ ನಾವಿರುವರು ಕೇವಲ ಅಣ್ಣ ತಮ್ಮಂದಿರಾಗಿದ್ದವರು. ನಮಗೆ ಸೂಕ್ತವಾದ ಹೆಸರನ್ನು ಇರಿಸಿ ಆ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಬೇಕು ತಂದೆ. ಇದು ಭಯ ಕರುಣಿಸುತ್ತ ಭಯವನು ಜಂಘೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿರಿಸಿ ಪೆಸರನು ನಾಭಿ ಕಮಲದಿ ಮೆರೆವೆ ಕಮಲ ಜನ ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಮಕ್ಕಳೇ, ತಂದೆಯೇ, ನನ್ನ ಕಿವಿಯ ಕಿಲ್ಬಿಷದಿಂದಲೇ ನೀವು ಹುಟ್ಟಿಕೊಂಡ ಕಾರಣ ನಿಮಗೆ ನಾನೇ ನಾಮಧೇಯವನ್ನು ಮಾಡುತ್ತೇನೆ. ಮೃದು ಶರೀರಿಯಾಗಿ ಇರುವಂತಹ ನೀನು ಮಧು, ಕಠಿಣ ಶರೀರಿಯಾಗಿ ನೀನು ಕೈಟಭ. ನನಗೆ ಸಮರ್ಪಿತವಾಗಬೇಕೆನ್ನುವ ದೃಷ್ಟಿಯಿಂದಲೇ ಮುಡಿಬಾಗಿದ ನಿಮ್ಮನ್ನು ಸ್ವೀಕರಿಸಿದ ನಂತರ ನನ್ನನ್ನು ಮಧುಸೂದನ ಕೈಟಬಾರಿ ಅಂತ ಕರೆಯುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಹೊಂದಿಕೊಳ್ಳುತ್ತದೆ. ನಿಮ್ಮ ದೇಹದ ಮೇಧಸ್ಸನ್ನೇ ಕಾಣುತ್ತಿರುವಂತಹ ಜಲದಿಗೆ ಸೇರಿಸ್ತೇನೆ. ತನ್ಮೂಲಕವಾಗಿ ಸೃಜಿಸಲ್ಪಟ್ಟಂತಹ ಪ್ರದೇಶವನ್ನು ಮೇಧಿನಿ ಅಥವಾ ಧರ ಎನ್ನುವಂತಹ ಹೆಸರಿನಿಂದಲೇ ಕರೆಯುತ್ತೇನೆ. ಹಾಗಂತ ನೀವು ಸತ್ತು ಲೋಕದ ಸೃಷ್ಟಿಗೆ ಸತ್ವವಾಗುತ್ತೀರಿ. ಲೋಕದ ಸೃಷ್ಟಿ ಮಾಡುವವನು ಯಾರು ಬಲ್ಲಿರ? ನನ್ನ ನಾಭಿ ಕಮಲದಲ್ಲಿ 5,000 ವರ್ಷಗಳಿಂದ ತಪಸ್ಸನ್ನು ಆಚರಿಸುತ್ತಿರುವ ಬ್ರಹ್ಮದೇವ. ಆಗಲೇ ನಾನು ಹೇಳಿದೆ, ನಾನಲ್ಲ, ನೀವಲ್ಲ. ಅದರ ಅರ್ಥ ಏನು ಬಲ್ಲಿರ? ಸರ್ವಂ ಕಲ್ವಿದಂ ಬ್ರಹ್ಮ. ಅವನ ಮೂಲಕವಾಗಿ ಜಗತ್ತನ್ನು ಕಾಣುವಂತಹ ನಿಲುವು ನಿಮ್ಮದೂ ಆಗಬೇಕು. ಹಾಗಂತ ನನ್ನನ್ನೇ ಅವನ ಒಡೆಯ ಎನ್ನುವ ಹಾಗೆ ಭಾವಿಸಿದ್ದರಿಂದಲೇ ನಿಮ್ಮನ್ನಾವರಿಸಿಕೊಂಡಿರುವಂತಹ ಮಾಯೆಯ ಪೊರೆಯನ್ನು ನಾನು ಕಳಚಿದಾಗ ನೀವಲ್ಲ ಎನ್ನುವಂತಹ ಪರಿಚಯ ನಿಮಗಾಯಿತು. ಇನ್ನು ಧರೆಯಲ್ಲಿರುವಂತಹ ಎಲ್ಲ ಪ್ರಾಣಿಗಳು ಕೂಡ ನಾನಲ್ಲ ಎನ್ನುವಂತಹ ಭಾವದಿಂದ ತೊಡಗಿಸಿಕೊಂಡಾಗ ಮಾತ್ರವೇ ಅವರು ನನ್ನಡಲಿಗೆ ಬರಲಿಕ್ಕೆ ಅರ್ಹರಾಗುತ್ತಾರೆ ಎನ್ನುವುದು ನಿಮ್ಮ ಮೂಲಕವಾಗಿ ಅವರಿಗೆ ತಿಳಿಯಲಿ ಎನ್ನುವುದಕ್ಕಾಗಿ ಆ ಧರೆಯ ಸೃಷ್ಟಿ ನೀವಾಡಿದ ಮಾತಿನಂತೆ ಹನಿ ಹುಂಡು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸದ ಹಾಗೆ ನಿಮ್ಮ ಕಾಯನ್ನು ಸ್ವೀಕರಿಸುವುದಕ್ಕೆ ಬೇಕಾಗಿ ಇದೋ ಜಂಗೆಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ವೈಕುಂಠವನ್ನು ಸೇರಿಕೊಳ್ಳುತ್ತೇನೆ. ಜನನಿಯ ಆಜ್ಞೆಗೆ ಕಾಯ್ತೇನೆ. ಜನನಿಯ ಆಜ್ಞೆಯಲ್ಲಿ
ಮಾಲಿನಿಯೂ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ ಕನಕ ಗರ್ಭನ ತಪವನು ಗೈವೆ ಎನ್ನುತ್ತಲೇ ವನಕ್ಕಾಗಿ ನಡೆತಂದು ಮನದಿಯೋಚಿಸಿದಳು ಕನಕ ಗರ್ಭನ ತಪವನು ಒನಗಾಗಿ ನಡೆದಂದು ಮನದಿ ಯೋಚಿಸಿದಳು ಜನನಿ ಯಜ್ಞೆಯಲಿ ಮಾಲಿನಿಯೋ ವರತನುಜಾಪೇಕ್ಷೆಯಲಿ ಕಾಮಿನಿಯೋ ಕಾಪಾಡು. ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮ ಹಾಗೂ ದಿತಿದೇವಿಯ ವಂಶವಲ್ಲರಿಯಲ್ಲಿ ಕುಸುಮವಾಗಿ ಸಂಜನಿಸಿದವಳೇ ಈ ಮಾಲಿನಿ. ಗಿಡದಲ್ಲಿ ಹುಟ್ಟಿರುವಂತಹ ಹೂವೊಂದು ಗುಡಿಯಲ್ಲಿತ್ತು ಎಂದಾದರೆ ದೇವರ ಪಾದವನ್ನು ಸೇರಿಕೊಳ್ಳುವುದಕ್ಕೆ ಸಾಧ್ಯವಿದೆಯಂತೆ. ಅಂತೆಯೇ ಮನೆಯಲ್ಲಿತ್ತು ಎಂದಾದರೆ ಹೆಣ್ಣಿನ ಮುಡಿಯನ್ನು ಸೇರಿಕೊಳ್ಳುತ್ತದೆಯಂತೆ. ಆದ್ದರಿಂದಲೇ ಪ್ರಾಜ್ಞರಾದವರು ಹೆಣ್ಣನ್ನು ಕುಸುಮಕ್ಕೆ ಹೋಲಿಸಿದವರಿದ್ದಾರೆ. ಹೆಣ್ಣು ಉಭಯ ಕುಲ ದೀಪಗಳಂತೆ. ಹುಟ್ಟಿದ ಮನೆಯನ್ನು ಮೆಟ್ಟಿದ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯವನ್ನು ಆಕೆ ಹೊಂದಿಕೊಂಡಿದ್ದಾಳೆ ಎಂಬುದೇ ಸ್ಪಷ್ಟ. ನಾ ಹುಟ್ಟಿರುವಂತಹ ಶೋಣಿತಾಪುರದಲ್ಲಿ ಕಷ್ಟವೊಂದು ಆವರಿಸಿದೆಯಲ್ಲ, ಹೆತ್ತವ್ವೆಯ ಮನಸ್ಸಿನೊಳಗೆ ನೋವೊಂದಿದೆ, ನಿವಾರಿಸುವುದಕ್ಕಾಗಿ ನಾನಿದ್ದೇನೆ ಎಂಬಂತಹ ಮಾತನ್ನಾಡಿದಾಗ ಸಂತೋಷಕ್ಕೆ ಸಾಗರವಾಗಿ ಆನಂದಕ್ಕೆ ಆಗರವಾಗಿ ನಮ್ಮದಾದಂತಹ ಶೋಣಿತಾಪುರ ಮೆರೆಯಬೇಕು. ಹಾಗಾಗಬೇಕಂದಾದರೆ ವಂಶವನ್ನು ಬೆಳಗಿಸುವುದಕ್ಕಾಗಿ ದುರಧೀರ ಸಮರ್ಥನಾದಂತಹ ಪುತ್ರನರೋಣನು ನೀ ಪಡೆಯಬೇಕು ಎಂಬ ಹಾಗೆ ಅರಣ್ಯ ಗರ್ಭವನ್ನು ಸೇರಿಕೊಳ್ಳುವ ಮುಖೇನವಾಗಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸುತ್ತೇನೆ. ನಿಜ ಗರ್ಭದಲ್ಲಿ ಭೂಗರ್ಭವನ್ನೇ ಆಳ್ಲಿಕ್ಕೆ ನಡೆಸಿಕೊಂಡು ಬರುವಂತಹ ಮಗನನ್ನು ಪಡೆಯುತ್ತೇನೆ ಎಂಬಂತಹ ಆಸೆಯನ್ನು ಹೆತ್ತವೆಯಲ್ಲಿ ವಿತ್ತರಿಸಿದಾಗ ಆಜ್ಞೆ ಇತ್ತು ಕಳುಹಿಸಿಕೊಟ್ಟಿದ್ದಾರಲ್ಲ, ಜನನಿ ಆಜ್ಞೆಯಂತೆ ಬಂದು ಸೇರಿರುವುದು ದಟ್ಟವಾದಂತಹ ಕಾಂತಾರಕ್ಕೆ. ಕಾರ್ಗತ್ತಲಿ ಆವರಿಸಿಕೊಂಡಿದೆಯಲ್ಲ, ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು ಎಂಬಂತಹ ಉದ್ದೇಶದಿಂದ ಯೋಗ್ಯವಾದ ಸ್ಥಳವನ್ನು ಆರಿಸಿಕೊಂಡೆ. ಆದಷ್ಟು ಬೇಗ ತಪವನ್ನು ಪೂರೈಸಬೇಕು ಎಂಬ ಹಾಗೆ ಆ ಕಡೆಗೆ ಮನಸ್ಸು ಮಾಡಿದಾಗ ನನ್ನ ಮನಸ್ಸೊಂದು ಸೂಚನೆಯನ್ನು ಕೊಟ್ಟಿತ್ತಲ್ಲ, ನನ್ನ ಕುರಿತಾಗಿ ನಾ ಯೋಚಿಸಬೇಕು ಎಂಬ ಹಾಗೆ. ಯಾಕೆ? ಅತಿಯಾದಂತಹ ರೂಪವತಿ ನಾನು ಯೌವನಾವಸ್ಥೆಯಲ್ಲಿದ್ದೇನೆ. ಇಳೆಯಲ್ಲಿ ಕೆಲ ಕಾಮುಕರು ತಮ್ಮ ಮನಸ್ಸಿನೊಳಗಿರುವಂತಹ ಕಾಮವನ್ನು ತೀರಿಸುವುದು ಹೇಗೆ ಎಂಬ ಹಾಗೆ ಯೋಚಿಸುತ್ತಾ ಇರುತ್ತಾರಂತೆ. ಹಾಗಿರುವಾಗ ಅಂದವಾದಂತಹ ಈ ತರುಣಿಯನ್ನು ಕಂಡಾಗ ಮೋಹಿಸಿ ಪಡೆಯುವಂತಹ ಹಂಬಲವನ್ನಿರಿಸಿಕೊಂಡು ಅವರು ಬಂದ್ರೆ ನನಗೆ ಕಷ್ಟವಾಗುತ್ತದೆ ತಾನೆ. ಮಾತ್ರವಲ್ಲ, ಅಡಿಗಡಿಗೆ ನಾಶವನ್ನು ಬಯಸುವಂತಹ ಒಂದು ವರ್ಗ ಯಾವುದು ಅಂತ ಕೇಳಿದ್ರೆ ಅದು ಸುರರು. ನಮ್ಮ ಹಗೆಗಳನ್ನು ಯಾವ ರೀತಿ ತೀರಿಸುವುದು ಎಂಬ ಹಾಗೆ ಯೋಚಿಸುತ್ತಾ ಇರುತ್ತಾರೆ. ಅವರ ನಾಶಕ್ಕಾಗಿ ತಪಸ್ಸನ್ನಾಚರಿಸುತ್ತಿದ್ದೇನೆ ಎಂಬಂತಹ ವಿಚಾರವನ್ನರಿತಾಗ ನನ್ನ ತಪಸ್ಸಿಗೆ ವಿಘ್ನ ತಂದೊಡ್ಡಿದರು ಎಂದಾದರೆ ಕಷ್ಟವಾಗುತ್ತದೆಯಲ್ಲ. ಹಾಗಿದ್ರೆ ಏನು ಮಾಡೋಣ? ಅತ್ತ ದೇವತೆಗಳಿಗೂ ಗೊತ್ತಾಗದ ಹಾಗೆ, ಇತ್ತ ಮಾನವರಿಗೂ ತಿಳಿದ ಹಾಗೆ ತಪಸ್ಸನ್ನಾಚರಿಸಬೇಕು. ಹಾಗಿದ್ರೆ ಈ ರೂಪದಿಂದ ನನ್ನಿಂದ ಸಾಧ್ಯವಿಲ್ಲ. ಇನ್ನೊಂದು ರೂಪ ಯಾವುದಾದೀತು ಎಂಬ ಹಾಗೆ ಅರಣ್ಯವನ್ನೇ ಸುತ್ತುವರಿದಾಗ ನನ್ನ ಅಕ್ಷಿಗಳಿಗೆ ಗೋಚರಿಸಿದ್ದು ಮಹಿಷಿಗಳ ಹಿಂಡು. ಆ ಮಹಿಷಿಗಳ ಹಿಂಡಿನಲ್ಲಿ ನಾನೊಂದು ಮಹಿಷಿಯಾಗಿ ಸೇರಿಕೊಂಡೆ ಎಂದಾದರೆ ವಿಧಾತನನ್ನು ಒಲಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಹಾಗಿದ್ರೆ ಇನ್ನೇಕೆ ತಡ? ಆದಷ್ಟು ಬೇಗ ನಿಜ ರೂಪವನ್ನೇ ಮರೆಮಾಚಿ ಮಹಿಷಿ ರೂಪ
ಆಚರಿಸ್ತಾ ಇದ್ದೆ. ತಪಸ್ಸಿನಲ್ಲಿ ಇದ್ದ ಒಂದೊಮ್ಮೆಗೆ ಕಣ್ಣು ಬಿಟ್ಟು ಆಶ್ರಮದಲ್ಲಿ ನೋಡ್ತಾ ಇದ್ರೆ ಪರಮಾಶ್ಚರ್ಯವೇ ಕಾಣ್ತಾ ಇದೆ. ಒಂದೊಳಲಿ ಕರಟಿ ಕಮರಿಬೋದ ವೃಕ್ಷ, ಇನ್ನೊಂದೊಳಲಿ ದಿಕ್ಕಟ್ಟು ಓಡಲು ಖಗಮೃಗ, ಮತ್ತೊಂದೊಳಲಿ ಶರೀರವೇ ಉರಿ. ಸೈರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಕೂಡ ನನ್ನ ಆಶ್ರಮದ ಮೇಲೆ ಆಗಬೇಕಿದ್ರೆ ಕಾರಣ ಏನು? ಕಾರಣ ಏನು ಅನ್ನೋದು ನಾನು ನನ್ನೊಳಗೆ ತರ್ಕಿಸಿಕೊಳ್ಳೋದಲ್ಲ. ಒಂದೊಮ್ಮೆಗೆ ಧಾರಿಸಿ ನೋಡಿದ್ರೆ ಆಶ್ಚರ್ಯ ಇದು. ದಿತಿ ಸುದೇವದ ಮಾಲಿನಿ ಪುತ್ರನನ್ನು ಪಡೆಯುವಂತಹ ವಿಲಾಸದಿಂದಲಾಗಿ ತನ್ನೊಂದನೆಗೆ ರೂಪವನ್ನು ಮಾರಿಗೊಳಿಸಿ ವಿಕೃತ ರೂಪದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಇದು ಹೇಗಾಯ್ತು ಗೊತ್ತಾ? ನಮ್ಮದು ಮೂರನೇ ಕುಲಕ್ಕೆ ಅಪಮಾನ. ಇದು ಹೇಗಾಯ್ತು ಗೊತ್ತೇ? ನಾವೆಲ್ಲ ತಪಸ್ಸು ಯಾಗ ಯಜನವನ್ನು ಮಾಡುದು ಯಾಕಾಗಿ? ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತ ತಪಸ್ಸು. ನಿಮ್ಮಂತವರೆಲ್ಲ ಹಾಗಲ್ಲ, ಸ್ವಾರ್ಥ ಬುದ್ಧಿಯನ್ನು ಹೊಂದಿಕೊಂಡು ಈ ರೀತಿಯಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಿ. ಇದರಿಂದಾಗಿ ನಮ್ಮದು ಮೂರನೇ ಕುಲಕ್ಕೆ ಅಪಮಾನ. ಹಾಗಿದ್ರೆ ನಿನ್ನನ್ನು ಬಿಡುವುದೇ ಬಿಡಲಾರೆ. ಬಿಡಿ ಶಾಪ. ಎಲ್ಲ ಉದರದಲ್ಲಿ ಹುಟ್ಟುವ ಮಗು ಆಗಿರ್ಲಿ. ಇಷ್ಟಕ್ಕೆ ಸಾಕಾಗಿದೆ ಭಾವಿಸಿದ್ಯಾ? ಸಾಕಾಗುವುದಿಲ್ಲ. ನಾನು ಕೊಟ್ಟಂತ ಶಾಪವನ್ನು ಪರಿಹರಿಸುವುದಕ್ಕೆ ಮೂರು ಮೂರ್ತಿಗಳಿಂದಲೂ ಸಾಧ್ಯವೇ ಹೋಗಿ ಇನ್ನೇನು ಮಾಡೋಣ. ನಾನು ಈ ಜಾಗದಲ್ಲಿರುವ ಸರಿಯಲ್ಲ. ತಪಸ್ಸು ಮಾಡುವುದಕ್ಕೆ ಸ್ಥಳಬೇಕು. ಎಲ್ಲಿ ಉಂಟು ಕಾಣಿಸಿಕೊಂಡು ಮುಂದುವರಿಕೆ. ಏನಿದು ಏನಿದು ಕರತರ ತಪವು ಮಣಿನಿ ಮಣಿ ಎನಿ ಬಳ್ಳಲಿಗೆ ದಿಟ್ಟವು ಸಾನು ರಗದಿ ಪೇಳು ಮನದಿರವನು ನಾನಿವೆನಿದು ಕಮಲ ಜನು. ಮಗಳೇ ಮಾಲಿನಿ, ಇದೇನಿದು ಘನತರವಾದ ತಪಸ್ಸು? ಇದೋ ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಕಣ್ತೆರೆದು ನೋಡು, ಬೇಕಾದುದನ್ನು ಕೇಳು, ಕರುಣಿಸುತ್ತೇನೆ. ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಹರುಷದಿಂದಲೇ ಮನದಿರವ ಪುರಧೀರನಾಗಿಗ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವಾಗ ಕರುಣ ಸಾಗರ ದೇವ ದೇವ. ಕರುಣೆಯ ಕಣ್ಣಿನಿಂದ ಕಾಣುವಂತಹ ಕರುಣಾಸಾಗರ ದೇವ, ಮಗಳೇ ಇದು ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೇಯೋಸ್ತು. ಭಗವಂತನ ಬಂಧುತ್ವವನ್ನು ಬದಿಗೊತ್ತಿ ಭಗವಂತನ ಒಲುಮೆಗೆ ಪಾತ್ರಳಾಗಬೇಕು ಎಂಬಂತಹ ಉದ್ದೇಶದಿಂದ ಭಕ್ತಿಯಿಂದಲೇ ಭಜನೆಯನ್ನು ಮಾಡುವ ಮುಖೇನವಾಗಿ ನಿನ್ನನ್ನು ಉಳಿಸಿಕೊಂಡೇ ತಂದೆ. ದುಡುಕುತ್ತಿರುವಂತಹ ನನ್ನ ಇಂದ್ರಿಯಗಳನ್ನು ಗಟ್ಟಿಯಾಗಿ ಬಿಗಿ ಹಿಡಿದು ಚಿತ್ತವನ್ನು ನಿನ್ನ ಕಡೆಗೆ ಹರಿಸುವ ಮುಖೇನವಾಗಿ ಈ ಹೃದಯ ಮಧ್ಯದಲ್ಲಿ ನಿನ್ನದಾದಂತಹ ದಿವ್ಯ ಸ್ವರೂಪವನ್ನೇ ಪ್ರತಿಷ್ಠಾಪಿಸುವ ಮುಖೇನವಾಗಿ ಪ್ರಾರ್ಥಿಸಿಕೊಂಡಾಗ ಉಳಿದು ಬಂದೆಯಲ್ಲ ತಂದೆ. ಕರುಣೆಯ ಕಡಲಾಗಿ, ಒಲುಮೆಯ ಒಡಲಾಗಿ, ಮಮತೆಯ ಮಡಿಲಾಗಿ, ಪ್ರೀತಿಯ ತೇರಾಗಿ, ನೋವಿನ ಬೇರಾಗಿ, ತಾಳ್ಮೆಯ ತವರಾಗಿ ಮೆರೆಯುವಂತಹ ದೇವರ ದೇವನೇ, ಮನದಿಷ್ಟಾರ್ಥಗಳನ್ನು ಈಡೇರಿಸಿಕೊಡುವೆಯ. ನಿಜವಾಗಿಯೂ ಅಳಿದು ಹೋಗುತ್ತಾ ಇದೆ ನಮ್ಮದಾದಂತಹ ಅಸುರ ಕುಲ.
ಅದನ್ನು ಉದ್ಧಾರಪಡಿಸಬೇಕೆಂಬಂತಹ ಹೊಣೆಗಾರಿಕೆ ನನ್ನ ಮೇಲಿದೆ. ದಾಂಪತ್ಯ ಜೀವನದ ಮುಖೇನವಾಗಿ ಪುತ್ರನೋರುಣನ್ನು ಪಡೆಯಬೇಕು. ತನ್ನ ಶ್ರಮದ ಮುಖೇನವಾಗಿ ಆತ 3 ಲೋಕವನ್ನು ಜಯಿಸಿ ದೊರೆಯಾಗಿ ಮೆರೆಯಬೇಕು. ಅಂತಹ ಸೌಭಾಗ್ಯವನ್ನು ನನಗೆ ನೀ ಕರುಣಿಸಬೇಕು ತಂದೆ. ಮಗಳೇ, ನನ್ನನ್ನು ಭಕ್ತಾಭಿಷ್ಟ ಫಲಪ್ರದಾಯಕ ಅಂತ ಕರೆಯುವುದು ಸತ್ಯ. ಆದ್ದರಿಂದ ನಿನ್ನ ಇಷ್ಟವೇನುಂಟು ಅದು ಯುಕ್ತ ಕಾಲದಲ್ಲಿ ಸದ್ಯೋ ಭವಿಷ್ಯದಲ್ಲಿ ಕೈಗೂಡುತ್ತದೆ ಎಂಬುದಾಗಿ ಹರಸಿದ್ದೆ. ಧನ್ಯಳಾದ ತಂದೆ. ಅಷ್ಟು ಮಾತ್ರವಲ್ಲ, ಏನು ಹುಟ್ಟುವಾತನು ಮಾತ್ರ ಮಹಿಷಾಕಾರಿಯಾಗಿರುತ್ತಾನೆ. ಅಯ್ಯೋ, ಎಂತಹ ಕಠೋರವಾದಂತಹ ನುಡಿಗಳನ್ನೇ ಆಲಿಸುತ್ತಾ ಇದ್ದೇನೆ ತಂದೆ. ಏನಾಯಿತು? ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಹೊರಬರುವುದಕ್ಕೆ ಸಾಧ್ಯವಿಲ್ಲವಂತೆ. ಅಸಂಭವ. ವಿಧಾತನ ಬಾಯಿಯಿಂದ ಶಾಪದ ವಾಕ್ಯವೊಂದನ್ನು ಕೇಳಿಸಿಕೊಂಡೆ ನಾನು. ಹೌದೇ ತಂದೆ? ಇದನ್ನು ಕೇಳಿಸಿಕೊಂಡು ಬದುಕುವುದಾದರೂ ಹೇಗೆ? ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಹೆಣ್ಣಿಗೂ ಕೂಡ ತಾಯ್ತನವನ್ನು ಅನುಭವಿಸಬೇಕೆಂಬಂತಹ ಹಂಬಲವಿರುತ್ತದೆ. ಸಹಜ. ನನಗಿರುವುದು ತಪ್ಪಲ್ವಲ್ಲ? ಇಲ್ಲ. ಎತ್ತಿಕೊಳ್ಳುವುದು ಹೇಗೆ? ಆ ಮಗುವನ್ನು ಲಾಲಿಸುವುದು ಪಾಲಿಸುವಂತಹ ಆಸೆಯನ್ನು ಈಡೇರಿಸುವುದಾದರೂ ಎಂದು ಮಾತ್ರವಲ್ಲ, ಹೆತ್ತವೆಯ ಮನಸ್ಸಿನೊಳಗೆ ಇರುವಂತಹ ಆಸೆಗಳನ್ನು ನೆರವೇರಿಸುವುದಕ್ಕೆ ನನ್ನಿಂದ ಸಾಧ್ಯವಾಗದೆ ಹೋಗುತ್ತದೆ. ಹಾಗಾಗಿ ಈ ಬದುಕು ಬೇಡ ತಂದೆ, ನನಗೆ ಸಾವನ್ನು ಮರುಗದಿರು ಮಾಲಿನಿ, ಮರುಗದಿರು ಮಾಲಿನಿ, ಮರುಗದಿರು ಮಾಲಿನಿ. ಮುನಿವರ ನುರಿದ ಭಜನವು ತಪ್ಪಲರಿಯದು, ತರಳ ಮಹಿಷನು ಜನಿಸಿದರು ನಿಲ್ಲುದರದಲ್ಲಿ ಮುಂದೆ. ಧುರಮರ ಕವಿಯನಿಸೆ ತ್ರಿಜಗದಿ ಬೆರೆಯುವನು ಘನ ಕೀರ್ತಿಯಿಲ್ದಲಿಯೇ. ಸತ್ಯವೇ? ಮರೆಯ ಮಾದಲ್ಲೆನುತ ಸಂತೈಸಿದನು ಮಾನಿನಿಯ. ಮರುಗದಿರು ಮಾಲಿನಿಗೆ ಆ ಮಾಲಿನಿ. ಭಗವಂತ, ಮರುಗದಿರು ಮರುಗದಿರು ಮರುಗದಿರು. ಆ ಸ್ಥಿತಿ ಆಯ್ತಲ್ವೇ ನನ್ನದು? ಹೆಣ್ಣಾದ ನೀನು ಪುತ್ರವಾಂಛೆಯಿಂದ ಮಹಿಷಿ ರೂಪವನ್ನು ತಾಳಿ ತಪಸ್ಸಿಗೆ ತೊಡಗಿದ ಕಾರಣದಿಂದಾಗಿ ಉಪದ್ರವಿತನಾದಂತಹ ಸುಪಾರ್ಶ್ವಕನೆನ್ನುವ ಮುನಿವರನು ಕ್ರುಧಿತನಾಗಿ ಶಾಪವನ್ನು ಕೊಟ್ಟಿದ್ದಾನೆ. ನಿನಗೆ ಮಹಿಷನೇ ಮಗನಾಗಿ ಹುಟ್ಟಲಿ ಎಂದು. ತಂದೆ, ಮುನಿಶಾಪವೇ? ಹೌದು. ರಸ್ತೆಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬಂತಹ ವಿಚಾರ ನಾನು ಅರಿತಿದ್ದೇನೆ. ಆದರೆ ಒಂದು ಏನು? ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡಿರುವುದು ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರನ್ನು. ಅದು ಹೌದು. ಹಣೆ ಬರಹ ಬರೆಯುವಂತಹ ವಿಧಾತನಿಂದ ಅದಕ್ಕೆ ಪರಿಮಾರ್ಜನೆ ಸಿಗುವುದಕ್ಕಿಲ್ಲವೇ? ಸಾಧ್ಯವಿಲ್ಲದ ಸಂದಿಗ್ಧ ವಿಧಾತನಿಗೂ ಒಂದುಂಟು. ಯಾಕೆ? ಅನತಿ ಕಾಲದಿಂದಲೂ ಅವನು ಘನವಾದಂತಹ ತಪಸ್ಸನ್ನು ಮಾಡುತ್ತಿರುವುದರಿಂದ ನನ್ನ ಭಕ್ತೋತ್ತಮನಾಗಿದ್ದ. ಸರಿ, ಅವನ ಮಾತನ್ನು ಸತ್ಯವಾಗಿಸಬೇಕು. ನಿನ್ನ ವಾಂಛಿತವನ್ನು ಈಡೇರಿಸಿಕೊಡಬೇಕು. ಮೇಲಾಗಿ ತಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಇಲ್ಲದಾಗಲಿ ಎಂದಿದ್ದಾನವನು. ಈ ಕಾರಣದಿಂದಾಗಿ ನೀನು ಮಹಿಷನಿಗೆ ತಾಯಿಯಾಗುವುದೇ ವಿಹಿತವಾಗಿತ್ತು. ಹಾಗಿದ್ದರೆ ನಾ ಮಾಡಿದ ತಪಸ್ಸು ವ್ಯರ್ಥವಾಯಿತಲ್ಲವೇ? ಹಾಗೆಂದು ಭಾವಿಸದಿರು. ಏನಿದೆ ಪ್ರಯೋಜನ ಇದರಿಂದ? ಲೋಕ ಪ್ರೀತಿ ಎನ್ನುವುದು ಸರ್ವಮಾನ್ಯವಾಗಿದೆ. ನಿಜ. ಲೋಕವನ್ನು ಕ್ಷೋಭೆಗೊಳಿಸುವ ಭಯಗೊಳಿಸುವಂತಹ ಪುತ್ರನ ವಾಂಛೆಯಲ್ಲವೇ ನಿನ್ನದು. ನಿಜ. ಹಾಗಾಗಿ ಇದನ್ನು ನೀನು ಅನುಭವಿಸಬೇಕಾಗುತ್ತದೆ. ಆದರೆ ಒಂದು ಉಂಟು. ಏನು? ಕಾಣುವುದಕ್ಕೆ ನಿನ್ನ ಮಗನು ಕೋಣನಂತಿದ್ದರೇನಂತೆ. ತನ್ನ ಭುಜಬಲ ಸಾಮರ್ಥ್ಯದಲ್ಲಿ ಸ್ವರ್ಗಮರ್ತ್ಯ ಪಾತಾಳಗಳ ಪಟುಭಟರನ್ನು ಗೆದ್ದು ಆಳುವಂತಹ ವೀರಮಲ್ಲನಾಗುತ್ತಾನೆ. ಸರಿ. ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ನಿನ್ನ ಸೌಭಾಗ್ಯ. ಇದು ವಿಧಿವಚನ. ನಂಬಿಕೋ ಶುಭವಾಗುವುದು. ಹರ್ಷವಾಯಿತು ತಂದೆ, ಹರ್ಷವಾಯಿತು. ಹಿತವಾಗಿರುವುದಕ್ಕಾಗಿ ಆದಷ್ಟು ಬೇಗ ನನ್ನ ಪುರ ಸೇರಿಕೊಳ್ಳುತ್ತೇನೆ. ಕನಕ ಗರ್ಭನ ನೇಮವನುಗೊಳ್ದು ಮಾಲಿನಿ ಘನಕರುಷವನೇ ತಾಳಿಯೇ ಕ್ಷಣದೊಳ್ಳು ನಿಜ ರೂಪವನ್ನು ತಳೆಯುತ್ತಲೇ ಮನೆಗೈದಿ ಜನನಿಯಲಿ. ಕೆಲಕಾಲ ಗಳೆಯಲ ಸತಿ ಗರ್ಭವಾದಳಿದು ಚೆಲುವ ಸುಕುಮಾರನಂಬಡೆದಿರಲು ಹರುಷದಲ್ಲಿ ಗೆಳಿದು ಸುರಪುರವಾಳ್ವ ಬಗೆಯರಿಯದಾದಿತಿಯು ಮರುಗುತ್ತಿರೆ ತನ್ಮನದಲ್ಲಿ. ಆ
ಪರ ಮಡದಿಯರಲ್ಲಿ ಹಿರಿಯವಳಾದಂತಹ ದಿತಿದೇವಿ ನಾನು. ಬ್ರಹ್ಮ ಮಾನಸ ಕುಲ, ಕುಲಕ್ಕೆ ತಕ್ಕ ಗೋತ್ರ, ಗೋತ್ರಕ್ಕೆ ತಕ್ಕ ಭಾಗ್ಯ ಯಾವುದು ನಮಗಿಲ್ಲವಲ್ಲ. ಏನು ಮಾಡೋಣ ಹೇಳಿ? ಮೇಲು ಲೋಕವಾದಂತಹ ಸುರಲೋಕ, ಅದನ್ನು ನನ್ನ ಸವತಿಯ ಮಕ್ಕಳಾದಂತಹ ದೇವತೆಗಳು ಪಡೆದು ಹೋಗಿಸುತ್ತಾ ಇದ್ದರೆ ಅದನ್ನು ಪ್ರತಿಭಟಿಸಿ ಸೂರೆಗೆಯುವುದಕ್ಕೆಂದು ಹೋದಂತ ನನ್ನ ಗಂಡು ಮಕ್ಕಳು ಸುರಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹೋದರು. ರಾಕ್ಷಸ ವಂಶವೇ ನಿರಂಶವಾಗಿರುವ ಮಗಳಾದಂತಹ ಮಾಲಿನಿ ತಪಸ್ಸಿಗೆಂದು ಕಾಡಿಗೆ ಹೋಗಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ವರವನ್ನು ಪಡಕೊಂಡು ಬಂದಳು. ನಂತರದಲ್ಲಿ ಆಕೆಯ ವಿವಾಹವು ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ ಎಂಬಾತನೊಂದಿಗೆ ಜರುಗಿ ಯೋಗ್ಯನಾದಂತಹ ಪುತ್ರನೋರ್ವನು ಉದಿಸಿ ರಾಕ್ಷಸ ಕುಲ ಪ್ರದೀಪಕನಂತೆ ಗಂಗೊಳಿಸುತ್ತಾ ಇದ್ದಾನೆ. ಹೀಗೆ ಪುತ್ರೋತ್ಸವದ ಸಡಗರದಲ್ಲಿ ನಾವೆಲ್ಲ ಮೈಮರೆತಿದ್ದರು. ಗಂಡು ಮಕ್ಕಳನ್ನು ಕಳಗೊಂಡಂತಹ ಪುತ್ರ ಶೋಕ ಯಾರೊಡನೆ ಹೇಳಿಕೊಳ್ಳಿ? ಓರ್ವ ಮಗ ಜನಿಸಿದ್ದಾನೆ ಮಹಿಷ. ಅವನನ್ನು ಆಡಿಸುವುದು ಬಿಟ್ಟು ಇಲ್ಲಿ ಕಣ್ಣೀರನ್ನೇ ಸುರಿಸುತ್ತಿದ್ದೀರಲ್ಲ, ಏನಾಯ್ತು? ಕಾರಣವಿದೆ ಅಳಿಯ. ಏನು? ನೋಡಿದೆ ನಮ್ಮ ಶೋಣಿತಾಪುರವನ್ನು ಅರಾಜಕತೆಯಲ್ಲಿ ತಾಂಡವಾಡುತ್ತಾ ಇದೆ. ಶತ್ರುಪಾಳಯವಾದಂತಹ ದೇವಲೋಕದಲ್ಲಿ ದೇವತೆಗಳು ಪಟ್ಟಭದ್ರ ಹಿತಾಸಕ್ತಿಯಿಂದ ಕುಳಿತು ನಮ್ಮನ್ನು ಕಂಡು ಅಪಹಾಸ್ಯ ಮಾಡುತ್ತಾ ಇದ್ದಾರೆ. ಪ್ರಾಬಲ್ಯವನ್ನು ನಾವು ಖಂಡಿಸಲೇಬೇಕು. ಸ್ವರ್ಗವನ್ನು ಶಾಶ್ವತವಾಗಿ ನಮ್ಮ ಕೈವಶ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಈಗಲೇ ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗವನ್ನು ಅನುಭವಿಸಬೇಕು. ಈ ಚಿಕ್ಕ ವಿಚಾರಕ್ಕೆ ಚಿಂತೆ ಬಿಡು. ನಿಮ್ಮ ಚಿಂತೆಯನ್ನು ನನಗೊಂದು ಅಪ್ಪಣೆಯನ್ನು ಕೊಡಿ. ನೇರವಾಗಿ ಸ್ವರ್ಗಕ್ಕೆ ಹೋಗಿ ಆ ದೇವತೆಗಳನ್ನು ಬಡಿದಾಡಿಸಿ ಸ್ವರ್ಗವನ್ನು ನಮ್ಮದಾಗಿಸೋಣ. ಆದಷ್ಟು ಬೇಗನೆ ಹೋಗಿ. ನನಗೆ ಬೇಕಾದದ್ದು ಸಿಂಹವಿಷ್ಟಿನ ಬರಿದಾಗಿದೆ. ನೀ ಬಂದ
ದುರಕ್ತಿರಾದಂತ ದೇವತೆಗಳೆಲ್ಲರನ್ನು ಸೋಲಿಸಿ ಸಿಂಹ ವಿಷ್ಟಿರವನ್ನು ಏರಿದಾಗ ಮೇಲಿನಿಂದ ಹಾರಿಕೊಂಡು ಬಂದು ರೆಕ್ಕೆಯಿಂದ ಬಡಿದೆಬ್ಬಿಸಿದ್ಯಾ? ನಿಜ. ಯಾರು ನೀನು? ನನಗೂ ನಿನಗೂ ಏನು ದ್ವೇಷ? ಏರಿದ್ದು ಮಾತ್ರವಲ್ಲ, ಸುಮನಸರನ್ನೆಲ್ಲ ಬಡಿದೋಡಿಸಿ ಇವತ್ತಿ ಪೀಠವನ್ನು ಏರಿದ್ಯಾ? ನಿನ್ನನ್ನು ವಿಚಾರಿಸಕ್ಕಾಗಿ ಬಂದವ. ಯಾರು ನೀನು?
ಒಳ್ಳೆದಾಯ್ತು. ಸ್ವರ್ಗಲೋಕದ ಪೀಠವನ್ನು ಇಂದಡಿಗೆ ಸ್ಥಿರಪಡಿಸಿದ್ದೇನೆ. ಸಂತೋಷದ ವಿಷಯ ನಮ್ಮವರಿಗೆ ತಿಳಿಸಬೇಕು. ಸೇರಿಕೊಂತಂದ್ರೆ ಅಕ್ಷರ ಬಾಳ ಬರಡಾಗಿ ಹೋಯ್ತಲ್ಲವೇ. ಸಮಸ್ಯೆ ನಿನಗೆ? ಅಯ್ಯೋ ಹೇಗಮ್ಮ ಬದುಕಲಿ, ಹೇಗಮ್ಮ ಬದುಕಲಿ. ಎಂತಹ ಸಮಸ್ಯೆ ನಿನಗೆ? ಅಯ್ಯೋ ಹೇಗೆಂದು ಹೇಳಲಿ, ಹೇಗೆಂದು ಹೇಳಲಿ, ಏನೆಂದು ಹೇಳಲಿ? ಹೌದು ಏನಾಯ್ತು ಹೇಳಿದ್ರೆ ಇದ್ದುದನ್ನೇ ಹೇಳ್ಬಹುದೇ. ನಾಳೆಗೆ ತಡವರಿಸ್ತ ಉಂಟು, ಭಯ ಭಯ ಆಗ್ತಾ ಉಂಟು. ಅದಕ್ಕೆ ನಡುಗು ನಡುಗಿ ಬಂದೆ. ಎಲ್ಲಿಂದ ಬಂದೆ? ಯಾರು ನೀನು? ಅದು ಯಾರು ನೀನು ಅನ್ನೋದೇ ಪ್ರಶ್ನೆ ಅಲ್ವಾ? ಹೌದು, ಯಾರು ನೀನು ಪ್ರಶ್ನೆ ಅದು. ಇಷ್ಟು ವರ್ಷ ಯಾರು ದೇವ್ರ ಏನು ಇಷ್ಟು ವರ್ಷ ಸೇವೆ ಮಾಡ್ತಾ ಇದ್ದೇನೆ, ಇನ್ನು ನನ್ನನ್ನು ಏನು ಅಂತ ಕೇಳಿದ್ರು ಏನು ಅಂತ ಹೇಳಿ. ಸೇವೆ ಮಾಡ್ತಿದ್ದೀಯಾ? ಹೌದು. ಎಷ್ಟು ವರ್ಷ? 42 ವರ್ಷ. ಎಲ್ಲಿದ್ದೆ? ಅದಷ್ಟೇ, ನಿಮ್ಮ ಒಟ್ಟಿಗೆ ಇರುವಂತದ್ದಲ್ಲ. ನಿಮ್ಮ ಕಾಂತಪ್ಪಣ್ಣನ ಒಟ್ಟಿಗೆ ಇದ್ದ. ಅದ್ಯಾರು? ನಿಮ್ಮ ಕಾಂತಪ್ಪಣ್ಣ. ನನ್ನ ಕಾಂತ. ಅವ್ರ ಒಟ್ಟಿಗೆ ಇದ್ದವಲ್ವ ನಾನು. ಹೌದಾ? ಈಗ ಏನಾಯ್ತು ನಿಮ್ಮ ಊರಿನಲ್ಲಿ ನೆರೆ ಬಂತ? ನಿನಗೇನೀಗ ರಜೆ ಬೇಕಾ? ಅಲ್ಲ ಬೇಡ, ನಾಳೆ ಅಲ್ಲ ನೆರೆ 4 ವರ್ಷ 5 ವರ್ಷಕ್ಕೆ ಮೊದಲು ಬಂದದ್ದು. ಅದೆಲ್ಲ ವ್ಯವಸ್ಥೆ ಆಗಿದೆ. ಮತ್ತೆ ಈಗೇನು ಸಂಕಷ್ಟ? ನನ್ನ ಸಮಸ್ಯೆ ಅಲ್ಲ, ಮತ್ತೆ ಯಾರದು? ಇಲ್ಲಿಗೆ ಬಂದ ಸಮಸ್ಯೆ. ಇಲ್ಲಿಗೆ ಸಮಸ್ಯೆ? ನಮ್ಮ ದೇಶಕ್ಕೆ ಬಂದ ಸಮಸ್ಯೆ. ಏನದು? ನಾನಲ್ಲಿ ಮೇಲೆ ದೂರದ ಗುರುಪುರಕ್ಕೆ ಹೋಗಿ ಬಂದದಲ್ವಾ? ಗುರುಪುರಕ್ಕೆ ಅಲ್ಲಿಗೆ ಹೋಗಿ ಬಂದೆಯಾ? ಯಾಕೆ ಹೋದೆ? ಅಲ್ಲಿ ಹೋಗಿ ಬರ್ಲಿಕ್ಕೆ ಹೋದ್ದು. ನನ್ನವರಿಲ್ಲ ಅಂತ ನೀನು ಅದಕ್ಕೆ ಕಾಯಕವ? ಉದ್ಯೋಗ ಇಲ್ಲ ಅಂತ ಹೇಳಿ. ಮತ್ತೆ ಅಯ್ಯೋ ಏನ? ನೀವು ಹಾದಿ ತಪ್ಪಿಸಿದ್ದೀರಿ. ನಾನು ಹಾದಿ ಎಲ್ಲಿ ತಪ್ಪಿದೆ? ನೀವು ತಪ್ಪಿಸಿದ್ದ, ನನ್ನನ್ನು ತಪ್ಪಿಸುವುದು ನೀವು. ಹೇಗದು? ನಾನು ಅದು ಮೇಲೆ ಒಂದು ಗುರುಪುರ ಎಂಬ ಲೋಕಕ್ಕೆ ಹೋಗಿ ಬಂದದ್ದು ಹೇಳ್ತೇನೆ. ಹಾಗೊಂದುಂಟ? ಮೇಲೆ ಅದು ಗುರುಪುರದ ಲೋಕ ಇಲ್ವಾ? ಅಲ್ಲಿ ಸುರಪುರ ಕೇಳಿದ್ದೇನೆ. ಹೌದು, ಅಲ್ಲಿಗೆ ಹೋಗಿ ಬಂದದ್ದು. ಸುರಪುರಕ್ಕೆ ನನ್ನವರ ಜೊತೆಗೆ ನೀನು ಮಾತ್ರ ವಿಚಾರ ಏನು? ಲಾಲಿ ಸಾಬೇಕು ತಾಯೇ ಲಾಲಿ ಸಾಬೇಕು ತಾಯಿ ಬಿಲ್ಲಗಳ ಮಾಲಿನಿ ಗುಣವಾಣಿಯೇ ಕಾಳಗದಲ್ಲಿ ಸುರಜಾಲವ ಗೆಲ್ಲಲೆಂದು ನಿಲೆಯೊಳೈದಿದ ನಿರ್ಲಯದಾತ ಲಾಲಿ ಸಾಬೇಕು ತಾಯೇ ರಾಣಿ ಎಲ್ಲರನ್ನು ಓಟು ಹಾಕಿಸಿ ಎಲ್ಲರನ್ನೊಟ್ಟಾಗಿಸಿ ದೇವರ ಕಳ್ಳರು ಪಡೆದట్లు ಹೋದಲ್ವ? ಸರಿ, ವಿಷಯ ಗೊತ್ತಾಗಿ ಪೂರಾ ಬಂದಿದ್ದಾರೆ ಉದ್ದಕ್ಕೆ. ಉದ್ದಕ್ಕೆ ಬಂದದ? ಯಾಕೆ ಸಾಲು ಸಾಲಾಗಿ? ಅದಲ್ಲ, ಮತ್ತೆ ಅದು ಆ ಯುದ್ಧಕ್ಕೆ ಬರುವಾಗ ಎಲ್ಲರ ಕೈಯಲ್ಲಿಯೂ ಕಾಯ್ದಿನ ಇತ್ತು. ಕಾಯ್ದಿನ ಅದ್ಯಾವುದು? ಪೆಟ್ಟು ಮಾಡ್ಲಿಕ್ಕೆ ಬೇಡ, ಕೈದು ಆಯುಧ ಹಿಡ್ಕೊಂಡು ಬಂದ್ರು. ಸರಿ, ನಮ್ಮವರನ್ನು ಕಡಿಮೆಯ ಹೋರಾಟ ಮಾಡಿದ್ರು. ದೇವತೆಗಳಿಗೆ 4 ಕೊಟ್ಟರಮ್ಮ, ಪರಿಣಾಮ ಅವನು ಓಡಿಸಿದ್ರು. ಸರಿ, ಆಗ ಆ ದೇವತೆಗಳಿಗೆ ಪೂರ ಒಬ್ಬ ಕಾಪಿಡ್ತಾನಲ್ಲ,
ಕಾಪಾಡುವವ ಸುರ್ಪ ಯಾರ್ದು? ನನ್ನದು ಸುರಪ. ಐರಾವಾತ ಏರಿಕೊಂಡು ಐರಾವತವನ್ನು ಏನು ಕೈಯಲ್ಲಿ ಉಜ್ಜರು ತಕೊಂಡು ಅದ್ಯಾವುದು? ಉಜ್ಜರನ ಕೈಯಲ್ಲಿ ಆ ವಜ್ರಾಯುಧ ಹಿಡ್ಕೊಂಡು ನಿಂದ ಯಾರ ಎದುರಲ್ಲಿ ಎಂತದ್ದು ಸುಮ್ಮನೆ ಅವನ ಮತ್ತೆ ಇಲ್ವೋ ಇಲ್ಲೇ ಇಲ್ಲ ಸರಿ. ಆಟ ನಡಲಿಲ್ಲ. ಬಂದವನಿಗೆ ಮುಸುಡಿಗೆ 4 ತಟ್ಟಿದ್ದಾರೆ. ಹೌದಾ? ಹೇಗೆ ಓಡಿದ್ದಾನೆ ಅಂತ ಇಲ್ಲ. ಸರಿ, ಎಲ್ರು ಓಡಿದ್ರಲ್ಲಮ್ಮ, ಮತ್ತೇನು ಮಾಡುದು? ರಾಯರು ಹೋದ ಅದಕ್ಕಲ್ವಾ? ಯಾವುದಕ್ಕೆ? ಮಸಾನ ಸೇರುವುದಕ್ಕೆ. ಏನದು? ಅದು ಮಸಾನದು ಸಿಂಹಾಸನ. ಅಲ್ಲಿ ಏರಿದ್ರಮ್ಮ. ಸರಿ. ಏರಿದಾಗ ಅವರು ಬಂದ್ರು. ಯಾರು? ಅಲ್ಲ ಸೇರಿದವರಿಗೆ ಪೂರ್ತಿ ಸಂತೆ ವೇಷ ಮಾಡ್ತಾರಲ್ಲ, ಸಂತೋಷ ಪಡಿ. ಯಾರು? ಹಾಪು ಸಾರಿಯರು, ಅಪ್ಸರಾ ಸ್ತ್ರೀಯರು, ದಂಬಾದಿ ನಾರಿಯರು, ರಂಭಾದಿ ನಾರಿಯರು, ಸಂಭ್ರಮದಿ ನರ್ಸಿ ಸಂಭ್ರಮದಿ ನರ್ತಿಸಳು, ತುಂಬಿದಾನಂದದೊಳು ತುಂಬಿದಾನಂದದೊಳು ನಮ್ಮರಾಯರು ಇರುವಂತಹ ಸಂದರ್ಭ, ನಮ್ಮವರು ಇರುವಂತಹ ಹೊತ್ತು ಒಂದು ಶಬ್ದ. ಆ ಶಬ್ದ ಏನದು? ಏನು? ನಾನು ನೋಡ್ತೇನಮ್ಮ, ಅದೊಂದು ರೆಕ್ಕೆ ಉಳ್ಳ ಜಾತಿ ಹಾರಿಕೊಂಡು ಬರ್ತಾ ಉಂಟು. ದೇವತೆಗಳಲ್ಲಿ ಒಂದು ರೆಕ್ಕೆ ಉಳ್ಳದುಂಟಲ್ಲ ಅಲ್ಲಿ, ಯಕ್ಷರು. ಆಕುಳಿ ಅವರಿಗೆ ಒಬ್ಬ ನಾಯಕ ಅಂತವ. ಯಾರವ? ಪೊಂಗಯಾಕ್ಷ ಅಂತ ಹೆಸರಂತೆ. ಪಿಂಗಳಾಕ್ಷನಾಗಿ ಹಾರಿಕೊಂಡು ಬಂದು ನಿಂತ, ರೆಕ್ಕೆ ಎತ್ತರಿಸಿ ನಿಂತ. ಯಾಕಂತೆ? ನಾನು ಗ್ರಹಿಸಿದೆ, ಈಗ ಎಲ್ಲಾ ಕಡೆ ದಾಮರ ಸೇವೆ ಆಗಿ ಆಗ್ತದೆ ಅಂತ. ಚಾಮರ ಸೇವೆ ಅದಕ್ಕೆ ಬಂದದಲ್ಲ, ಬಂದರೆ ಜೋರು ಮಾಡಲಿಕ್ಕೆ ಶುರು ಮಾಡಿದ್ದ. ಏನು ಅಂತ ಗ್ರಹಿಸಿಕೊಂಡೆ, ಏನು ಅಂತ ಗ್ರಹಿಸಿಕೊಂಡೆ. ಮೇಲೆ ಯಾಕೆ ಕೂತದ್ದು ನೀನು? ನಿನ್ನೆ ಮೊನ್ನೆ ಬಂದವ. ಏನು ಜೋರು ಮಾಡುದು? ಅಲ್ಲಿಯ ಸನ್ನಿವೇಶ. ನಿನ್ನ ವಿಷಯ ಪೂರ ನನಗೆ ಗೊತ್ತಾಗಿದೆ. ದೇವೇಂದ್ರ ಬಂದು ಪೂರ ಹೇಳಿದ್ದಾನೆ. ವಿಷಯ ಅರಿತೆ ನಾನು ಬಂದದ್ದು. ಆದ ಕಾರಣ ನನ್ನ ಕಾಲಿಗೆ ಎರಗೂ ಇಲ್ಲಂತಾದ್ರೆ ಹೋರಾಡು. ಅವನ ಪ್ರಶ್ನೆ ನನ್ನವರು ಸಿಟ್ಟುವಂತರಾಯರಿಗೆ ನಿನ್ನ ದಾವಣೆಗೆ ಕೂತ್ಕೊಳ್ತೇನೆ ಮುಂದೆ ಕೈ ಹೊತ್ತು ಹೋದ್ರು. ಅವ ರೆಕ್ಕೆಯಿಂದ ಪಟ 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 ಬಾರಿಸಿದ ರಾಯರಿಗೆ. ನನ್ನವರಿಗೆ? ಹೌದೌದು. ನನ್ನವರು ಸುಮ್ಮನಿದ್ರೆ ಇಲ್ಲ, ಹೋರಾಟಕ್ಕೆ ಮುಂದಾದ್ರು. ಅವ ಸೈರಿಸಿಲ್ಲ, ಮತ್ತೊಂದು ರೆಕ್ಕೆಯಿಂದ ಬಡ 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 ಪುನಃ ಬಾರಿಸಿದಪ್ಪ. ರಾಯರು ಗಿರಿರದ್ರಿಗೆ ಮುಂಡೊಬ್ಬ ಬಿದ್ರು. ಹತ್ತಿರ ನೋಡ್ತೇನಪ್ಪ, ನನಗೋರು ಹೇಗಿದತ್ತೆ ಸ್ವಾಮಿ. ಪತಿಯಲಿ ಮಾಡಿದೆಯಲ್ಲ, ಪತಿಯಲಿ ಮಾಡಿದೆಯಲ್ಲ, ಈ ಪರಿಯಲ್ಲ ಜೊತೆಯ ಬಲವರೇ ನಲ್ಲ. ಕ್ಷಿತಿಯೊಳು ನಿಲ್ಲನಗಲಿ ಜೀವಿಸಲೆಂದೆ ವ್ಯಥೆಯನ ಯಾರೊಡನೆ ನಲಿ. ಪತಿಯಲಿ ಮಾಡಿದೆಯಲ್ಲ, ಕಠೋರವಾದಂತಹ ವಿಚಾರವನ್ನು ಕೇಳಿದೆ ನಾನು. ಬರಸಿಡಿಲೇ ನನ್ನ ಅಪ್ಪಳಿಸಿ ನನ್ನೆದೆಗೆ ಬಡಿದಂತಹ ಅನುಭವ ನನಗೆ ಆಯಿತಲ್ಲ. ಹೆತ್ತವ್ವೆಯ ಮನಸ್ಸಿನೊಳಗಿರುವಂತಹ ಆಸೆಗಳನ್ನ ನೆರವೇರಿಸುವುದಕ್ಕಾಗಿ ನಾನಿದ್ದೇನೆ ಮಾಲಿನಿ ಎಂಬ ಹಾಗೆ ನನಗೆ ಧೈರ್ಯವನ್ನ ಆಡಿದವರು. ಎಲ್ಲ ಸೇನೆಯನ್ನು ಸೇರಿಸಿಕೊಂಡು ಸ್ವರ್ಗವನ್ನೇರಿದವರು. ಅದನ್ನು ವಶಪಡಿಸಿಕೊಂಡು ಬರುವಂತಹ ಚಂದವನ್ನು ನಾ ಕಾಣಬೇಕು, ಆ ಸುವಾರ್ತೆಯನ್ನು ನಾ ಕಿವಿಯಾರೆ ಕೇಳಿಸಿಕೊಳ್ಳಬೇಕು ಎಂಬ ಹಾಗೆ ಆಸೆ ಪಟ್ಟೆ ಸ್ವಾಮಿ. ಆದರೆ ನನ್ನ ಪಾಲಿಗೆ ನಿಮ್ಮ ಸಾವಿನ ವಾರ್ತೆಯನ್ನು ಕೇಳುವುದು ಸ್ಥಿತಿ ಒದಗಿ ಬರುತ್ತದೆ ಎಂಬ ಹಾಗೆ ನಾ ಭಾವಿಸಿಕೊಂಡಿರಲಿಲ್ಲ ಪ್ರಭು. ಈ ಹೊತ್ತು ನನ್ನನ್ನು ಬಿಟ್ಟು ಹೋದಿರಿ, ಬಾರದ ಲೋಕವನ್ನೇ ಸೇರಿಬಿಟ್ಟಿರಿ. ನೀವಿರದಂತಹ ಈ ಕ್ಷಿತಿಯೊಳಗೆ ನನಗೊದಗಿದ ಕಷ್ಟವನ್ನು ಯಾರಲ್ಲಿ ಹೇಳಿಕೊಳ್ಳಲು ಯಾರಿದ್ದಾರೆ ಸ್ವಾಮಿ? ಇಲ್ಲ ಇಲ್ಲ, ನಿನಗೆ ಬದುಕುವ ಆಸೆ ಇಲ್ಲ, ಬದುಕಲಾರೆ. ನಾನು ಈ ಪ್ರಾಣವನ್ನು ಬಿಟ್ಟು ನಿಮ್ಮನ್ನು ಸೇರಿಕೊಳ್ಳಬೇಕು. ಅದಕ್ಕಾಗಿ ನಾ ಸಾಯುತ್ತೇನೆ ಸ್ವಾಮಿ. ಹತ್ತು ಫಲವೇ ಸುಮ್ಮ
ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗಿ ಹದನಗಳ ಹದನಗಳ ಸುಮರದ ಮಣ್ಣವರು ಸದಬಡಿದು ನಾಗವಾರ್ತಿಯಲ್ಲಿ ವಶಗೈವೆ ಎನ್ನುತ್ತಲೇ ಕರೆದಳ ಮಗನ ನಿನ್ನವರನ್ನು ನಾನು ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ನಾ ಸಾವಿನ ದಾರಿಯನ್ನು ಹಿಡಿದೆ ಎಂದಾದರು ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರಿಗೆ ಸರಿಯಾದಂತಹ ಶಿಕ್ಷೆ ವಿಧಿಸುವವರು ಯಾರಿದ್ದಾರೆ? ಇಲ್ಲ, ನಾ ಸಾಯಕೂಡದು, ನಾ ಸಾಯಬಾರದು. ನಾ ಯುದ್ಧ ಸಾಧಿಸಿ ತೋರಿಸಿಕೊಡಬೇಕು. ಹಾಗಿದ್ದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರು ಯಾರು? ಯಾರು? ದೇವತೆಗಳೇ, ದೇವತೆಗಳು. ಹಳೆಯ ಕುಂಕುಮವನ್ನೇ ಅಳಿಸಿ ಕೊಳ್ಳ ಮಂಗಲ್ಯವನ್ನೇ ಕಿತ್ತಿಸಿದಿರ. ಮುತ್ತೈದೆಯಾಗಿ ಬಾಳಬೇಕು ಎಂಬಂತಹ ಆಶಾಗೋಪುರವನ್ನು ಹೊಂದಿದ ಮಾಲಿನಿಗೆ ವಿಧವೆಯ ಪಟ್ಟವನ್ನು ಶಾಶ್ವತಪಡಿಸಿದಿರ. ನನ್ನ ಈ ಸ್ಥಿತಿಯನ್ನು ಕಂಡು ನೀವು ಸಂಭ್ರಮವನ್ನಾಚರಿಸುತ್ತಿರಬಹುದು, ಆದರೆ ಇದು ಶಾಶ್ವತವಲ್ಲ. ಖಂಡಿತವಾಗಿ ಅದನ್ನು ಶಾಶ್ವತವಾಗಿ ನಾವು ಉಳಿಸಲಾರೆ. ನಿಮಗೆ ಸರಿಯಾದಂತಹ ಪಾಠ ಕಲಿಸುವುದಕ್ಕಾಗಿ ನನ್ನ ಮಗನಿದ್ದಾನೆ. ಮಗ ಮಹೇಶನನ್ನು ಕರೆದು ಸಕಲ ವಿಚಾರವನ್ನರ್ಹಿ ನಿಮಗೆ ಶಿಕ್ಷೆಯನ್ನು ಕೊಡಲೇಬೇಕು. ಮಗನನ್ನು ಕರೆಯಲೇಬೇಕು. ಮಗನೇ ಮಹೇಶ, ಕಂದ ಮಹೇಶ, ಮಗನೇ ಮಹೇಶ, ಬಾ ಕಂದ, ಬಾ ಮಗನೇ, ಬಾ.
ಅಮ್ಮ ಕಂದ ಅಮ್ಮ ಮಹೇಶ ರಾಜಾಂಗಣದಲ್ಲಿ ದೈತ್ಯ ಕುಮಾರನೊಂದಿಗೆ ನಾನು ಆಟವನ್ನು ಆಡ್ತಾ ಇದ್ದೇನೆ. ಸರಿ ಎತ್ತವ್ವಯ ದೀರ್ಘ ಧ್ವನಿ ಕೇಳಿತಮ್ಮ. ಆಟವನ್ನು ಬಿಟ್ಟೆ ನಿನ್ನೆಡೆ ಓಡೋಡಿ ಬಂದು ನೋಡಿದಾಗ ನಮ್ಮ ಈ ಶೋಣಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ನಿಜ ಮಗ. ಸರಿಯಾಗಿ ನಿಮ್ಮನ್ನು ನೋಡಿದ್ರೆ ಕಾಲು ಬೆರಳಲ್ಲಿ ಕಾಲುಂಗುರ ಕಾಣುದಿಲ್ಲ. ಇಲ್ಲ ಕಂದ. ಕೈಯಲ್ಲಿ ಕೈ ಬಲೆಗಿಲ್ಲ. ಇಲ್ಲ. ಅಮ್ಮ ಕೋಲಲ್ಲಿ ಮಂಗಸೂತ್ರ ಕಾಣುದಿಲ್ಲ. ಇಲ್ಲ. ಹಣೆಯಲ್ಲಿ ಕುಂಕುಮ ಇಲ್ಲ. ಯಾಕಮ್ಮ ಕಂಡಿಲ್ಲ? ಕಷ್ಟ ಬದುಕಿದ್ದು ಮಗನೇ. ನಾನು ಆಟ ಆಡಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಲನ್ನು ಕೊಡುವಳು. ಸತ್ಯ. ಅಮ್ಮ ಕಷ್ಟ ಬಂದೆ ತಾಯಿ. ನಿಜ ಮಗನೇ. ಕಷ್ಟ ಬಂದೆ ಅಮ್ಮ. ಅಮ್ಮ ಏನಪ್ಪ? ದೈತ್ಯ ಕುಲದ ಮಾತೆ ನೀನು. ನಿನ್ನ ಪಾಲಿಗೂ ಕಷ್ಟ ಬಂದಕ್ಕೆ ಇದೆಯೋ? ಇಲ್ಲವೇ? ಸರ್ವತಃ ಇಲ್ಲ. ಹಾಗಾದರೆ ನಾನು ಅರ್ಥ ಮಾಡಿಕೊಂಡೇನಮ್ಮ. ಹೇಗೆ ಮಗ? ಸೃಷ್ಟಿಕರ್ತನಾದ ವಿಧಾತನದ ಕಷ್ಟ ಬಂತೆ. ಪಾಲೆಗೊತ್ತು ನಾರಾಯಣ ಅವಾಗೆದುರಾದರೆ ಇಲ್ಲ ಅಮ್ಮ. ನಮ್ಮ ಕುಲದೇವ ಮುಕ್ಕಣ್ಣ ಅವ ಮುನಿದ್ರೆ ಇಲ್ಲ. ವಾಮ್ಮ. ಏನಪ್ಪ? ವಾಮ್ಮ ಮಗನೇ. ಅಪ್ಪ ಎಲ್ಲಿ ಅಮ್ಮ? ಮಹೇಶ ಮತ್ತು ಕಂದ 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 ನಮ್ಮ ಬಾಳುವೆ ತೀರಿದುದು ಮಗನೇ. ಮೇಲುಭಾಗವನ್ನು ಬಯಸೆ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಅಯ್ಯೋ ಕಂದ ಹೋಗಿ ಕರೆದಾಗ ನೀ ಓಡೋಡಿ ಬಂದ ಯಾಕ? ನಾನು ನಿಮ್ಮ ಮಗನಲ್ವೇ? ನಿನ್ನ ಮುಖ ನೋಡಿದಾಗ ನನಗೂ ಸಂತೋಷವಾದರೂ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಯಾಕಮ್ಮ? ಇಂದಿಗಾಗುವಾಗ ನಮ್ಮ ಜೀವನ ಮುಗಿದು ಹೋಯಿತು ಕಂದ. ವಾಮ್ಮ. ಏನಪ್ಪ? ನಮ್ಮ ಜೀವನ ಇಂದಿಗಾಗುವಾಗ ಯಾರಿಂದ ಹೇಗೆ ಮುಗಿದು ಹೋಯ್ತಮ್ಮ? ಮಗನೇ, ಅಮ್ಮ ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ನನ್ನಪ್ಪ ನಮ್ಮ ಎಲ್ಲಾ ಸೇನೆಯನ್ನು ಸೇರಿಸಿಕೊಂಡು ನಾಕವನ್ನಾಡರಿದ ವಿಚಾರ ನಿನಗೆ ಗೊತ್ತಿದೆಯಾ ಮಗನೇ? ಪರಿಣಾಮ ಏನಾಗಿದೆ? ತನ್ನನ್ನೆದುರಿಸುವುದಕ್ಕಾಗಿ ಬಂದಂತಹ ದೇವತೆಗಳನ್ನೆಲ್ಲ ಸದೆಬಡಿದು ಬರಿದಾದಂತಹ ಸುರಲೋಕದ ಪೀಠವನ್ನು ಏರಿದರಂತೆ ಕಂದ. ಬಲರಾಜ್! ಶಾಬಾಷ್! ಎಂತ ಸಂತೋಷ ವಿಷಯ ತಾಯಿ. ನನ್ನಪ್ಪ
ಸ್ವರ್ಗ ಪ್ರವೇಶ ಮಾಡಿದ್ದಾರೆ. ಸತ್ಯ. 33 ಕೋಟಿ ದೇವತೆಗಳು ಗೆದ್ದಿದ್ದಾರೆ. ಸುರ ಪದವಿ ನಮ್ಮದಾಗಿದೆ. ಅಮ್ಮ ಅಪ್ಪಯ್ಯ ಹೋಗ ಬರ್ತಾರೆ. ನಾವು ಯಾವಾಗ ಇಲ್ಲಿ ವಿಜಯ ಆಚರಿಸುವ? ಇಲ್ಲ ಮಗನೇ, ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಯೋಗ ನಮ್ಮ ಪಾಲಿಗಿಲ್ಲದ. ಸೋತ ಸುಮನಸರು ಸುಮ್ಮನಿರಲಿಲ್ಲವಂತೆ ಮೋಸದಿಂದ ನಿನ್ನ ತಂದೆಯನ್ನೇ ಕೊಲ್ಲಿಸಿದ. ಜನರಿಯ ವಚನವ ಆಲಿದ ಮಹೇಶನು ಎಂತ ವಾರ್ತೆಯನ್ನು ನಾನು ಕೇಳಬೇಕಿತ್ತು, ಅದನ್ನು ಕೇಳಿದು ಬಿಟ್ಟು ನನ್ನ ಅಪ್ಪನ ಮರಣದ ವಾರ್ತೆ. ನಿಜ ಅಮ್ಮ. ಏನಪ್ಪ? ಅಪ್ಪನಿಲ್ಲದೆ ನಾನೀಗ ತಪ್ಪಲಿ ಅಮ್ಮ. ನೀ ತಪ್ಪಲಿ ಎಲ್ಲ ಮಗನೇ, ಹೆತ್ತ ತಾಯಿ ನಾನಿದ್ದೇನೆ ಕಂದ. ಓ ಅಮ್ಮ, ಅಪ್ಪನನ್ನು ಕೊಂದವರು ಯಾರು? ಯಕ್ಷ. ಯಕ್ಷರ ನಡುವೆ ಅಪ್ಪನ ಬಂದವ ಯಾರು? ಯಕ್ಷ. ಅವ ನನ್ನ ಬಾಳಿಗೆ ನಿರ್ಲಕ್ಷ್ಯ. ಅಮ್ಮ, ಅಂತ ತ್ರೈಲಕ್ಷ್ಯ ಬಳಿ ಅಮ್ಮ, ನಾನು ಲೆಕ್ಕಕ್ಕೆ ತೆಗೆದುಕೊಳ್ಳಿ. ಒಂದೊಮ್ಮೆಗೆ ಕಣ್ಣನೇ ತಲೆಗಿಲ್ಲಿ ಬಲ್ಲಿ ಅಮ್ಮ, ಆತನ ಮೂಲ ಕಣ್ಣಲ್ಲಿ ನಾನು ಬೆವರಿದ ಮಗನೇ. ನುಡಿಗೆ ಮಾಲಿನಿ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂದು ನುಡಿದೆನು ಮನದಿ ಹರುಷವನಂದು ನುಡಿದಳು. ಆಮೇಲೆ ಅನಿಮಿಷರ ಗೆಲ್ಲಬಹುದು
ವನಜನಾಭನು ಬರುವ ಕೃತಗದಿ ಅನವರದ ಸುಮನದರ ಪಕ್ಷದಿ ನಿನಗೆ ಪೇಳುವಿನೊಂದು ನಿನಗೆ ಪೇಳುವಿನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾಂದು ನುಡಿದಳು ಮಗನೇ ಕಂದ 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 ಎಲ್ಲಿಗೆ ಮಗನೇ? ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಓಡೋದೆಲ್ಲಿಗೆ ಅಮ್ಮ? ಅಪ್ಪ ಅನ್ಕೊಂಡ ಅವಲ್ವಾ? ಇಲ್ಲ ಮಗನೇ, ಹೋಗ್ತಾ ಇದ್ದಾನೆ. ಅವ ನಮ್ಮವನಲ್ಬೇಕು. ಅವ ನಮ್ಮವನ? ನಿನ್ನ ಜೊತೆಗೆ ಆಟವನ್ನು ಆಡುತ್ತಿದ್ದ. ಮತ್ತೆ ಇಲ್ಲಿ ಗುದ್ದಾಟ ಮಾಡುದು ಮಗನೇ, ಏನಮ್ಮ? ನಿನ್ನ ವೀರೋಚಿತವಾದಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಹರುಷವಾಯಿತು. ಆಗ್ಬೇಕಮ್ಮ. ನೀನು ಧೀರನಿದ್ದೀಯ, ಶೂರನಿದ್ದೀಯ. ಸರಿಯಮ್ಮ. ದೇವಲೋಕವನ್ನು ಸೇರಿದಂತಹ ನಿನಗೆ ದೇವತೆಗಳನ್ನೆಲ್ಲ ಸದೆ ಬಡಿಯುವುದು ಘನತರವಾದ ಕೆಲಸವೇ ಅಲ್ವೇ ಅಲ್ಲ? ಆದರೆ ಒಂದು ಮಗನೇ, ಏನಮ್ಮ? ಸೋತವರು ಯಾವ ಕಾರಣಕ್ಕೂ ಸುಮ್ಮನಿರುವುದಿಲ್ಲ. ಏನ್ ಮಾಡ್ತಾರೆ? ನೇರವಾಗಿ ಹೋಗಿ ವನಜನಾಭನಲ್ಲಿ ದೂರನ್ನು ಕೊಡುತ್ತಾರೆ ಮಗನೇ. ಆಮೇಲೆ ಆ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ನಿನ್ನನ್ನು ಕೇಳುವುದಕ್ಕಾಗಿ ಹಾರಿ ಬರುತ್ತಾರೆ. ಅಮ್ಮ, ಓ ಯಾರಮ್ಮ ಬರು? ನಾರಾಯಣ, ಹರಿನಾರಾಯಣ. ಅವನ ಅಲ್ಲಿದ್ದಲ್ಲಿಗೆ ಬಂದಾನ? ಇಲ್ಲವೇ? ಬಂದ್ರೆ ಬಿಟ್ಟೇನ? ನನ್ನ ಉಪಾಯ ಕೋಡ್ಲಿಂದ ಆಟಗಳು ಕುಟ್ಟಿ 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 ತಿಕ್ಕಿ 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 ಬಿಸಾಡ್ಬಿಡ್ತೇನೆ. ಇಲ್ಲ ಮಗನೇ, ಕಣ್ಣೆದುರು ನಿಂತು ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನ ಆತ ಯಾವ ಕಾರಣಕ್ಕೂ ತೋರಿಸುವುದಿಲ್ಲ. ಯಾಕಮ್ಮ? ಕಪಟ ಮಾಡುತ್ತಾನೆ. ಮೋಸಕ್ಕೆ ಸಿಲುಕಬಾರದು ಎಂದಾದರೆ ಹೆತ್ತವೆಯಾಡಿದ ಮಾತನ್ನು ನೀ ನಡೆಸಿಕೊಡಬೇಕು. ಅಮ್ಮ, ಮಾತೆಯ ಮಾತಿಗೆ ಎರಡಿಲ್ಲ ತಾಯಿ. ಮಗನೇ, ನೀನು ಆದಷ್ಟು ಬೇಗ ಕಾನನವನ್ನು ಸೇರಿಕೊಳ್ಳ. ಯಾಕಮ್ಮ? ಕನಕ ಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳಬೇಕು. ಒಲಿದ ವಿಧಾತನಲ್ಲಿ ಅಜಯನಾಗುವಂತಹ ವರವನ್ನು ಸಂಪಾದಿಸಿಕೊ. ಆಮೇಲೆ ನಾಕವನ್ನೇ ದೇವತೆಗಳನ್ನೆಲ್ಲ ಸದೆ ಬಡಿ ಮಗನೇ. ಬರಿದಾದಂತಹ ಸ್ವರ್ಗದ ಪೀಠವನ್ನು ನೀ ಏರಬೇಕು ಕಂದ. ಓ ತಾಯೇ, ಏನಪ್ಪ? ನಿನ್ನ ಮಾತಿಗೆ ಎರಡಿಲ್ಲ. ಆದರೆ ಒಂದಮ್ಮ, ಅಲ್ಲಿ ನಮ್ಮ ಮನೆ ಅಂಗಲ ನೋಡಮ್ಮ, ಎಷ್ಟು ವಿಸ್ತೀರ್ಣವಾಗಿದೆ. ವಾಮ್ಮ, ಅಲ್ಲಿ ಹೋಗ್ತೇನೆ, ನಾನು ತಪಸ್ ಮಾಡ್ತೇನೆ. ಒಂದು ಪಕ್ಷಕ್ಕೆ ಬ್ರಹ್ಮ ಬರದಿದ್ದರೆ ನಿನ್ನಲ್ಲಿಗೆ ಬರ್ತೇನೆ. ಹಾಲನ್ನು ಉಡಿಸು, ಊಟವನ್ನು ಮಾಡಿಸು. ಮಗನೇ, ಆಹಾರವನ್ನು ಸೇವಿಸಿ ನೀನು ತಪಸ್ಸನ್ನಾಚರಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಮ್ಮ? ಅನ್ನ ಆಹಾರವನ್ನು ನೀ ತ್ಯಜಿಸಬೇಕು. ನಿರಾಹಾರದಿಂದ ತಪಸ್ಸನ್ನಾಚರಿಸಬೇಕು. ಅದೆಲ್ಲವೂ ನಡೆಯಬೇಕು ಎಂದಿದ್ದರೆ ಅದಕ್ಕೆ ಸೂಕ್ತ ಯಾವುದು ಅಂತ ಕೇಳಿದ್ರೆ ಕಾನನ ಮಾತ್ರ. ಇಲ್ಲಿ ಮಾಡಿದ್ರೆ ಏನಾಗ್ತದಮ್ಮ? ನಿನ್ನನ್ನು ಕೇಳಿಕೊಂಡು ಬರುವವರೆಷ್ಟು ಮಂದಿ ಇದ್ದಾರೆ ಹೇಳು. ಯಾಕಮ್ಮ? ನಿನ್ನ ಜೊತೆ ಆಟವಾಡಬೇಕೆಂಬಂತಹ ಉದ್ದೇಶ. ಆಟಕ್ಕೆ ಹೋದ್ರೆ ಸಾಧನೆ ಮಾಡುವುದು ಯಾವಾಗ? ಅಮ್ಮ, ನಾನು ಇನ್ನು ಆಟ ಬಿಡ್ಬೇಕಾ? ಹೌದು. ಯಾಕೆ? ಸಾಧನೆ ಮಾಡುವುದಕ್ಕೆ. ಹೌದಾ? ಹೌದು. ಅಮ್ಮ, ನಾನು ಇಲ್ಲಿಂದ ಹೋಗುವಾಗ ಬರಿಗೈಯಲ್ಲಿ ಹೋಗ್ಬೇಕಾ? ಇಲ್ಲ ಮಗನೇ, ಯಾವ ಕಾರಣಕ್ಕೂ ಬರಿಗೈಯಲ್ಲಿ ಕಳುಹಿಸುವಳೆಲ್ಲ. ಮಗನೇ, ನಿನ್ನ ಪಾಲಿಗೆ ಕಷ್ಟ ಒದಗಬಾರದೆಂಬಂತಹ ಉದ್ದೇಶದಿಂದ ಈ ಆಯುಧವನ್ನು ಕೈಯಲ್ಲಿರಿಸಿಕೋ ಕಂದ. ಇದು ಯಾರ ಆಯುಧ? ನಿನ್ನ ತಂದೆಯದು. ನನ್ನ ಅಪ್ಪನ ಕತ್ತಿ. ಓ ತಾಯ, ಏನಪ್ಪ? ಬಲ್ಲವರದ್ದು ಮಾತು ಹೇಳಿದ್ದಾರೆ. ಯಾವ ಬಾಲಾಗಿದ್ದಾರೆ ಏನಂತೆ? ತಂದೆ ತಾಯಿ ಹೇಳಿದ್ರು ಮೊದಲು ಬೇಕಂತೆ. ಅಮ್ಮ, ಕಣ್ಣಿಗೆ ಕಾಣುವ ದೇವತೆ ನೀವು, ನನ್ನ ಪಾಲ ದೇವರು ನೀವು, ನನಗೆ ಆಶೀರ್ವಾದ ಮಾಡಮ್ಮ. ಆದಷ್ಟು ಬೇಗ ವಿಧಾತ ನಿನ್ನ ಪಾಲಿಗೆ ಒಲಿದು ಬರಲಿ ಮಗನೇ. ಶ್ರೇಯಸ್ಸಾಗಲಿ, ಜಯಶಾಲಿಯಾಗಿ ಬಾ ಮಗನೇ. ಮಡಿದೋ ವಿಖ್ಯಾತ ಮಾಯಿಷನು ವಿಧಾತನ ತವ ಕೈವೇ ಎನ್ನುತ್ತ
ದೇವಲೋಕದಲ್ಲಿ ಹಾರಿಸಬೇಕು ಎಂಬ ಉದ್ದೇಶವನ್ನಿಸಿಕೊಂಡು ನೇರವಾಗಿ ದೇವಲೋಕಕ್ಕೆ ಏರಿದವರು. ಅಲ್ಲಿರುವಂತಹ ಇಂದ್ರಾದಿ ಸುರಪೀಠವನ್ನು ನಮ್ಮದಾಗಿಸಿಕೊಂಡೆವು. ಸೋತಂತ ಇಂದ್ರ ಸುಮ್ಮನೆ ಇರಲಿಲ್ಲ. ಹರಿಯಲ್ಲಿ ದೂರಿಟ್ಟ, ಹರಿ ಬರಲಿಲ್ಲ. ಕೈಲದಂತ ಚಕ್ರವನ್ನೇ ಕಳುಹಿಸಿಕೊಟ್ಟ. ಅಂಗಾಂಗವರು ಕಳೆದಂತ ನಾವೆಲ್ಲರೂ ಬದುಕಬೇಕೆಂಬ ಆಶೆಯಿಂದ ಗಿರಿಗುಹೆ ಗಮನದಲ್ಲಿ ಇದ್ದೆವು. ಇಷ್ಟರ ತನಕ ನಮ್ಮ ಜೀವನ ಕಾಡಿನಲ್ಲೇ ಇದ್ದದ್ದು. ಮುಂದೆ ನಮ್ಮ ಬದುಕು ಏನಾದ್ರೂ ಉದ್ಧಾರ ಉಂಟಾ? ಒಂದು ವರ್ತಮಾನ ಸೋನಿತಾಪುರದಲ್ಲಿ ಬಾಲಿನಿಗೆ ಮಗನಾಗಿ ವಯಸ್ಸದವನವರ ಹುಟ್ಟಾಗಿದೆ. ಹುಟ್ಟಿಕೊಂಡದ್ದು ಮಾತ್ರವಲ್ಲ, ವಿಧಿಯಿಂದ ಬೇಕಾದಂತ ವರಗಳನ್ನು ಪಡೆದು ಪ್ರಬಲನಾಗಿ ಮೆರೆಯುತ್ತಾ ಇದ್ದಾನೆ. ನಮಗೆ ಬಂದಂತ ಕಷ್ಟಕ್ಕೆ ಪರಿಹಾರ ಸಿಗಬೇಕಲ್ವಾ? ಏನು ಮಾಡುವ? ಏನು ಮಾಡುದು ಜೀವನ? ಇನ್ನು ಯಾಕೆ ತಡ? ನಮ್ಮ ನೋಡಿ ಮಹಿಷನ ನಡೆದಂದ ದೈತ್ಯರ ಗಡ್ಡಾಂಡವಾನೀಕ್ಷಿಸಿ ಕಡುಗರುಷದಲ್ಲಿ ಮಹಿಷನು ಅಡರಿಸಿ ಪೀಠವ ಬಿಡದು ಪರೆದೋತ ನುಡಿದ ನೀವ್ಯಾರೆಂಬುದ ಅಯ್ಯಪ್ಪ ಹಾಗೆ ಹೇಳು ಗಟ್ಟಿಯಾಗಿ. ಯಾರಪ್ಪ? ಅಪ್ಪ ಅಪ್ಪ ಅಂತ ಹೇಳಿದ್ರೆ ನಾನು ಅಪ್ಪನ? ನಿನಗೆ ಹೆದರಿಕೆ? ಓಡೋದು ಯಾಕೆ? ಓಡುದು ಮತ್ತೆ ಇಂಥದ್ದನ್ನೆಲ್ಲ ಕಾಣುವ ಓಡದೆ ಯಾವ ರೀತಿ ಭಯ? ನಿನ್ನ ಸ್ವರವೇ ಇಲ್ಲ. ಹಾಗೆ ಇನ್ನು ಮುಂದೆ ಹೋಗುದಿಲ್ಲ. ಬಲ್ಲಿ ಬಲ್ಲಿ ಹೋಗುದಿಲ್ಲ. ನಮಸ್ಕರಿಸಿದ್ದೇನೆ. ನಡೆ ತಂದ ದೈತ್ಯರಿಗೆ ನಮೋ ನಮಃ. ನಿಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ. ಊಟದ ಸಳ್ಳಿ ಮಾಡಿದ್ದೇನೆ. ಮಲಾರಕ್ಕೆ ಇಲ್ಲಿ ಕುಡಿಯೋದಕ್ಕೆ ಬೇಡ, ಕುಡಿಯೋದಕ್ಕೆ ಬೇಡ. ನಾನು ಬರುವಾಗಲೇ ಕುಡ್ದೆ ಬಂದದ್ದು. ತಂಪಾದ ಪಾನೀಯ ನಿಮ್ಮವರೆಲ್ಲ ಕೊಡ್ತಾ ಇದ್ದಾರೆ ಅಲ್ಲಿ. ಬೇಕಾ ನಮ್ಮವರ ಸುಧಾರಿಕೆ? ನಿಮ್ಮವರ ಸುಧಾರಿಕೆ ಸಾಕಾಬೇಕಾ? ಸಾಕಾಬೇಕು ಕೊಡುವುದೇ ಕೊಡುದೆ ಮತ್ತೆ ಅದು ನಾವು ಹಾಗೆ. ಅಯ್ಯ ಬಂದವರು ನೀವು ಯಾರು? ಇಲ್ಲಿಂದ ಯಾಕೆ ಬಂದದ್ದು? ನನ್ನಿಂದ ಏನಾಗ್ಬೇಕು? ಈಗ ನಮ್ಮ ಪರಿಚಯ ಲಾಲಿ ಮುದಾದರೆ ಮಾಲಿನಿ ಸುಕುಮಾರ
ಶಂಕಾಸುರ. ಅದೇ ನಾನು ಹೇಳಿದ್ದು ಶಂಕಾಸುರ ಅಂತ. ಇವ ನಾನು ದುರ್ಗಾಸುರ, ಬಿಡಾಲಾಸುರ, ಶಿಕ್ಷುರಾಸುರ, ದೈತ್ಯರ ದಡಣ. ಎಂತದಲ್ಲಿ ಮುಗ್ದಿದೆ? ಮುಗೀತಾ? ಮತ್ತೆ ಅವರು ಮುಗಿಸಿದ ಇಲ್ಲಿ ಯಾವಾಗ ಮುಗಿದಿದೆ? ನಿನ್ನದು ಮುಗಿಲಿಲ್ಲ. ಅಯ್ಯೋ ಸಂತೋಷ. ಸುತ್ತು ಹೆಚ್ಚಾಯ್ತು. ಅದಾಗಿ ಎಲ್ಲ ಸುತ್ತ ಹೆಚ್ಚಾಗುದೆ ನಮಗೆಲ್ಲ. ಅಯ್ಯೋ ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಪವಿತ್ರವಾದಕ್ಕೆ ವಂದಿಸಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ಭಕ್ತಿ ವಿಶ್ವಾಸ ನಿಮ್ಮನ್ನು ಕಾಪಾಡಲಿ. ಆ ಭಕ್ತಿ ವಿಶ್ವಾಸ ಕಾಪಾಡದಿಂದ ಇಲ್ಲಿವರೆಗೆ ಬಂದವರು. ಅಯ್ಯೋ ನಾವು ಯಾರು ಅನ್ಯರಲ್ಲ, ನಿನ್ನ ಜಾತಿ ಮಕ್ಕಳು. ನನ್ನ ಜಾತಿ ಬಂದ. ಹೌದು, ಇದೆಲ್ಲ ನನ್ನ ಜಾತಿ ಬಂದ. ಬೇಡ, ಅವರೆಲ್ಲ ಜಾತಿ ಅಂತ ಹೇಳಬೇಡಿ. ನಾವು ಮಾತ್ರ, ನಾವು ಮಾತ್ರ. ಅಯ್ಯೋ ಇದೇ ಶೋಣಿತಾಪುರದಲ್ಲಿ ಹುಟ್ಟಿ ಬೆಳೆದವರು. ನಾನೇ ಶಂಕಾಸುರ, ದುರ್ಗಾಸುರ, ಬಿಡಲ, ಶಿಕ್ಷುರಾಸುರ, ಶಿಶುರಾಸುರ. ಅವ ಇಲ್ಲ, ಅವ ಬೇಡ. ಅಯ್ಯೋ ಇವರನ್ನೆಲ್ಲ ಕೂಡಿಕೊಂಡು ಇಲ್ಲಿವರೆಗೂ ಬರುವುದಕ್ಕೆ ಕಾರಣ ಉಂಟು. ಒಂದೊಮ್ಮೆಗೆ ನಾವು ಸ್ವರ್ಗಲೋಕವನ್ನು ಏರಿಕೊಂಡವರು. ಅಲ್ಲಿರುವಂತಹ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದೋಡಿಸಿ ಸೂರ್ಯಪೀಠವನ್ನು ನಮ್ಮದಾಗಿಸಿಕೊಂಡೆವು. ಸ್ವತಂತ್ರ ಇಂದ್ರ ಸುಮನಿರಲಿಲ್ಲ, ನೇರವಾಗಿ ಹರಿಯಲ್ಲಿ ದೂರಿಟ್ಟ. ಹರಿ ಬರಲಿಲ್ಲ, ಕೈಲಿದಂತ ಚಕ್ರಮಣೆ ಕರವಿಸಿದ. ಗರಗರನೆ ಗಿರಗಿರನೆ ಗರಗರನೆ ಗಿರಗಿರನೆ ಬಂದು ನಮ್ಮ ಅಂಗಾಂಗವನ್ನೆಲ್ಲ ಕತ್ತರಿಸಿ ಬಿಟ್ಟಿತು. ಬದುಕಬೇಕೆಂಬ ಆಶೆಯಿಂದ ಗಿರಿ ಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಂಡೆವು. ಅಷ್ಟರಲ್ಲಿ ಒಂದು ವಾರ್ತೆ, ಒಂದು ವರ್ತಮಾನ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷದಾನನು ಹುಟ್ಟಾಗಿದೆ. ಹುಟ್ಟಿಕೊಂಡದ್ದು ಮಾತ್ರವಲ್ಲ, ಘೋರವಾದ ಅರಣ್ಯವನ್ನು ಸೇರಿ ವಿಧಾತನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತ ವರಗಳನ್ನು ಪಡೆದು ಪ್ರಬಲನಾಗಿ ಮೆರೆಯುತ್ತಾ ಇದ್ದಾನೆ. ನಮಗೆ ಬಂದಂತ ಕಷ್ಟಕ್ಕೆ ಪರಿಹಾರ ಸಿಗಬಹುದೆಂಬ ಉದ್ದೇಶದಿಂದ ಇಲ್ಲಿವರೆಗೆ ಬಂದಿದ್ದೇವೆ. ಇಲ್ಲ, ಇನ್ನುಂಟು. ಅನ್ಯಾಯ ನಮಗೆ ಮಾತ್ರ ಅಲ್ಲ, ನಿನಗೂ ಆಗಿದೆ ಅಂತ. ನಿನ್ನ ಅಪ್ಪ ಸತ್ತದ್ದು ಅಪ್ಪನ ಸೋಮನಿ ಆಲಿಸಿ Thank you.
ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದು ಕೇಳಿದ್ದೀರಿ? ದೇವೇಂದ್ರ ಎಂಬುದಾಗಿ ಹೇಳಿದ್ದೇವೆ. ನಾನೇ ಸರಿ. ಹೊರಡುವಂತಹ ಕಾರ್ಯಕಾರಣ ಅನೇಕವಿದೆ. ಸುಮಣತರ ಮೈಷನು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ಈ ನಾಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನಂತೆ. ಅಂದವನನ್ನು ಸುಮ್ಮನೆ ಬಿಡಬಾರದು. ನಮ್ಮ ಪರಾಕ್ರಮ ಏನು ಎಂಬುದನ್ನು ಅವನಿಗೆ ತೋರಿಸಿಕೊಳ್ಳಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನಿಮ್ಮ ಶಕ್ತಿ ಆಯುಧಗಳನ್ನು ಹಿಡಿಯಿರಿ. ನಿಮ್ಮ ವಾಹನವನ್ನು ಏರಿ ತೆರಳೋಣ. ಸ್ವರ್ಗಲೋಕವನ್ನು ಬಯಸಿ ನಿಮ್ಮನ್ನೆಲ್ಲ ಕೂಡಿಕೊಂಡು ಬಂದಿದ್ದೀರಿ. ಒಳ್ಳೆ ಮಾತೆ ಹೇಳುತ್ತಾ ಇದ್ದೇನೆ. ಬಂದ ಹಾಗೆ ಹಿಂದೆ ಹೋದರೆ ಉಳಿತು. ಶಿರ ಕತ್ತರಿಸಿ ಬಿಟ್ಟು ಕೊಟ್ಟರೆ ಬದುಕಲು ಅವಕಾಶ ಇಲ್ಲವಾದರೆ ಹಾಗಾಗಿ ಹೇಳುತ್ತಾ ಇದ್ದೇನೆ, ಇನ್ನ ಮುಂದೆ ಬಂದವಳು ಸಾಮಾನ್ಯನಲ್ಲ.
ಮಹಿಷಾಕಿಯನ್ನು ಕೂಡಿಕೊಂಡು ಸ್ವರ್ಗಲೋಕ ಪಡೆಯುವ ಉದ್ದೇಶವೇ ನಿಮ್ಮದು? ಹೌದು. ನಿಮ್ಮಂತವರಿಗೆ ಸ್ವರ್ಗಲೋಕ ಮತ್ತೆ ಯಮಲೋಕದಲ್ಲಿ ಜಾಗ ಕಳಿಸಲು ನಮ್ಮ ಮುಂದೆ ಬಂದಿದ್ದೀರೋ ನಿನ್ನ ಗಜವನ್ನು ಏರಿ ಬಂದೆಯ, ಕೈಯಲ್ಲಿ ವಜ್ರ ಇದ್ದರೆ ನನ್ನ ಅಪ್ಪನು ಕೊಂದೆಯ. ಹೌದು. ಏ ಪಾತಕಿ ಏನು ಏ ನಂಜನ ಬುರುಡೆ ಅದನ್ನೇ ತಿಳಿದು ಬಂದವ ಮಾಲಿನಿ ಸಂಜಾತ ಮಹಿಷ ಧಾನ ಮಹಿಷ ಕೇಳು
ಉಳಿದು ನೀನು ಬಂದೇ ಅಲ್ಲ, ಇನ್ನು ನಿನ್ನನ್ನು ಬಿಡುವೆನೆಂದು ಭಾವಿಸಿದೆಯಾ? ನಿನ್ನನ್ನು ಕೊಂದು ಅಲ್ಲಿಗೆ ಕಳಿಸುತ್ತೇನೆ ಬಾ. ಇಷ್ಟು ಬೇಗ ಮಂಗಳ ಈಗ ಮಂಗಳ ಆಯ್ತಾ? ಅವರು ಹೊಡ್ತಾರೆ ನಮ್ಗೆ. ಹಾಗಲ್ಲ ಇದು, ಇದು ನಮ್ಮ ಪಾಲಿಗೆ ಮಂಗಳ, ನಮ್ಮ ಪಾಲಿಗೆ ಮಂಗಳ. ಅಯ್ಯೋ ಶಂಕದುರ್ಗರೇ, ಬ್ರಹ್ಮದೇವನ ವರಬಲ, ನಿಮ್ಮೆಲ್ಲರ ಭುಜಬಲ ಒಂದಾಗಿ ಸ್ವರ್ಗ ಮರ್ತ್ಯ ಪಾತಾಳ ನಮಗೀಗ ಲೋಕ ಇಲ್ಲದ ಹಾಗಾಗಿದೆ. 3 ಲೋಕಕ್ಕೆ ಮಹಿಷ ದಾನವ, ಮಹಿಷ ದಾನವ, ಅರ್ಪಣ ತರ್ಪಣ ಯಾರಿಗೆ? ಅವಿರ್ಭಾಗ. ಓ ಶಂಕದುರ್ಗರೇ, ನನಗಾಗಿ ಮತ್ತೆ ನಿಮಗಾಗಿ ಎಂತ ಕೆಲಸ. ಮತ್ತೆ ಇವತ್ತು ಕೆಲಸ ಮಾಡಿದ ಮತ್ತೆ ನಾನು ಸಾಯುವಾಗ ಮಾಡ್ಲಿಕ್ಕೆ ಮತ್ತೆ ಕೆಲಸ ಮಾಡ್ಲೇಬೇಕು. ಅಯ್ಯ, ಇನ್ನು ಮುಂದೆ ನಿಮ್ಮ ಅಗತ್ಯ ನನಗಿಲ್ಲ. ನಿನ್ನ ಕೆಲಸ ಆದ್ಮೇಲೆ ನಿನಗೆ ಅಗತ್ಯ ಇಲ್ಲ. ಹಾಗೆಲ್ಲ ಎಲ್ಲ ದೊಡ್ಡವರ ಹಣೆ ಬರವ ಹಾಗೆ. ಹಾಗೆಲ್ಲ ಮತ್ತೆಂತದ್ರಿ ಇಲ್ಲಿ ಅಗತ್ಯ ಇಲ್ಲ. ಇಲ್ಲಿ ಅಗತ್ಯ ಇಲ್ಲ ಮತ್ತೆ ಎಲ್ಲಿಗೆ ನಾವು? ಭೂತಾಳ ಮತ್ತು ಪಾತಾಳಕ್ಕೆ ನೀವು ಹೋಗ್ಬೇಕು. ಹೌದಾ? ಇಲ್ಲಿ ನಾನು ಮಾತ್ರ. ನೀನು ಓರ್ವನೆ? ನಿನಗೆ ಹೆದರಿಕೆ ಆಗಬಹುದು. ಇಲ್ಲಪ್ಪ, ಇದ್ದಾರೆ. ಆ ದೇವೇಂದ್ರ ಕುಳಿತಂತಹ ತಲವನ್ನ ನಾನು ಎಷ್ಟು ಚಂದ ಮಾಡಿ ತೊಳಿದೆ ಗೊತ್ತಾಯ್ತು. ಪೀಠದಲ್ಲಿ ಅವನ ಕುಳಿತದಲ್ವ ಹಾಗೆ ವಿಶ್ರಾಂತಿಯ ಸೂರ್ಯ ಮತ್ತು ಚಂದ್ರ ನವಮಂಡಲದಲ್ಲಿ ಏಕಕಾಲದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅವರ ಸಂಚಾರ ಅಲ್ಲೇ ನಿಲ್ಲಿಸಿದ್ದೇನೆ. ಮುಂದೇನಾಗ್ತದೆ ಎಂಬ ನಿರೀಕ್ಷೆ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾಸೇವೆ ನೆಚ್ಚಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯ ಕಟಿ ಋಷಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ನಾವು ಚಾರ್ಮಾಡಿ ಪಂಚಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಶ್ರೀದೇವಿಯ ರಥೋಪಖ್ಯಾನ ಕಥಾನಕವನ್ನು ಆದಿ ತೋರಿಸುತ್ತಿದ್ದೇವೆ. ಅಲ್ಲದೆ 27/3/20 ಶುಕ್ರವಾರದಂದು ದಿವಂಗತ ಸೇಸು ಪೂಜಾರಿ ಗುರಿಕಾರರು ಮತ್ತು ದಿವಂಗತ ಧರ್ಮ ಪೂಜಾರ್ಥಿ ಅಲಕ್ಕೆ ಮೇಗಿನ ಮನೆ ಇವರ ನೆನಪಿನಾರ್ಥವಾಗಿ ಶ್ರೀಮತಿ ಮತ್ತು ಶ್ರೀ ಭಾಸ್ಕರ ಪೂಜಾರಿ ಹಾಗೂ ಸಹೋದರರು ಮತ್ತು ಸಹೋದರಿಯರು ಇವರ ಮತ್ತು ಶ್ರೀದೇವಿ ಮಹಾತ್ಮ ಕಥಾನಕ ನಡೆಯಲಿದೆ. 9/4/26ರಂದು ದಿವಂಗತ ಗಿರಿಯಪ್ಪ ನಾಯ್ಕ ಸ್ಮರಣಾರ್ಥವಾಗಿ ಶ್ರೀಮತಿ ವಸಂತಿ ಮತ್ತು ಶ್ರೀಮತಿ ರೇವತಿ ಮತ್ತು ಮಕ್ಕಳ ಬಾಪ್ತು ಇರುವತ್ತೂರು ಪದವು ಎರ್ಮೆನಾಡು ಎಂಬಲ್ಲಿ ಶ್ರೀದೇವಿ ಮಹಾತ್ಮ ಕಥಾನಕ ನಡೆಯಲಿದೆ. ಹಾಗೆ 28/3/22 ಶನಿವಾರದಂದು ಶ್ರೀರಾಮ ಯಕ್ಷಮಿತ್ರರು ರಿಕ್ತರ್ ಗುಡೋಳಿ ಪಂಜಿಕಳು ಇವರ ಬಾಪ್ತು ಕಪ್ಪನಾಡು ಮೇಳದವರಿಂದ ಬನತ ಬೆಮ್ಮೆರೆ ಎಂಬ ಕಥಾನಕ ಕೂಡ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚಂದಕಾಟುವುದಕ್ಕೆ ಅಪೇಕ್ಷಿಸುತ್ತಾ ಕಥೆ ಮಧ್ಯಮ ರಸಭಂಗ ಮಾಡಿದ ಕಾಣಿಸುತ್ತಾ ಕಥೆಯ ಮುಂದೆ ಸಭಿಕರಿಂದ ಅಪ್ಪಣೆ ಹಚ್ಚುತ್ತಿದ್ದೇವೆ. ಯಕ್ಷಗಾನ ಇಂದ್ರಾದಿಶು ಮನಸ್ಸರು ಪೊರೆಯಬೇಕೆಲೆ ವಾಣಿನಾಥ
ಕೇವಲ ಜಂಜಾಟ. ನೀವೇ ರಕ್ಷಿಸಬೇಕು ದೇವ, ನೀವೇ ರಕ್ಷಿಸಬೇಕು. ಯಾಕಾಗಿ ಗೋಳುಗುಟ್ಟುತ್ತೀರಿ ದೇವ? ನಿಮ್ಮಿಂದ ವರವನ್ನು ಪಡೆದಂತಹ ಮನುಷ್ಯನು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ಈ ನಾಕಲೋಕಕ್ಕೆ ದಾಳಿಯನ್ನು ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಆತನಿಂದ ನಮ್ಮ ಪಾಲಿಗೆ ಕಷ್ಟವಾಗಿದೆ. ನಮ್ಮನ್ನು ನೀವೇ ಪೊರೆಯಬೇಕು. ಅರಿತೆ 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 ಅರಿತೆನರಿತೆನಾ ದುರುಳನ ಬಾಧೆಯ ಪೊರೆಯುವ ಜಾಕಿನಿ ತನ್ನಲಿ ಮರೆಯಲ್ಲವೂ ವರಗಳಲಿತ್ತಿ ವಿರಚಿಸನವನು ಮೊದಲಲಿ ಧರೆ ಊರರೋಳಿ ಅವರ ಯೋನಿಯರು ಮರಣವ ಮಾರದ ತೆರದಲ್ಲಿ ಹರಿಹರ ಬ್ರಹ್ಮಾಚರಿಗ ಸದಳ ಹರಿಸುವನವನನು ಧುರದಲ್ಲಿ ಹರಿತೆ ನರಿತೆ ನಾದುರುಳನ ಬಾಧೆಯ ಹೊರೆಯುವ ಜಾಗಿನಿ ಎನ್ನಲಿ. ಇಂದ್ರಾದಿ ಸುಮನಸರೇ, ಆ ಕೂಳನ ಆಟಾಟೋಪದ ಅರಿವು ನನಗೂ ಉಂಟು. ನಾನೇ ಕೊಟ್ಟ ವರಗಳ ಕಾರಣದಿಂದಾಗಿ ಆತನು ಅವಧ್ಯನಾಗಿದ್ದಾನೆ. ಅದರೊಂದು ದಾರಿ ಉಂಟು. ಏನು ದೇವ? ಅಘಟಿತ ಘಟನಾಪಟುವಾದಂತಹ ಮಾಧವನಲ್ಲಿಗೆ ಹೋದರೆ ಇದಕ್ಕೊಂದು ಪರಿಹಾರ ದೊರೆತಿತ್ತು. ಬನ್ನಿ ನನ್ನ ಜೊತೆ. ಪರಮೇಶ, ದುಷ್ಟನಾದಂತಹ ಮಹಿಷನ ವಧೆ ಕುರಿತಾಗಿ ಚರ್ಚಿಸಬೇಕೆನ್ನುವ ಕಾರಣಕ್ಕಾಗಿ ಒಂದಾದವರು ನಾವು. ಅದು ಕಾಣುತ್ತಾ ಇರುವಂತಹ ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಮಂಡಿತರಾಗೋಣ. ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಲಿರಲತ್ತ ನಳಿನ ಭವ ಸುರರನೊಡಗೊಂಡು ನಡೆದಂದು ವೈಕುಂಠನವು ಕಾಣದಿರಲು. ಇಂದ್ರಾದಿ ದಿವೌಕಸರೇ, ಲೋಕ ಸಂಕಷ್ಟವನ್ನು ದೂರಿಕೊಳ್ಳುವುದಕ್ಕಾಗಿ ವೈಕುಂಠಕ್ಕೆ ಬಂದರೆ ಶ್ರೀಹರಿಯು ಕಣ್ಮರೆಯಾಗಿದ್ದಾನೆ. ಕೈಲಾಸಕ್ಕೆ ಬಳಿಕ ಕೈಲಾಸ ಕೈ ತರಲಾಗ ಪುರಹರನು ನಿಳಯದೊಳಗಿಲ್ಲದಿರೆ ಕಳವಳಿಸ ಬಳಿಕವನು ಕೈಲಾಸಕ್ಕೆ ಬಂದರೆ ಹರನು ಗಿರಿಯನ್ನು ತೊರೆದಿದ್ದಾನೆ. ಮುಂದೇನು ಮಾಡುವುದು, ಏನು ಮಾಡುವುದು? ಹಿತ ಶರೀರ ನುಡಿ ಹರಿಹರರು ತುಹಿನಾದ್ರಿಯೊಳಗೀರ್ಪ ಹದನ ಮತ್ತು ಆಲಿಸಿದರಲ್ಲ, ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ನಾವು ಹೋಗಿ ಅವರನ್ನು ಸೇರಿಕೊಳ್ಳಬೇಕು. ಬನ್ನಿ ಬನ್ನಿ ಬನ್ನಿ. ಹರಿಹರನ ಪಾದಕೆರಗಿ ಸಕಲರು ದುರುಳ ಮಹಿಷಾಸುರನು ಪಾತಾಳದಿ ತರಹರಿಸುತ್ತಿಹ ಮಾದೀವೆ ಹೊರೆವುದೇ ನಾನು. ಹರಿಹರರ ಪಾದ ಪದ್ಮಗಳಿಗೆ ನಮೋ ನಮಃ. ಎಲ್ಲರೂ ಎದ್ದೇಳಿ. ಮುಖದಲ್ಲಿ ವ್ಯಥೆ ಕಾಣುತ್ತಿದೆ, ಕಾರಣವೇನು ಹೇಳಿ? ಶಂಕರ ನಾರಾಯಣರೇ, ದಿತಿ ಪೌತ್ರನಾದಂತಹ ಮಹಿಷಾಖ್ಯನು ನನ್ನ ಕುರಿತಾಗಿ ಘೋರವಾದಂತಹ ತಪಸ್ಸನ್ನು ಮಾಡಿ ಅಖಂಡಿತವಾಗಿರುವಂತಹ ವರವಿಶೇಷಗಳನ್ನು ಪಡೆದುಕೊಂಡಿದ್ದಾನೆ. ವರಬಲದಿಂದ ಪ್ರಮತ್ತನಾಗಿರುವಂತಹ ದುರುಳನು ಸ್ವರ್ಗಮರ್ತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡು ಧರ್ಮಮೂರ್ತಿಗಳು ಮಂತ್ರಮೂರ್ತಿಗಳು ಆದಂತಹ ದೇವತೆಗಳನ್ನು ಬಡಿದು ದಿಕ್ಕಡಿಸಿ ಅವರ ಅಧಿಕಾರಗಳಲ್ಲಿ ತಾನೇ ಪ್ರತಿಷ್ಠಾಪಿತನಾಗಿರುತ್ತಾ ಸರ್ವ ಲೋಕಗಳನ್ನು ಆಳುತ್ತಿದ್ದಾನೆ. ಅವನ ಆಳ್ವಿಕೆಯಲ್ಲಿ ಯಾಗ ಯಜನೆಗಳಿಗೆ ಬಾಧೆಯಾಗಿದೆ. ಸಜ್ಜನರು ನೊಂದಿದ್ದಾರೆ. ಪೊರೆಯಬೇಕು ಪೊರೆಯಬೇಕು. ಕೊಪ್ಪಿದರೆ ನನ್ನೊಳಗಿರುವಂತಹ ಮಹಾ ತೇಜಸ್ಸನ್ನೇ ಹೊರಗಡೆ ಇದ್ದೇನೆ.
ಬದಲಾಗಿ ನನ್ನಲ್ಲಿ ಅಂತಸ್ಥವಾಗಿರುವಂತಹ ಮಹಾಶೈವ ತೇಜಸ್ಸನ್ನು ಹೊರಗಡೆ ಆ ದುರುಳನ ನಿಗ್ರಹಕ್ಕಾಗಿ ನನ್ನಲ್ಲಿರುವಂತಹ ತೇಜೋ ವಿಶೇಷವನ್ನು ಹೊರಗಡೆ ಹೋಗ್ತೇನೆ. ಆ ಕಳನ ಬದಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಹೋಗ. महादेवी नमोस्तुते। जय 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 हरि ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರೀ ರೂಪವನ್ನ ಅಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪೋಲದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮಾತಾ
ವಿಧಿವರದಿಂದ ಪ್ರಮತ್ತನಾಗಿ ಲೋಕಕಂಟಕನಾಗಿ ಸುರವ್ರಾತರ ಕಣ್ಣೀರಿಗೆ ಕಾರಣನಾಗಿದ್ದಾನೆ. ನಾವೆಲ್ಲರೂ ಭೀತರಮ್ಮ, ಕುಳಾದರೂ ನಿರ್ಭೀತನಾಗಿದ್ದಾನೆ. ಲೋಕಮಾರಕನಾಗಿರುವ ಮಹಿಷನನ್ನು ವಧಿಸಿ ಲೋಕಕ್ಷೇಮವನ್ನು ಒದಗಿಸಿಕೊಳ್ಳಿ. ಅಜನಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಪಂಚಮಹಾಪಾತ್ರಳ ಸಗಿದಾನೆ. ಅರಿತೆ ಶಂಕದುರ್ಗರೇ ಅವರತ್ತರಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಏನಲು ಜಯ ಜಯ ಎಂದು ಏನಲು ಜಯ ಜಯವೆಂದು ಸಕಲರು ಮಣಿಯಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ ಜಯ जय 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 ಆಗಮಿಸಿದ ವಿಶ್ವಕರ್ಮನು ಘನತರವಾದ ವಸನ ಭೂಷಣಗಳನ್ನು ಸಮರ್ಪಿಸಿ ಮುಡಿವಾಗಿ ನಿಂತಿದ್ದಾನೆ. ದೇವ ಸ್ತ್ರೀಯರು ಶ್ರೀಮಾತೆಯನ್ನು ಸೇವಿಸುತ್ತಿದ್ದಾರೆ. ಕೂಳನಾಶಕ್ಕಾಗಿ ಹೊರಟಂತ ನಮ್ಮವನಿಗೆ ನಮ್ಮ ಕೈದುಗಳನ್ನು ಸಮರ್ಪಿಸಿ ಕೃತಾರ್ಥರಾಗುಣವಾಗಲಿ. ವನಜನಾಭನು ಕರದ ಚಕ್ರವಾ ಇದೋ ಚಕ್ರ ಇದೋ ತೃಣಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಜಯ ಜಯ ಸುರಪ ವಜ್ರವಾ ಉಳಿದ ದಿಕ್ಪಾಲರು ಎನ್ನಲು ಜಯ 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 जय 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 जय
ಪರ್ವತರಾಜನೇ ಮೃಗರಾಜನಾಗಿ ಬರ್ತಾ ಇದ್ದಾನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದೊಂದು ಬೀಳುತ್ತಿರುವಂತ ಈ ವೇಳೆಯಲ್ಲಿ ಕೂಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತಾನೆ, ಸಿಂಹವಾಹಿನಿಯಾಗುತ್ತಾನೆ, ಒಮ್ಮಿಂದ ಮಳೆ, ಕೆಂಡದ ಮಳೆ, ಮತ್ತೊಂದೆಡೆ ರಕ್ತದ ಹೊಳೆ, ಅಬಾಬಾಬಾಬಾಬಾ, ಕಾಗೆ ಕೂಗೆಗಳ ಸಂಚಾರ, ನರಿ ನಾಯಿಗಳ ಓಡಾಟ. ಅಪ್ಪ ದೂರದ ಚಾಯಿಸಿದಾಗ ನಮ್ಮೂರಾದ ಶಂಕದುರ್ಗರು ಅಳೀತಾ ಇದ್ದಾರೆ. ನನ್ನ ಕರ್ಣಗಳಿಗೆ ಶಂಕಧ್ವನಿ ಕೇಳ್ತೊಂಡು. ಎಲ್ಲಿಂದ ಯಾವ ಕಡೆಯಿಂದ ಅರಸುತ್ತಾ ಮುಂದೋಗ್ತೇನೆ.
ಕಡದೆ ಬಂದವ ಮಾಲಿನಿ ಸಂಜಾತ 3 ಲೋಕಗಳು ಗೆದ್ದವ ಮಹಿಷ ಒಂದು ಹೆಜ್ಜೆ ಮುಂದೆ ಜತನ ವಿಧಿತ ವರವನ್ನು ಪಡೆಯುತ್ತಾರೆ ಫೂಲಕ ಬಾತಾಳ ಸೇರಿ ಸಲ್ದಿಕ್ಕಿನ ಕೌಂದಿ ಏರಿ ಯಂತ್ರಾಂತ ಸ್ಪರ್ಶ ಮಾಡಿದ ಪಂಚಮೋಹಪಾತ್ರದ ಸಿಗಿದಂತ ನಿನ್ನ ಶಿರವನ್ನು ಧರಿಸಿ ಸುಮರಸ ಬರೆಯುವುದಕ್ಕೆ ಕಾಡಿಗಟ್ಟು ಆಯುಧವನ್ನು ಏನು ಅಷ್ಟಬುದ್ಧಿ ಅಯ್ಯೋ ನಿಜ ಸಿಂಹವಾಹಿನಿ ನಿನ್ನ ಪಾಲ
ಸುರಪಾದಿ ಸುಮನಸರೆಲ್ಲರೂ ಬಂದು ಪರಿ ಪರಿ ವಿಧದಲ್ಲಿ ನುತಿಸಿದರಂದು ದುರುಳ ಮಹಿಷಾನು ಪರಿದಿಹ ಮಹಿಷಾ ತಗಿಗೆ ತುಳಿರದಾದ ತೀಯ ಬೆಳಗಿದರು ಶೋಭಾ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗ ಜಯ ಯೋಗ ಸಂಭೂತೆ ಆದಿಮಾಯೇ ನಮೋಸ್ತುತೆ ಜಯ 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 ಅಮ್ಮ ಮಹಿಷಾಂತಕಿ ಶಾಂತಳಾಗಮ್ಮ ತಾಯೇ ಶಾಂತಳಾಗು ಸುರಪ ಭಯಾಗಿಲ್ಲ ಮುಂದಾಗೆ ಹರುಷದಲ್ಲಿ ನಾಗವನು ಪಾಲಿಸು ಮರೆಯಾದೆನ್ನಾಯ ಚಾರಣವನು ನೀ ನಿರತ ಮನಲಿ ಅಮರೇಂದ್ರ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷ ಹಾಗೂ ಆತನ ಅನುಚರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಕೂಡರನ್ನು ವಧಿಸಿದೆ. ಈ 9 ದಿವಸಗಳು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳ ಮಹಿಷರು ಶಿರವನ್ನೇ ಭೂಮಿಗೆ ತಂಡೋಡಿ ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತನ್ನು ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸೇನೆ. ನಾಕದ ಪೀಠನಿಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಅಮ್ಮ ಮುಂದೆ ಆ ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು? ನೇರವಾಗಿ ತುಹಿನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಬದಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಮತ್ತೆ ಶೋಣಿತ ಪಟ್ಟಣವನ ಶುಂಭರಾಧಿಕ ವಿಭವದಲ್ಲಿ
ಕುಲೋದ್ಧಾರಕ ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇನೆ. ಶುಂಭಾನಿಶುಂಭರು ಅಂತ ಕೇಳಿದ್ದೇನೆ. ನಾವೇ ಸರಿ. ಹೊರಟು ಬಂದಿರುವ ಕಾರ್ಯಕಾರಣಗಳು ಅನೇಕವಿದೆ ತಮ್ಮ. ಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ಬ್ರಹ್ಮರ ಪರಮ ಅನುಗ್ರಹದಿಂದ ಧನುದೇವಿಯ ಗರ್ಭಾಂಬದಲ್ಲಿ ಹುಟ್ಟಿಕೊಂಡವರು ನಾವು. ಶುಂಭ ನಿಶುಂಭರೆಂಬ ಹೆಸರನ್ನು ಗೆಲ್ಲಿಸಿಕೊಂಡೆವು ತಮ್ಮ. ನಮ್ಮ ಕೀರ್ತಿಯೋ ನಿಮಿತ್ತವಾಗಿ ಉಳಿಯದೆ ಎತ್ತರದ ವಿತ್ತರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವಂತ ಮಹಾಕಾಂಕ್ಷೆಯಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಭೂಲೋಕ, ಆ ಬಳಿಕ ಪಾತಾಳ ಲೋಕ, ಎರಡು ಲೋಕವೇ ನಮ್ಮ ಸ್ವಾಧೀನವಾಗಿದೆ ತಮ್ಮ. ಹೆಚ್ಚಿಸುವುದಕ್ಕೋಸ್ಕರವಾಗಿ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಆಚರಿಸುವುದಕ್ಕೆ ಕಾನೂನವನ್ನು ಸೇರಿದವರು ನಾವು. ನಿಜ ಉಳಿದಂತಹ ಬ್ರಹ್ಮದೇವ ಬೇಕಾದಂತಹ ವರವನ್ನು ಕೊಟ್ಟ. ಯೋನಿ ಸಂಜಾತರಿಂದಾಗಲಿ ಮೂರು ಮೂರ್ತಿಗಳಿಂದಾಗಲಿ ಮರಣವೇ ಬರಬಾರದು ಅಂತ ವರವನ್ನು ಪಡೆದವರು ನಾವು. ನಿಜ ನಂತರ ಹೊರಟಿದ್ದೆ ದಿಗ್ವಿಜಯಕ್ಕಾಗಿ. ಮೊದಲಾಗಿ ಭೂಲೋಕ, ನಂತರ ಪಾತಾಳ ಲೋಕ, ಎರಡು ಲೋಕ ನಮ್ಮದಾಗಿದೆ. ಉಳಿದಿದೆ ಎಲ್ಲ ಒಂದು ಲೋಕ. ಹಿರಿಯಬ್ಬೆಯ ಮಕ್ಕಳಾದ ನಮಗೆ ಸೇರಬೇಕಾದಂತ ಸ್ವರ್ಗದ ಅಧಿಕಾರ ನೀನು ಆಜ್ಞೆಯನ್ನು ಕೊಟ್ಟೆ ಅಂತ ಆದರೆ ಸ್ವರ್ಗದ ಅಧಿಕಾರವನ್ನು ಕೊಡಿಸ್ತೇನೆ. ಅಣುಗಿ ನಾವು ಬೆಟ್ಟ ಕಣ್ಣಿನಿಂದ ನೋಡುತ್ತಿರುವನು. ಎದುರಿಗೆ ಬಂದವರು ಯಾರು ಗೊತ್ತೇ? ಯಾರು? ಶೋಣಿತಾಪುರಾಧೀಶ ಶುಂಭ ಮತ್ತು ಅವನ ತಮ್ಮನು ಶುಂಭ. ಒಳ್ಳೆಯ ಮಾತಿನಿಂದ ಸ್ವರ್ಗದ ಅಧಿಕಾರವನ್ನು ನೀನಾಗಿ ಬಿಟ್ಟುಕೊಟ್ಟೆ ಅಂತ ಅಂದ್ರೆ ಬದುಕುವುದಕ್ಕೆ ಬಿಟ್ಟೇನು? ಇಲ್ಲವಾದರೆ ಎಲ್ಲವನು ಶುಂಭನೆ. ನೀನು ಕೇಳಿದ ಕೂಡಲೇ ಈ ಸ್ವರ್ಗದ ಅಧಿಕಾರವನ್ನು ಬಿಟ್ಟುಕೊಡುತ್ತೇನೆ ಎಂದು ತಿಳಿದು ಬಂದಿದ್ದೀಯ.
ಹೇಳುತ್ತೇನೆ ಕೇಳು. ಏನು? 100 ಯಾಗವನ್ನು ಮಾಡಿ 3 ಮೂರ್ತಿಗಳನ್ನು ಮೆಚ್ಚಿಸಿ ಈ ನಾಕವನ್ನು ಪಡೆದಿದ್ದೇನೆ. ನಾವು ಭಕ್ತಿಯಿಂದ ಪಡೆದಂತಹ ಈ ಸ್ವರ್ಗದ ಅಧಿಕಾರ ಅದನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದಿಂತಾದ್ರೆ ಇನ್ನ ತಲೆ ಹೋದಿದ್ದು ಜಾಗ್ರತೆ. ಶಕ್ತಿ ನೋಡೋಣ. ಯುದ್ಧಕ್ಕಾಗಿ ಬಂದೆಯ ಸೂರಪ್ಪ? ಏನು ಲಜ್ಜೆ ಬಂಡ ಸುರಪಾಲಿ? ಯಾಕೆ ಹೇಳಿದೆ? ನಮ್ಮಂತ ಅಸುರವರನ್ನು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಎಲ್ಲರನ್ನು ಕೊಳ್ಳಿಸ್ತವ ನೀನೇ. ಅದಕ್ಕಾಗಿ ಏನು ಸ್ವರ್ಗಲೋಕದ ಸರ್ವ ಅಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆಯರು ಯಾರು? ಶೋಣಿತಾವಣೆ ಶುಂಭಾಸುರನ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದ್ರ, ನಿನ್ನಲ್ಲಿ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕುವಿನ ಆಶೆ ಉಂಟಾದ್ರೆ ಹೋಗಿ ಸ್ವರ್ಗದ ಪೀಠವನ್ನು ಬಯಸಿ ಬಂದೆ. ನೀನು ಬಯಸಿದ್ದು ಹೇಗಾಯ್ತು ಬಲ್ಲೆ? ಕೋತಿಯನ್ನು ಮರದ ತುದಿಯನ್ನು ಏರಿ ಅಂಬರದಲ್ಲಿನ ಸೊಸೆಯನ್ನು ಹಿಡಿಯುವುದಕ್ಕೆ ಹೋಗಿ ಬಯಸಿದ ವಿಷಯ ಅದು ಬಿಡು. ಈ ವಿಚಾರವನ್ನು ತಿಳಿದು ನೀನು ಬಂದಿದ್ದೀಯಲ್ಲ, ಇದು ಹೇಳುತ್ತೇನೆ ಕೇಳು. 100 ಯಾಗವನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹದಿಂದ ಪಡೆದಿದ್ದೇವೆ ಈ ನಾಕವನ್ನು. ಈ ನಾಕವನ್ನು ಪಡೆಯುವುದಕ್ಕಾಗಿ ನಿನ್ನಂತಹ ಅದೆಷ್ಟೋ ದಾನವರು ಬಂದಿದ್ದಾರೆ. ಬಂದವರು ಯಾರು ಶಾಶ್ವತವಾಗಿ ಉಳಿದದ್ದಿಲ್ಲ. ಹಾಗಂತ ನಿನ್ನನ್ನು ಬಿಡುವೆನೆಂದು ಭಾವಿಸಿದೆ. ನಿನ್ನನ್ನು ಕೊಂದು ಎಂಬಳ ಕಟ್ಟಿಯನ್ನು ಜಾಗ್ರತೆ. ಮೊದಲು ಬಂದವರ ಹಾಗೆ ನಾವಲ್ಲ, ಮತ್ತೆ ವಿಧಿಯಿಂದ ವರವನ್ನು ಪಡೆದುಕೊಂಡು ಬಂದಿದ್ದೇನೆ. ಸುರಪ್ಪ, ಸ್ವರ್ಗದ ಅಧಿಕಾರ ನೀನು ಕೊಡುವುದಿಲ್ಲ. ನೀನು ಕೊಡದಿದ್ರೆ ನಿನ್ನ ಕೈಯಿಂದ ಹೇಗೆ ಪಡೆಯಬೇಕು ಚೆನ್ನಾಗಿ ನನಗೆ ಗೊತ್ತುಂಟು. ಬಿಸಿ ಆಗದೆ ಬೆನ್ನೆ ಕರಗಲಿಕ್ಕಿಲ್ಲ. 4 ಬೀಳದೆ ನೀನು ಯಾವತ್ತೂ ಸರಿಯಾಗಲಿಕ್ಕೆ ರುಚಿ ತೋರಿಸುತ್ತೇನೆ. ಅವನಿಗೆ ಪೆಟ್ಟಲ್ಲದೆ ಮತ್ತೆ ಅಸುರ ಕುಲದಿಯ ಕಣಿಗೆ ಜಯವಾಗಲಿ, ಶುಭವಾಗಲಿ. 3 ಲೋಕದ ಒಡೆಯನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಅಗ್ರಜ ನೋಡಿದೆ ತಮ್ಮ, ಸ್ವರ್ಗಲೋಕನ ಪ್ರವೇಶ ಮಾಡಿದ ಕ್ಷಣದಲ್ಲೇ ಹೌದಣ್ಣ, ನೋಡಲಿ ಹೌದು, ಇಂದ್ರಾದಿ ದೇವತೆಗಳೆಲ್ಲರೂ ಓಡಿ ಹೋಗ್ತಾರೆ. ಏನಾಗ್ಲಿ ತಮ್ಮ,
ನಮ್ಮ ಓಡಿ ಹೋದವ್ರನ್ನು ಬೆನ್ನಟ್ಟು ಸರಿಯಲ್ಲ. ಸರಿಯಣ್ಣ ಸರಿ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಅಧಿಕಾರವಣ್ಣ. ಸ್ವರ್ಗದ ಅಧಿಕಾರ, ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ. ಹೌದಣ್ಣ. ಅಮ್ಮ ಇಂದಿನ ದಿವಸ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭಾನಿ ಶುಂಭರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತ ಜಯಘೋಷವನ್ನಾಡುತ್ತಾ ಇದ್ದಾರೆ. ನಿಜ ಅಣ್ಣ ನಿಜ ಅಲ್ವೇ? ಹೌದಣ್ಣ. ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ ಇಲ್ಲಿದ್ದಂತ ಅಂಗನ ಮನೆಯರು ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುವಾತಿ ಇವರೆಲ್ಲರನ್ನು ನಮ್ಮ ಸೇವೆಗೆ ಆ ಬಳಿಕ ನೋಡು ತಮ್ಮ, ಭೂಲೋಕದಲ್ಲಿ ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗೆಂತ ವಿಸು ಕೂಡದದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರ್ಬೇಕು ಅಲ್ವೇ? ಹೌದು. ಒಂದು ವೇಳೆ ನಮ್ಮ ಮಾತಿಗೆ ಯಾರಾದ್ರೂ ವಿರೋಧವಾಗಿ ನಡೆದರೆ ಆ ಬಳಿಕ ನೋಡಲಿ ಸೂರ್ಯಚಂದ್ರ ಎಲ್ಲಿಗೆ ಪಯಣ? ಇನ್ನು ಮುಂದೆ ಸೂರ್ಯಚಂದ್ರ ಸಂಚಾರ ಆಗ್ಬೇಕಾದ್ರೆ ನಮ್ಮ ಆಜ್ಞೆ ಆಗಲಿ. ಹೋಗಂತ ಹೇಳಿದ್ರೆ ಹೋಗ್ಬೇಕು, ನಿಲ್ಲಂತ ಹೇಳಿದ್ರೆ ನಿಲ್ಬೇಕು. ತಪ್ಪಿದರೆ ಜಾಗ್ರತೆ. ನಾವು ಹೇಳಿದ ಕ್ಷಣದಲ್ಲಿ ಸೂರ್ಯಚಂದ್ರ ಅಲ್ಲೇ ಇದ್ದಾರಣ್ಣ. ಅಮ್ಮ ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೇ. ದೇವತೆಗಳ ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ. ನಮಸ್ತಸ್ಸೇ 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 ನಮೋ ನಮಃ. ಜಯ 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 ಜಯ. ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸೋಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತ ನಮ್ಮ ಕೈಯಿಂದ ನಿಶಾ ಕಮಲದಂತೆ ಬಾಡಿ ಹೋಗಿದೆಲ್ಲ ಮಗನೇ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ನಮ್ಮ ನಾಕಲೋಕಕ್ಕೆ ದಾಳಿಯನ್ನು ಮಾಡಿ ಪರಿಣಾಮ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ ತಾಯೇ. ಇವರು ಮಹಿಷನಿಗಿಂತಲೂ ಘನಪರಾಕ್ರಮಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಅವರಿಂದ ನಮಗೆ ನೆಮ್ಮದಿ ಇಲ್ಲ, ಬದುಕಲು ಅವಕಾಶವೇ ಇಲ್ಲದಂತಾಗಿದೆ. ಆ ದುಷ್ಟರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು. ಭಯ ಕರುಣಿಸುತ್ತ ಲಭಯವನ್ನು ನುಡಿದಳು ಸುರೇಶ. ಕರುಣಿಸುತ್ತ ಲಭಯವನ್ನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ. ಕಿರಿದು ಸಮಯದಿ ತರಿದು ದೈತ್ಯರ
ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ನೆರವಿಯುನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯೊಳು ಮರೆಸಿ ನಿಜವನು ತುಹಿನಗಿರಿಯೊಳು ಇರುತ್ತ ನೋಡುವದೆನ್ನ ಲೀಲೆಯ ಇರುತ್ತ ನೋಡುವದೆನ್ನ ಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿಗರು ಹೀ ಶ್ರೀದೇವಿ ಶ್ರೀದೇವಿ ಅಮರೇಂದ್ರ ವಾಮ ಮಾರ್ಗಾವಲಂಬಿಯಾದ ಶುಂಭನಾದರೂ ಏಕೋದೇವನ್ನಿಸಿಕೊಂಡಿರಬೇಕು. ಜಗತ್ತನ್ನೇ ನಿಯಂತ್ರಿಸುವಂತಹ ಶಕ್ತಿ ಒಂದು ಉಂಟು ಅಂತ ಆತನಿಗೆ ಗೊತ್ತಿಲ್ಲ. ಅದು ಏನೆಂಬುದನ್ನು ಪ್ರಪಂಚಮುಖಕ್ಕೆ ನಾನು ತೋರಿಸಿಕೊಡುತ್ತೇನೆ. ಯಾವ ರೀತಿ ಗೊತ್ತೇ? ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭರನ್ನು ಕಿರಿದು ಸಮುದ್ರೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಷ್ಟು ಸಮಯದ ಕಾಲ ನಾವು ಎಲ್ಲಿರಬೇಕು? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳನನ್ನು ಒಂದೊಂದು ರೂಪದಿಂದ ಒಂದೊಂದು ವಿಧದಿಂದ ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ ಜಯ. ಅಳಬೇಡ. ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಪಾಪ ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂತೆನುತ್ತ ಕಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂತೆನುತ್ತ ಏನು ಮಾಡೋಣ? ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುದಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತಾರಿಯೇ ದೈತ್ಯ ವೃಂದವ ಮೋಹಿಸಿ ತಾರಿಯೇ ಸುಂದರಾಂಗವ ತಾಳೆ ದಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಸುಂದರಾಂಗವ ತಾಳೆ ದಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ತಿಂದಳು ಮೆರೆವಾಗ ಬರದೊಳಂದು ನಿಂದಳು ಮೆರೆವಾಗ ಬರದೊಳಂದು ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತರಿಯೇ ದೈತ್ಯ ವೃಂದವ ಮೋಹಿಸಿ ತರಿಯೇ ತರಿಯೇ ತರಿಯೇ
ಗೊತ್ತಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ನಾನು ಯೋಚನೆ ಮಾಡಬೇಕು. ಜಗನ್ಮಾತಂತ್ರನೇ ಯೋಚಿಸುವಂತಹ ಪ್ರಮೇಯ ಒಂದು ಒದಗಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನವಿಲ್ಲ. ನನ್ನ ಮಗನಾದ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭರ ಪಕ್ಷದ ಚಂಡ ಮುಂಡರು ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರನ ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟರವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತೂ ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗುವುದು ಯಾರಿಲ್ವಂತೆ. ಶುಂಭನ ಪಕ್ಷದ ಹೊನ್ನಿನ ಆಸೆ ಉಂಟೆ, ಇವರಿಗೆಲ್ಲ ಮಣ್ಣಿನ ಆಸೆ ಉಂಟಾ? ಇಲ್ಲ. ರಕ್ಕಸರಿಗೆ ಆಸೆಯಿಂದ ಹುಟ್ಟುವುದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಅದನ್ನು ನೆಪವಾಗಿರಿಸಿ ಉಣತಾ ನಾನು ಈ ರೂಪವನ್ನೇ ಮರಗೊಳಿಸಿ 3 ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕ ನಾಮಧರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳೋದಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆ ತುಂಬಿಕೊಂಡಿದೆ. ಏನು ಮಾಡುವುದು? ಜಗದ ಮಾತೆ ಅಂತ ನಾನು ಯೋಚಿಸುವುದಲ್ಲ, ಮನಸ್ಸೊಂದು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಈ ಉಯ್ಯಾಲೆ ಏರಿ ಕುಳಿತುಕೊಂಡು ಗಾನವನ್ನು ಹಾಡುತ್ತೇನೆ. ತೊನಗೊಂದವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರ ಮೃಗ ಬೇಟೆಗೆಂದು ಬರುವಂತಹ ಸಂದರ್ಭದಲ್ಲಿ ಪರಿಮಳವನ್ನು ಆಡಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುವಂತ ಬಲೆಯನ್ನು ಬೀಸಿ ಕಾಮಕರನ್ನು ತಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ತಡ ಮಾಡುವುದಲ್ಲ, ಕೈ ಬೀಸಿ ಕರೀತಾ ಉಂಟು ಕನಕದುಯ್ಯಾಲ. ಯಾರಿಗೊಳ್ಳುತ್ತಾನೆ? ಪೃಥ್ವಿಯೆಲ್ಲವ ಸಂಚರಿಸಿ ಶೋಧಿಸುವೆ ಎಂದೆನ್ನುತ್ತ
ಪವಿತ್ರವಾದಂತಹ ಗರ್ಭಾಂಬುದಿಯಲ್ಲಿ ಹುಟ್ಟಿಕೊಂಡವರು ಚಂಡಮುಂಡ ಎನ್ನುವಂತಹ ನಗರತೆಗೆ ಪಾತ್ರರಾಗಿದ್ದೇವೆ. ನಮ್ಮದಾದಂತಹ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅರಣ್ಯವನ್ನು ಸೇರಿದೆವು. ಆ ಜಾನ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾಂತ 2 ವರ ಮನೋವೇಗ ಬ್ರಹ್ಮಚರ್ಯ ಬಂದ ನಾಗರಾಜ ಆತನ ಹೃದಯವನ್ನು ಮೆಟ್ಟು ಮೆರೆದವರಿದ್ದೇವೆ. ಭೂಲೋಕವನ್ನು ಸೇರಿಕೊಂಡವು. ಭೂಭುಜರಾಜರ್ಪವನ್ನು ಮರೆತಿದ್ದೇವೆ. ಉಳಿದಿದೆ ನಾಕ ಸಿಕ್ಕಿತು ಅರ್ಥ ಮಾಡು. ನಮ್ಮವರಾದಂತಹ ಶುಂಭನಾಲ್ಬೇಕೆ ಶುಂಭ ಏನು ಶಂಭುರಾವಂತರು ಬಿಡುವರಲ್ಲ. ಇದಕ್ಕೆ ಹುಡುಗಟ್ಟೆವು. ಬಂದ ನಾರದ ಮಾಡಿಸಿದ ಸಂಧಿ ಶುಂಭ ಉಭಯ ತೋಳ್ಗಳಿಗೆ ಅಪ್ಪಿದ ಅಂತ ಆಸನ ಮಾಡಿದ್ದ ಕೊಟ್ಟ ಎಲ್ಲಿ ನೋಡಿದ್ರಲ್ಲಿ ದೇವತೆಗಳು ಸುಳಿವಿಲ್ಲ. ಹೊಗಳಿದವರ ಜೊತೆಗೆ ತೆಗಳಿದವರ ಬರಿದ್ದೇವೆ. ನಿಜ 3 ಲೋಕ ಸಂಚಾರ ಹಸಿವೆ ಏನು ಮಾಡುವ? ತಿನ್ನಬೇಕು ಮಾಂಸ, ಕುಡಿಯಬೇಕು ರಕ್ತ, ಆಡಬೇಕು ಬೇಟೆ. ಎಲ್ಲಿ
ಅದ್ಭುತ ಬೇಟೆ. ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರಿದವ. ಏನು ತಿಂದೆ? ನನಗಾಗಿ ಏನು ತಂದೆ? ಹೇಳು ನನ್ನ ಮುಂದೆ. ಬೇಟೆಯಾಡ್ತಾ ಮುಂದೆ ಹೋಗ್ತಾ ಇರುವ ಸಂದರ್ಭ ಕಣ್ಣಿಗೆ ಕಾಣ ಸಿಕ್ಕಿದ್ದು ಕೇರಳಿ ದಾಟೆ ಸರಿ. ಏನು ಮಾಡಿದೆ? ಇಲ್ಲ ಶಾಲಾವೇ ಧಾವಿಸಿದೆ. ಅದರ ಬಾಲಕ್ಕೆ ಕೈ ಕೊಟ್ಟೆ. ಹೌದೇ? ಹೌದಾ? ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ 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 ಆಗಿಬಿಟ್ಟು ಅಲ್ಲಿಗೆ ಬಾಯಿ ಕೊಟ್ಟೆ. ರಕ್ತವನ್ನು ಗಳ 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 ಹೊಡೆದೆ. ಮಾಂಸವನ್ನು ñಮ್ಮ 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 ಮೆತ್ತೆ. ಎಲುಬನ್ನು ಕಾಟು 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 ಜಾಗಿದು ನುಂಗಿದೆ. ಅಷ್ಟಾಗುವಾಗ ಹೊಟ್ಟೆ ತುಂಬ. ಮತ್ತೆ ಅಷ್ಟು ತಿನ್ನುವಾಗ ಹೊಟ್ಟೆ ತುಂಬ. ಅಣ್ಣ ಹೊಟ್ಟೆ ತುಂಬುವಾಗ ಅಣ್ಣನ ನೆನಪಾಯ್ತು. ಕಡೆಗೆ ಏನು ಕೊಂಡು ಹೋಗೋಣ ಎಂಬುದಾಗಿ ನೋಡಿದೆ ಅಂದಾದ್ರೆ ಪೊದರೆ ಎಡೆಯಲ್ಲಿ ಚಿಗರೆಗಳನ್ನು ಕಂಡೆ. ಏನು ಮಾಡಿದೆ? ಹಿಡಿದಪ್ಪನಿ ಸಲ್ಲಲ್ಲಲ್ಲಿ ಹಿಡಿದತ್ತಿದೆ. ಇದೆಲ್ಲ ನನಗೆ? ಎಲ್ಲ ನಿನಗ. ಒಳ್ಳೇದಾಯ್ತು. ನಿನ್ನ ಬೇಟೆ ವಿಶೇಷತೆ ಏನು? ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆ. ಏನಾಯ್ತು? ಮುಂದುವರಿಯುವಂತಹ ಸಂದರ್ಭದಲ್ಲಿ ಹುಲಿಗಳ ಹಿಂಡು ಬಿಡುವೆ. ಏನು ಮಾಡಿದೆ? ಹಾರಿದೆ. ಕಪ್ಪು ಕಲ್ಲಿಗೆ ಬಡಿದೆ. ದೊಡ್ಡದಂತ ಕಾಂತ. ಹೌದೌದು. ಹೌದಾ? ಏನಾಯ್ತು? ಕಪ್ಪು ಕಲ್ಲು ಅಲ್ಲಿಗೆ ಕೆಂಪಾಯ್ತು. ಅದು ಹೇಗೆ? ರಕ್ತ ಚಿಮ್ಮಿತು. ರಕ್ತ ಸಿಗ್ಲಿಲ್ವ ಅಂತ ಕುಡಿಲಿಕ್ಕೆ. ಮತ್ತೆ ಸಿಗದೆ ಗುಂಡಿಗೆಯ ಬಿಸಿ ಬಿಸಿ ರಕ್ತವನ್ನು ಕುಡಿದಿದ್ದೇನೆ. ಹೌದಾ? ಚರ್ಮವನ್ನು ಪರ್ರನೆ ಹರಿದಿದ್ದೇನೆ. ಯಾಕೆ? ಚರ್ಮ ಪುಣ್ಯಾತ್ಮ. ನಿನಗೆ ಬೇಕಾಗ್ತದಲ್ಲ. ಯಾಕೆ? ನಿನಗೆ ಓ ಹೌದೌದೌದು. ಏನು ಇಲ್ಲದಿರುವಾಗ ಈಗ ಒಣಗಿಸಿಟ್ರೆ ತಿನ್ನುವುದಕ್ಕೆ ಒಳ್ಳೇದಾಗ್ತದೆ. ಹೌದು. ಹೌದಪ್ಪ. ಮಾಂಸ ತಿಂದಿದ್ದೇನೆ, ಎಲುಬು ತಿಂದಿದ್ದೇನೆ.
ಆಯಾಸ ಹೌದೌದು ಗಾಳಿ ಎಲ್ಲೋ ಗಾಳಿ ಗಾಳಿ ಎಲ್ಲಿಗೆ ಈ ಗಾಳಿ ಅಲ್ಲ ಎಲ್ಲಿ ಹೋಗಿದೆ ಸಂತಾನ ಇಲ್ಲ ಏನು ಮಾಡೋಣ ಏನು ಮಾಡೋಣ ಸ್ವಲ್ಪ ನೀನು ಗಾಳಿ ಹಾಕ್ತೀಯ ನನಗೆ ಯಾರಿಗೆ ನನಗೆ ಯಾರು ನೀನು ನಿನಗೆ ಗಾಳಿ ಹಾಕಿದ್ರೆ ನನಗೆ ಗಾಳಿ ಹಾಕುವ ಯಾರು ಓ ನಿನಗೂ ಗಾಳಿ ಬೇಕು ಅವಶ್ಯಕತೆ ಇದೆ ನೋಡಿ ಹೌದಾ ಸಮಾಜ ಅಲ್ಲ ಓ ನಿನಗೂ ಆಯಾಸ ಆಗಿದೆ ನನಗೂ ಆಯಾಸ ಆಗಿದೆ ನಿನ್ನಷ್ಟೇ ದುಡಿದವಾಗುವ ಅಭ್ಯಾಸ ಹೌದಾ ಬೇಟೆಯಾಡಿದ್ದೇನೆ ಹೌದೌದು ಗಾಳಿ ಯಾಕೆ ಬರುದಿಲ್ಲ ಇಲ್ಲಿ ತಗ್ಗು ಪ್ರದೇಶ ತಗ್ಗು ಪ್ರದೇಶದಲ್ಲಿ ಗಾಳಿ ಬೀಸುತ್ತೆ ಬರಬೇಕಿದ್ರೆ ಎತ್ತರವಾಗಿ ಕಾಣ್ತಾ ಇದೆ ತುಹಿನಗಿರಿ ತಳುವದ ಸಮಯದಲ್ಲಿ ಕೇಳಿಸೆ ತಳುವದ ಸಮಯದಲ್ಲಿ ಕೇಳಿಸೆ ನಲವೆದು ಉಯ್ಯಾಲೆಯಲ್ಲಿ ನಲವೆದು ಉಯ್ಯಾಲೆಯಲ್ಲಿ ತಾ ಕುಳಿತು ತಾ ಕುಳಿತು 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 ಹೀಗೆ ಕುಳಿತು ದೇವಿಯು ಪಾಡುತ್ತಿಹ ಗಾಯನವ ನಾಲಿಸುತ್ತಾ ಯಾರಾಡಿದ್ದು ದೇವಿಯು ಪಾಡುತ್ತಿಹ ಗಾಯನವ ನಾಲಿಸುತ್ತಾ ತಳುವದ ಸಮಯದಲ್ಲಿ ಕೇಳಿಸೆ ಇನ್ನು ಎಲ್ಲಿಗೆ ಜಾತಿ ಹೋಗಿದೆ. ಇನ್ನೊಮ್ಮೆ ಬೇಟೆ ಒಮ್ಮೆ ಮೇಲೆ ಏರಿದವರು ಇನ್ನೊಮ್ಮೆ ಕೆಳಗಿಳಿಯುವುದಕ್ಕುಂಟೆ. ಅದು ಹೌದು. ಮೇಲೆ ಏರಿದ ಮೇಲೆ ಇಳಿಸುವ ಕ್ರಮವೇ ಇಲ್ಲ. ಏ ತಮ್ಮ, ಏ ಅಣ್ಣ, ನಿನ್ನ ಕಿವಿ ಕೊಡ್ತೀಯ? ಏ ನನಗೆ ಬೇಡವೇನೋ? ಹಾಗಲ್ವಾ? ಮತ್ತೆ ಹೇಗೆ? ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಅದೆಂತದ್ದು? ರಭಸವಾಗಿ ಬೀಸುತ್ತಿರುವಂತಹ ಗಾಳಿಗೆ ಬಿದಿರಿಗೆ ಬಿದಿರುತ್ತಾಗಿ ಬರುವಂತಹ ಸ್ವರ. ಬಿದಿರಿನ ಸ್ವರ? ಬಿದಿರಿನ ಸ್ವರ ಶ್ರುತಿಬದ್ಧವಾಗಿ ಇರುವುದಕ್ಕೆ ಸಾಧ್ಯ ಉಂಟೇನೋ? ಓ ಅದಿಲ್ಲ. ಅದು ಹಾಗಾದ್ರೆ ಅಲ್ಲ 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 ಅಂತಂದ್ರೆ ಯಾವುದು ಎಂಬ
ಇದು ಯಾರು ಅಂತ ಗೊತ್ತಾಯಿದೆ ನನಗೆ. ವೀರರಾದಂತಹ ಚಂಡಮಂಡರು ಬೇಟೆಗಾಗಿ ಬಂದಿದ್ದಾರೆ. ಅವರ ಆಯಾಸವನ್ನು ಪರಿಗಣಿಸುವಂತಹ ಉದ್ದೇಶದಿಂದ ಕೋಗಿಲೆಗಳು ಪಂಚಪದ ಇಂಚರದಲ್ಲಿ ಹಾಡುತ್ತಿರಬಹುದೇ? ಇದು ಕೋಗಿಲೆಯ ಸ್ವರವ ಅಲ್ವಾ? ಖಂಡಿತವಾಗಿ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಲ್ಲ? ಮತ್ತೊಮ್ಮೆ ಮಗದೊಮ್ಮೆ ಮಧ್ಯಮದಲ್ಲಿ ಬೇಕಿದ್ರೆ ಶ್ವೇತ ಪಂಚಕ್ಕೂ ಏರಬಲ್ಲದ್ದು. ಹಾಗಿದ್ರೆ ಯಾವುದಿದು? ಯಾವುದು? ಇನ್ನು ಗೊತ್ತಾಗ್ಲಿಲ್ಲ? ಇಲ್ವಲ್ಲ. ಗೊತ್ತಾಗ್ಲಿಲ್ಲ? ನನಗೆ ಗೊತ್ತಾಗಿದೆ. ಇದು ಬಹುಶಃ ಅವಳ ವೀಣೆಯ ಪಿಡಿದೀರ್ಪ ನನಗೆ ವೀಣೆಯ ಪಿಡಿದೀರ್ಪ ಪಿಡಿದೀರ್ಪ ಪಿಡಿದೀರ್ಪ
ಸ್ವರ ಏನು ಗೊತ್ತಾಯ್ತು ನನಗೆ? ಇಲ್ಲ ಗೊತ್ತಾಗ್ಲಿಲ್ಲ. ಎಲ್ಲಿಂದ? ಇದು ಬಹುಶಃ ಅವಳಂದ್ರೆ ಯಾರೆಂಬುದಾಗಿ ಬೇಕಲ್ಲ. ಸತ್ಯಲೋಕೇಶನ ಮಾಡದಿ ಬ್ರಹ್ಮಣ ರಾಣಿ, ಕಣಿವೇಣಿ, ಕಲ್ಯಾಣಿ, ಪುಸ್ತಕಪಾಣಿ, ವಾಣಿ. ಅವಳೆ ಆ ಬ್ರಹ್ಮಣ ರಾಣಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತರಂತ ಬ್ರಹ್ಮದೇವರ ಸೃಷ್ಟಿ ಕಾರ್ಯ ಸರಿಯಾಗಿ ಆಗಬೇಕು ಎಂದಾದ್ರೆ ಪೂರಕಲಾಗಿ ಮಡದಿ ವಾಣಿ ಜೊತೆಯಲ್ಲೇ ಬೇಕಂತೆ. ಇಲ್ಲದಿದ್ರೆ ಎಲ್ಲವೂ ಅಸ್ತವ್ಯಸ್ತ ಆಗುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ವಾಣಿ ಅಲ್ವೇ ಅಲ್ಲ. ಇದು ಅವಳಲ್ಲ. ಅಲ್ಲ ಅವಳಲ್ಲ ಅಂತಂದ್ರೆ ಬೇರೆ ಯಾರು ಅಂತ ಗೊತ್ತಾಯ್ತು. ಇದು ಅವನೇ. ಅವ ಕುದುರೆ ಮುಖದವ, ಕುದುರೆಯ ಮುಖವುಳ್ಳವ, ದೇವಲೋಕದ ಗಾಯಕ ತುಂಬುರ ಈ ಸಮಯದಲ್ಲಿ ಬಂದು ಹೊಡ್ತಾ ಇದ್ದಾನೆ. ಇಲ್ಲಿಗೆ ಬಂದದ್ದಂತ ಹೇಳ್ತೀಯ ನೀನು? ಖಂಡಿತ. ಕದಂಬವನಕ್ಕೆ ಚಂಡಮುಂಡರ ಪ್ರವೇಶ ಆಗಿದೆ ಅಂತ ಗೊತ್ತಾದ್ರೆ ಅವ ಬರುವುದಕ್ಕುಂಟೇನೋ? ಯಾಕೆ ಭಯ, ಹೆದರಿಕೆ, ಆಡುವುದಕ್ಕುಂಟೇನೋ? ಇಲ್ವೋ? ಇಲ್ಲ. ಹಾಗಿದ್ರೆ ಅವ ಅಲ್ಲ. ಅಲ್ಲ ಅಂತಾದ್ರೆ ಬಿಡುವ. ಮತ್ತೊಬ್ಬ ಇದ್ದಾನೆ. ಯಾರು? ದೇವ ಋಷಿ ಭಾಗವತೋತ್ತಮೆಂದೆನಿಸತಃ ನಾರದ. ಆ ನಾರದನೇ ಬಂದು ಹೊಡ್ತಾ ಇದ್ದ. ನಾರದಲ್ಲಿಗೆ ಬಾರದ, ನಿಲ್ಲದ, ಅವನವೇ ಶಾರದ, ಕಲಹ ಪ್ರಿಯ ನಾರದನೇ ಬಂದದ್ದು. ನೀನೇ ಹೇಳಿದ್ಯಲ್ವ ನಿಂತಲ್ಲಿ ನಿಲ್ಲದೆ ಎನ್ನುವ ಹಾಗೆ. ಖಂಡಿತ. ಯಾಕೆ? ಶಾಪಗ್ರಸ್ತ. ದಕ್ಷ ಬ್ರಹ್ಮನ ಶಾಪ. ತಿರುಗಾಟವೇ ಪ್ರಾಪ್ತಿಯಾಗಲಿ ಎಂಬ ಹಾಗೆ 3 ಮುಕ್ಕಾಲುಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಿ ಎನ್ನುವ ಹಾಗೆ. ಅಂದಿನಿಂದ ಇಂದಿನವರೆಗೆ ನಾರದನ್ನ ತಿರುಗಾಟ ಮುಗಿಲಿಲ್ಲ. ಖಂಡಿತ. ಈ ಸ್ವರವನ್ನು ಕೇಳಿದ್ಯಾ? ಒಂದೇ ಕಡೆಯಿಂದ ಕೇಳಿ ಬರ್ತಾವ. ನಿಜ ತಾನೆ. ಹಾಗಾಗಿ ನಾರದ ಅಲ್ಲ ಎನ್ನುವುದು ಸ್ಪಷ್ಟ. ಅಲ್ಲ. ವೀಣೆ ಬಿಡಿದಿರಪ್ಪ ವಾಣಿ ಅಲ್ಲ. ಅಲ್ಲ. ಅದು ಅಲ್ಲ ಇದು ಅಲ್ಲ. ಗೊತ್ತಾಗಬೇಕಲ್ಲ. ಏನು ಮಾಡೋಣ? ಏನು ಮಾಡೋಣ? ಇಂಪಾಗಿ ಕೇಳಿಸ್ತಾ ಇದೆ ಸ್ವರ. ಅದನ್ನೇ ಹಿಡಿ. ಸ್ವರ ಹಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು, ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು, ಅರರೆ ಕೌತುಕವೆಂದು ಪರಿಮಳವಿಡಿದು ಕದಂಬ ವನವಾಸಿನಿ ಕನಕವಲ್ಲಕಿ ಧಾರಿಣಿ ಮಹಾರ್ಹಮಣಿ ಹಾಸಿನಿ ಮುಖ ಸಮುಲ್ಲ ಸತ್ವಾರುಣಿ ದಯಾ ವಿಭವಕಾರಿಣಿ ವಿಷದರೋಚನಚಾರಿಣಿ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಮಾಶ್ರಯೇ ತುಗಿದಳು ಯಾಲೆಯ ದುರ್ಗಾಂಬಿಕೆ ತುಗಿದಳು ಯಾಲೆಯ ನಾಗಮಟ್ಟ ಯೋಗಿ ವರಿಯಲಿಲ್ಲ ನಾಗಮಟ್ಟ ಯೋಗಿ ವರಿಯಲಿಲ್ಲ ತೂಗಿದಳು ಯಾಲೆಯ ದುರ್ಗಾಂಬಿಕೆ ತೂಗಿದಳು ಯಾಲೆಯ ಧರಣಿ ಕೋಟಿ ಪ್ರಕಾಶವನ್ನು ಗೋಚರಿಸಲ್ ಅಚ್ಚರಿಯಿಂದ ಶೋಧಿಸಿ ಉಯ್ಯಾಲೆಯಲ್ಲಿ ದೇವಿಯನು
ಏನು ಆಶ್ಚರ್ಯ, ಏನು ಆಶ್ಚರ್ಯ ಇದೆ. ಕೇಳಿಸಿದಂತಹ ಸ್ವರ ಅದನ್ನೇ ಪಿಡಿದು ಮುಂದುವರಿದು ಒಂದೇ ಅಂತಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಮಾಡ್ತಾ ಇದ್ದಾಳೆ. ಖಂಡಿತ ಅಪ್ರತಿಮವಾದಂತಹ ಸೌಂದರ್ಯವತಿ ನಿಜ. ಯಾರಾಗಿರಬಹುದು? ಇವಳನ್ನು ನೋಡಿದವಾಗ ನಮ್ಮಿವರ ಬಾಯಲ್ಲಿ ಬಂದಂತಹ ಸ್ವರ ಹರಾರೆ 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 ಸುಲಭದಲ್ಲಿ ಬರುವುದಿಲ್ಲ. ಹರಾರೆ ಹಿಂದಿಮನೆಂತಹ ವಿಠಗಾರೆ ನೋಡೆ ಸ್ಮರಣ ಕೂರ್ಗನೆ ಎತ್ತಿ ಹೇಳು ನೀರಿ ಸರಸಿಜವಾದನೆ ಹರಿಣ ನೇತ್ರಿ ಕೆಲವ ತರುಣಿ ಮಣಿಯು ವಿಮಲ ಗಾತ್ರಿ ಮಂದಗಮನೆಯ ಮಂದ ಹಾಸ ನಿಮ್ಗುಂದಳದನೆಯ ಕುಟಿಲಾವಲೋಕದ ಬಂಧುಗೆ ದುಟಿಯಳ ಏನಾನೆಂಬೆ ಅಮ್ಮಮ್ಮ ಇಂತಹ ಸೌಂದರ್ಯವತಿಯನ್ನು ಇದುವರೆಗೂ ನೋಡಿದವರು ನಾವಲ್ಲ. ನೋಡಿದವಂದಾದ್ರೆ ಅಪ್ರತಿಭವಾದಂತಹ ಸೌಂದರ್ಯವತಿ ಈಕೆ. ಯಾರು 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 ಯಾರಿವಳು? ಯಾರು 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 ಎಂಬುದಾಗಿ ಪ್ರಶ್ನೆ ಮಾಡುವುದಲ್ಲ. ಸ್ವಲ್ಪ ಹೊತ್ತು ನಾನೇ ನೋಡಿ ಬರ್ತೇನೆ. ಗೊತ್ತಾಯ್ತು, ಹೋಗುವಾಗ ಸರಿ ಬರುವಾಗ್ಲೂ ಸರಿ ಇದ್ದೇನೆ. ಮತ್ತೆ ಗೊತ್ತಾಯ್ತು, ಸಂತೋಷ. ಏನು ಸಂತೋಷ? ಯಾಕೆ ಯಾರು ಎಂಬುದಾಗಿ ಅರ್ಥ ಹೋಯ್ತು. ಮತ್ತೆ ಯಾರು ಅಲ್ಲ, ಅವ ಇದ್ದಲ್ಲ ನಾರಾಯಣ. ನಿನ್ನದು ಯಾಕೆ ಹೆಣ್ಣಲ್ವೇ? ವಾಕ್ಯ ಪೂರ್ತಿ ನಾರಾಯಣ ಗಂಡಲ್ವೇ? ನಾರಾಯಣ ನರಸಿಯಾದಂತಹ ಲಕ್ಷ್ಮೀ ಈಕೆ. ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೇನು ಬೇಕು? ನಿನಗೇನು ಬೇಕು? ಯಾರಿಗೆ ಪುಣ್ಯಾತ್ಮ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನಾನೇ ಪಕ್ಷ ಸ್ಥಳದಲ್ಲಿ ಜಾಗವನ್ನು ಕೇಳಿದ್ದಾಳೆ ಲಕ್ಷ್ಮಿ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಇಷ್ಟು ಒಳಗೆಲ್ಲ ಬರ್ಲಿಕ್ಕಿಲ್ಲ. ಅವಳಲ್ವೋ? ಅಲ್ಲ ಅಂತಾದ್ರೆ ಬಿಡುವ. ಇದು ಅವಳೆ. ಯಾರು? ಪರಮೇಶ್ವರ ನರಸಿಯಾದಂತಹ ಪಾರ್ವತಮ್ಮ ಈಕೆ. ಒಬ್ಬಳಿಗೆ ಅಂಗ ಬಲಿತ, ಮತ್ತೊಬ್ಬಳ ಶಿರದಲ್ಲಿ ಪತ್ತ. ಅಂತಹ ಪರಮೇಶ್ವರ ತನ್ನ ಸತ್ಯವನ್ನು ಕಳಿಸಿಕೊಡದಕ್ಕುಂಟೆ. ಸಾಧ್ಯ ಇಲ್ವಾ? ಶಂಕರಿ ಜನ್ಮಕ್ಕೆ ಇಲ್ಲಿಗಂತ ಬರ್ಲಿಕ್ಕೆ. ಹಾಗಿದ್ರೆ ಇದು ಶಂಕರಿ ಅಲ್ವೇ ಅಲ್ಲ. ಆದ್ರೆ ಯಾವಳೆ ಮಾರ ನರಸಿಯಾದಂತಹ ರಥಿಯೇ ಧರಿಗಿಳಿದು ಬಂದದ್ದು. ನೀನೊಮ್ಮೆ ಹೇಳುವಾಗ ಹೌದು ಹೌದು ಎನ್ನುವ ಹಾಗೆ ನೋಡಿದ್ದು ನಾನು. ಏನಾಯ್ತು? ಆದ್ರೆ ಬಲಭಾಗದಲ್ಲಿ ಮನ್ಮತ ಇಲ್ಲ. ಸದ್ಯಕ್ಕೆ ಯಾರು ಕಾಣ್ತಾ ಇಲ್ಲ. ಅವರದ್ದು ಮೇಳ ಇಲ್ವೇನೋ? ಹೇಗೆ? ಕಾಮರತಿಯರ ಮೇಳ. ಎಲ್ಲಿ ಹೋದ್ರು ಜೊತೆಯಾಗಿ ಹೋಗುವವರು. ಸತಿಯ ಬಿಟ್ಟಿರಲಾರ ಸುಪ್ರೇಮ. ಖಂಡಿತ. ಹಾಗಾಗಿ ಕಾಮರತಿಯರ ಮೇಳ ಇದಲ್ಲ. ಅಲ್ಲ ಅಂತಾದ್ರೆ ಇವಳು ಯಾರಂತ ಬೇಕಲ್ಲ. ಯಾರಿವಳು ಯಾರಿವಳು ಯಾರಿವಳು? ಎಲ್ಲಿಗೆ ಪುಣ್ಯಾತ್ಮ ಮಾತಾಡಿ. ಸಾಹಿತ್ಯ ಚಂದ್ರಮುಖಿ. ಅದು ಬೇಡ. ಮಾತಾಡೋದಕ್ಕೆ ಮುಂದಾದ್ರೆ ಅಂತಾದ್ರೆ ಮರಣ ಖಂಡಿತ. ಯಾಕೆ? ಬ್ರಹ್ಮದೇವನವರು ಹೇಗೆ ಅಲ್ಲಿವರೆಗೆ ಅಖಂಡವಂತ ಬ್ರಹ್ಮಚಾರ್ಯವನ್ನು ಪರಿಪಾಲಿಸಿರುವ ಅಲ್ಲಿವರೆಗೆ ಮರಣದ ಭೀತಿಯೇ ಇಲ್ಲ. ಮಾತಾಡಿ ಅಲ್ಲಿ ಅದು ಬ್ರಹ್ಮಚರ್ಯ ಕೆಟ್ಟು ಮನಸ್ಸು ಕೆಟ್ಟು ಹೋಯ್ತಂದಾದ್ರೆ ಬ್ರಹ್ಮಚರ್ಯ ಕೆಡುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇವಳನ್ನು ಮಾತಾಡೋಕೆ ಮುಂದಾಡಿದ್ದು ಸರಿಯಲ್ಲ. ಇಂತಹ ಕಾಡಿನಲ್ಲಿ ಇಂತಹ ಸೌಂದರ್ಯವತಿಯೊಬ್ಬಳಿದ್ದಾಳಂತಾದ್ರೆ ಏನ್ ಅರ್ಥ ಇದಕ್ಕೆ? ಬಿಟ್ಟು ಹೋಗುದಕ್ಕೆ ಮನಸ್ಸಿಲ್ಲ. ಇದಕ್ಕೊಂದು ಅರ್ಥ ಬರ್ಬೇಕಿದ್ರೆ ಏನು ಮಾಡೋಣ? ಅಬಲೆಯಾದಂತಹ ಈಕೆಯನ್ನು ಸಬಲೆಗೊಳಿಸಬೇಕು. ಹೇಗೆ? ನಮ್ಮಡೆ ಶುಂಭ ಅಲ್ಲಿಗೆ ಧರಣಿಯೆಲ್ಲ ಸಂಚರಿಸಿ ಶೋಧಿಸಿದೆವು ಅಣ್ಣ ದೇವ. ನಿರತ ಕೊಂಡಾಡುತ್ತಲಿರುವರು ಜಗಗಳು ಅಣ್ಣ ದೇವ. ಅರಿತಿದನೆಲ್ಲವ ಮೃಗ ಬೇಟೆಗೆ ನೂತಲೆ ಅಣ್ಣ ದೇವ. ನಾವು ತೆರಳಿದು ಹಿನಗಿರಿಯಲ್ಲಿ ಬೇಟೆಯಾಡುತ್ತ ಶರಣ ದ್ವೇಗಳಿಗೆ ಬಂಧಿಸಿಕೊಳ್ತಾ ಇದ್ದೇವೆ. ಎದ್ದೇಳಿ ತಮ್ಮಂದಿರ ನಿನ್ನ ಬಗ್ಗೆ ತಿಳಿದುಕೊಳ್ಬೇಕೆನ್ನುವಂತಹ ಉದ್ದೇಶದಿಂದ ಎಲ್ಲ ಲೋಕವನ್ನು ಸಂಚರಿಸಿದವರು ನಾವು. ಹೌದೇ? ಎಲ್ಲಿ ನೋಡಿದರಲ್ಲಿ ಕೊಂಡಾಡ್ತಾರೆ, ಪೂಜಿಸ್ತಾರೆ. ಯಾಗ ಯಜ್ಞಾದಿಗಳ ಪಾಲಿಗೆ ಶುಂಭ ಅರ್ಪಣ ಮಸ್ತು. ಹೊಗಳಿದವರ ಜೊತೆಗೆ ತೆಗಳಿದವರ ಶೀಲ ಮೂರು ಲೋಕ ಸಂಚಾರ ಮಾಡಿದಂತಹ ದಿವಸದಿಂದಲಾಗಿ ಹಸಿವೆ ತೃಷೆ ಏನು ಮಾಡಿದ್ದೀರಿ? ನಮ್ಮದಾದಂತಹ ಕದಂಬಾವನದಲ್ಲಿ ಬೇಕಾದ ಹಾಗೆ ಮೃಗ ಬೇಟೆ. ಆಮೇಲೆ ಒಂದು ವಿಷಯ. ಏನು ವಿಶೇಷ? ಆಯಾಸಗೊಂಡಂತಹ ನಾವು ಆಯಾಸ ಪರಿಹಾರಕ್ಕಾಗಿ ತುಹಿನಾದ್ಯ ತುತ್ತ ತುದಿಯನ್ನು ಏರಿದವಣ್ಣ. ಆವಾಗ ಒಂದು ವಿಶೇಷ ಸ್ವರ ಒಂದು ಕೇಳಿ ಬರುತ್ತದೆ. ಎಲ್ಲಿಂದ ಎಂಬುದಾಗಿ ಅರಸುತ್ತ ಕದಂಬ ಕಾಂತಾರದ ಮಧ್ಯಭಾಗವನ್ನು ಪ್ರವೇಶ ಮಾಡಿದವಂದಾದ್ರೆ ತರುಣಿಯೋರ್ವಳು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. ಮೂರು ಲೋಕದಲ್ಲಿ ಅಂತಹ ಸೌಂದರ್ಯವತಿಯನ್ನು ಇದುವರೆಗೂ ನೋಡಿದವರು ನಾವಲ್ಲ. ಆಕೆಯನ್ನು ಕಂಡಂತಹ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಮೂರು ಲೋಕಾಧೀಶನಾದಂತಹ ನೀನು ಆಕೆಯನ್ನು ಕರೆತಂದು ಮದುವೆಯಾಗಬೇಕನ್ನ. ಇರುವರುಡೆಯಾದೆನು
ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣವ ಅವಳಲ್ಲಿದ್ದಂತಹ ಪಂಚ ಶರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಲಲಿ ಬೆಂಡಾದೆ ತಮ್ಮಂದಿರೇ ಬಲಲಿ ಬೆಂಡಾದೆ ವನದ ಲೋಚನೆ ಅಂತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಅವಸರ ಮಾಡಬೇಡಿ ಆ ವಿಚಾರ ನನಗೆ ಬಿಟ್ಟದ್ದು. ಇದು ನಿಮ್ಮಿಂದ ಆಗುವ ಕೆಲಸವೇ ಅಲ್ಲ ತಮ್ಮಂದಿರ. ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡ್ತೇನೆ. ನೀವು ಎಷ್ಟಾದ್ರೂ ಭೇಟಿ ಆಯಿಸಬಟ್ಟವರು ನಿಮ್ಮಂತವರು ವಿಶ್ರಾಂತಿ ಅಗತ್ಯ, ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದಾಗ ನಿಮ್ಮನ್ನ ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರಹೇಳಿ. ಯಾವುದದು? ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರು. ಹೌದು. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ ಬೇಕೆನ್ನ ಆಶೆಯನ್ನು ಪಟ್ಟವ ನಾನಿದ್ದೇನೆ ಸುಗ್ರೀವ. ಅದಕ್ಕಾಗಿಯೇ ನೋಡು, ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ಪ್ರಯತ್ನ ಮಾಡ್ತೇನೆ ಪ್ರಭು. ತೆರಳು ಕದಂಬಾವನ. ಹಂಬಲಿಸಿದನು ಶಿವ ಶಿವ, ಹಂಬಲಿಸಿದನು ಶಿವ ಶಿವ, ಸ್ಮರಣಂ ಬಿಗುರೆಸಿಲುಕುತಲಿ, ಸ್ಮರಣಂ ಬಿಗುರೆಸಿಲುಕುತಲಿ, ನಮ್ಮಯ ಶುಭ ಕೆಟ್ಟನು, ನಮ್ಮಯ ಶುಭ ಕೆಟ್ಟನು, ತಿಳಿದು ನೋಡಲಿಕ್ಕೆ ಮಾನಿನಿಯೇ, ತಿಳಿದು ನೋಡಲಿಕ್ಕೆ ಮಾನಿನಿಯೇ, ಶುಂಭನಾಜ್ಞೆಯೊಳೈದಿ ಒಡೆಯರೆಂದೆನಿಸಿಕೊಂಡಂತಹ ಶುಂಭನಾಜ್ಞೆಯನ್ನು ಪಡೆದು ನೇರವಾಗಿ ಕದಂಬವನದೆಡೆಗೆ ನಾನು ಧಾವಿಸಿ ಬಂದವ. ಅವನೇ ಹೇಳಿದ ಪ್ರಕಾರವಾಗಿ ಕಾಡಿನಲ್ಲಿ ಓರ್ವಳಾಕಿ ತರುಣಿ ಇದ್ದಾಳೆ, ನೋಡಿ ಮಾತನಾಡಿಸಿ ಸಂಧಾನ ಮುಖೇನವಾಗಿಯೇ ಕರೆದುಕೊಂಡು ಬಾ ಸುಗ್ರೀವ. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ನೋಡಿದ್ರೆ ಏನನ್ನು ನನ್ನ ಕಣ್ಣ ದೃಷ್ಟಿಯಿಂದ ನೋಡ್ತಾ ಇದ್ದೇನೆ. ಅಂಬರ ಪಥದಿಂದಲೇ ಕೆಳಗಿಳಿದಿದೆ ಚಿನ್ನದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಕೈಯಲ್ಲಿ ಒಂದು ವೀಣೆಯನ್ನು ಹಿಡಿದು ಇಂಪಾಗಿ ಗಾಯನವನ್ನು ಪಾಡುತ್ತಾ ಇದ್ದಾಳೆ. ಶಿವ 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 ಶಿವ, ಇವಳು ತರುಣಿಯೇ. ತನ್ನ ಕಣ್ಣ ಕೊನೆಯ ಮನೆಯ ಅಂಚಿನಿಂದಲೇ ಸಕಲವನ್ನು ತಿಳಿಯಬಲ್ಲಂತಹ ಸಾಮರ್ಥ್ಯವುಳ್ಳವಳು. ಈ ಪ್ರಪಂಚವನ್ನೇ ರಂಗಸ್ಥಳವನ್ನಾಗಿಸಿ ಸೂರ್ಯಚಂದ್ರನನ್ನು ಬೆಳಕನ್ನಾಗಿಸಿ ನಮ್ಮನ್ನೆಲ್ಲ ಕುಣಿಸುವಂತಹ ಸೂತ್ರಧಾರಿಣಿ. ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿಯಾದರೂ ಅಲುಗಾಡಬೇಕು ಅಂತಾದರೆ ಇವಳ ಶಕ್ತಿ ಬೇಕು. ಕೇವಲ ಚಂಡಮುಂಡರು ಆಡಿದಂತಹ ಮಾತುಗಳನ್ನು ಕೇಳಿ ಇವಳನ್ನು ನೋಡದೆ ಮನ್ಮಥನ ಶರಹತಿಗೆ ಸಿಲುಕಿ ಕಾಮಾತುರನಾಗಿ ಇವಳನ್ನು ಬಯಸಿಯೇ ಬಿಟ್ಟ. ಅವ ಬಯಸಿ ಕೆಟ್ಟ, ನಮ್ಮನ್ನೆಲ್ಲ ಕೆಡಿಸಿದ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಏನು ಮಾಡೋಣ, ಅವನ ಆಜ್ಞೆಯನ್ನು ಮೀರಿ ನಡೆಯುವುದಕ್ಕೆ ನಾನೆಷ್ಟರವ. ಮಾತನಾಡಿಸಿ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡ್ತೇನೆ. ಅಮ್ಮ ಜನನಿಗೆ ಭಿನ್ನವನು ಕರುಣದುಳಿಂದು
ಮಾತುಗಳನ್ನು ಚಿತ್ತ ಬಿಟ್ಟು ಆಲಿಸಬೇಕಮ್ಮ. ಬಹಳಷ್ಟು ದೂರದಿಂದಲೇ ಬಂದವ ಅಂದ್ರೆ ಶೋಣಿತಾಪುರ. ನಿನ್ನನ್ನು ನೋಡಿದ್ರೆ ಯಾಕಮ್ಮ ಹೀಗೆ? ಘೋರವಾದಂತಹ ಅರಣ್ಯ ಇದು, ಮೃಗ ಪಕ್ಷಿಗಳು ಅತ್ತಿಂದಿತ್ತ ಓಡಾಡುತ್ತಾ ಉಂಟು. ಇಂತಹ ಇಂಪಾದ ಗಾಯನವನ್ನು ಕೇಳಬೇಕಾದವರು ಯಾರು? ನಮ್ಮಂಥವರು ತಾಯಿ, ಜ್ಞಾನವಂತರು. ಆದರೆ ಶುಂಭನ ಬಗ್ಗೆ ಹೇಳುವಾಗ ನಾನು ನೊಂದೇ ಹೇಳಬೇಕಾಗುತ್ತದಮ್ಮ. ಇಷ್ಟರವರೆಗೆ ಅವನಿಗೆ ಮದುವೆಯೇ ಆಗಲಿಲ್ಲ. ನೀನಿಲ್ಲಿರುವಂತಹ ವಿಚಾರವನ್ನು ತಿಳಿದು ಮದುವೆ ಆಗಬೇಕು ಅನ್ನುವ ಹಾಗೆ ಆಸೆ ಹುಟ್ಟಿಕೊಂಡಿದೆ ತಾಯಿ. ಆದ್ದರಿಂದಲೇ ನನ್ನನ್ನು ಇಲ್ಲಿಯವರೆಗೆ ಅಟ್ಟಿದ್ದಾನೆ. ಅಮ್ಮ, ನೀನು ಶೋಣಿತಾಪುರಕ್ಕೆ ಬರಬೇಕು, ನಡ್ಕೊಂಡು ಬರುವುದಲ್ಲ. ಅದಕ್ಕಾಗಿಯೇ ಚಿನ್ನದ ಅಂದಣವೇ ಇಲ್ಲಿಗೆ ಬಂದಿದೆ. ನೀನು ಇದರಲ್ಲಿ ಕುಳಿತರೆ ನಾನು ಹೆಗಲು ಕೊಟ್ಟು ಅಲ್ಲಿಯವರೆಗೆ ಕರೆದುಕೊಂಡು ಹೋಗ್ತೇನಮ್ಮ. ನಮ್ಮ ಒಡೆಯನನ್ನು ನಾವು ದೇವ ಅಂತ ಹೇಳುವುದು. ಈ ದೇವಿಯನ್ನು ಕರೆದುಕೊಂಡು ಹೋಗುವಂತಹ ಸೌಭಾಗ್ಯ ನನಗೆ. ಕುಳಿತುಕೊಳ್ಳಬೇಕು ತಾಯಿ. ತದನಂತರದಲ್ಲಿ ಸರ್ವರ ಸಮ್ಮುಖದಲ್ಲಿ ನಿನಗೂ ಶುಂಭನಿಗೂ ಮದುವೆ ಅಯ್ಯೋ, ಸುಗ್ರೀವನಾಡಿದ ಮಾತನ್ನಾಲಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ತನಗೆ ದಗಿಯಾಗಿ ಹೋಯಿತಲ್ಲ. ಧರೆಯಲಿತ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಳಿದಲೆಂದಾದರೆ ಆ ಧೂರ್ತ ಶುಂಭನಿಗೆ ಇದರ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡು ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸವನ್ನು ಮೀರಿ ಈತನನ್ನು ಎಬ್ಬಿಸುತ್ತೇನೆ ನೋಡುವ. ಶಿವನೇ, ಏನು ನಡೆದು ಹೋಯಿತು? ಇವಳಲ್ಲಿ ಮಾತನಾಡ್ತಾ ಇದ್ದ ಹಾಗೆ ನಗಾಡಿಯೇ ಬಿಟ್ಲು. ನನ್ನ ಪ್ರಾಣ ಪಕ್ಷಿಯೇ ಹಾರಿ ಹೋಯಿತು. ಮತ್ತೆ ಎದ್ದು ಕುಳಿತೆ. ಸಾಮಾನ್ಯಳಲ್ಲ, ಅವನೂ ಅಲ್ಲ ಅವಳೂ ಅಲ್ಲ. ಧೀ ಶಕ್ತಿ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ನಾನು ತಪ್ಪು ಮಾಡಿದ್ದೇನೆ, ಕ್ಷಮೆ ಕೇಳಬೇಕು ಅಮ್ಮ. ಸುಗ್ರೀವ, ನಗಾಡಬೇಡ ತಾಯಿ. ಹೆದರಿಕೊಂಡೆಯಾ ನೀನು ನಗಾಡಿದ್ರೆ ಇನ್ನೊಮ್ಮೆ ನಾನು ಸಾಯ್ತೇನೆ. ನೀ ಸಾಯಬಾರದು ಅಮ್ಮ. ಅಷ್ಟು ದೂರದಿಂದ ಬಂದಿದ್ದೇನೆ. ಹೋಗುವಾಗ ಏನಾದ್ರೂ ಬೇಕಾ? ಅವನಿಗೆ ಶುಂಭನಿಗೆ ಉತ್ತರ ಬೇಕು. ಸುಗ್ರೀವ, ಅಭ್ಯಾಸ ಮಾಡಿದವಳು ನಾನು. ಆವಾಗಲೇ ತೀರ್ಮಾನಕ್ಕೆ ಬಂದೆ, ಕತ್ತಿ ಕಾಳಗದಲ್ಲಿ ಯಾರನ್ನು ನನಗೆ ಗೆಲ್ಲುತ್ತಾರೋ ಅಂತವರ ಕುರಳಿಗೆ ಸುಮದ ಮಾಲೆಯನ್ನಾಕಿ ವರೆಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೆ ದರಗಿಳಿದು ಬಂದರು ಥುರಕ್ಕೆ ಅಂಜೋಳು ನಾನಲ್ಲ. ಹೋಗಿ ಹೇಳು. ಈ ಮಾತನ್ನು ಸ್ಪಷ್ಟವಾಗಿ ಶುಂಭನಲ್ಲಿ ತಿಳಿಯಪಡಿಸ್ತೇನೆ. ಆ ವಿಶ್ವಾಸ ಉಂಟು. ಒಂದು ಬೇಡಿಕೆ. ಏನಪ್ಪ? ಶುಂಭನ ಜೊತೆಯಲ್ಲೇ ಇದ್ದವ ದುಷ್ಟರ ಸಹವಾಸ ಮಗನೇ. ಅದುವೇ ನಾನು ಒಳ್ಳೆಯದನ್ನು ಮಾಡಲಿಲ್ಲ ಅಮ್ಮ. ಇನ್ನು ದೇವಿ ಭಜನೆ ಮಾಡು. ಸನ್ನಿಧಿಗೆ ಬಂದ ಮೇಲೆ ಖಂಡಿತ ಒಳ್ಳೆಯವನಾಗಬೇಕು ಅಂತ ನಿನ್ನ ಇಚ್ಛೆ ಇದ್ರೆ ನೀನು ಬರುವಾಗ ಶುಂಭನ ದೂತ, ಹೋಗುವಾಗ ದೇವಿ ದಾಸ. ಸುಗ್ರೀವನಲ್ಲಿ ಸಂಧಾನವನ್ನು ಬರೆದಂತೆ ಬಯಸಿದಲೇ ಸಂಗ್ರಾಮ
ಹೆಣ್ಣು ಬಳಿದ್ದಾರೆ ಎಂಬ ವಿಚಾರ ತಿಳಿದಿದ್ದೇನೆ. ಆದಷ್ಟು ಬಯಸಿದರಂತೆ ಸಂತಾನಕ್ಕೆ ಬೇಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ಸಂತಾನ ಇನ್ನು ಮುಂದೆ ಸಾಮಾನ್ಯವಾಗಿ ಭಾವಿಸಬೇಡ. ವಿರೋಧಿರ ಧೂಮ್ಲಕ್ಷ ಆಡಿದ್ದಾರೆ. ಸಿದ್ಧವಾಗಿದ್ದ 16,000 ಸೇನೆ 7 ಮಂದಿ ಇರ್ತವ. Ah!
ಕಾಳಿಕಾಂಬಿಕೆ ಜಯ ಜಗನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸನು ತಲಾಲಿತ್ಯನುತಿಗೈದರು ಕಣ್ಣು ಮುಂಡಾಂತಗಿಯೇ ಶಾಂತಳಾಗಮ್ಮ ತಾಯೇ ಶಾಂತಳಾಗು ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಮಹಾಕಾಳಿಯಾಗಿರುವ ಯಾರದು ದುರವರ್ತನೆ ಕೇಳುತ್ತಾ ಇದ್ದಾರೆ. ತಮ್ಮಂದಿರಾದ ಗಂಡುಗಲಿಯಾದ ಚಂಡ ಮಂಡಲ ರುಂಡವನ್ನು ಚಂಡಿಕೆಯಾಗಿ ಭೂಮಿಯ ಮೇಲೆ ಚೆಂಡಾಡುಗಳಂತೆ ಶಿವ ಶಿವ ನಮ್ಮ ತತ್ವವೆಲ್ಲರಲಿವಾಗಿ ಹೋಯ್ತಲ್ಲ. ಏನು ಮಾಡೋದು? ಸರಿ ಸರಿ, ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವನಾಲಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯುಧ ಸಿದ್ಧವಾಗಿದೆ. ಇದೇನು ವಿಪರೀತ? ಅಮ್ಮನವೇ ಕುಸಿಯಿತು, ಕುಂಬಿನಿಯೇ ಇಬ್ಬಾಗವಾಯಿತು, ನವ ಕಂಡ ವೃತ್ತಿಗಳು ಸಿಡಿದೋಯಿತು ಎಂಬ ಸಿಡಿಲಪ್ಪರದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಪ್ರಳಯಕಾಲ ತರುತ್ತಂತೆ. ಕಣ್ಣಲ್ಲಿ ಗಂಗಿಡಿ, ಸಿದ್ಧವಾದ ರಥ, ಬದ್ಧವಾದ ಸೇನೆ. ಎಲ್ಲಿಗೆ?
ಎನ್ನಬೇಕೆಲ್ಲ ಆಶೆಯನ್ನು ಬೆಟ್ಟವ ನಾನಿದ್ದೇನೆ. ಮನದಲ್ಲಿ ಮೂಡಿದ ಬಯಕೆ ಏನು ಮಾಡಿದೆ? ಅದಕ್ಕಾಗಿ ನೋಡು, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿ ಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ಸಂಧಾನ ವಿಫಲವಾಗಿ ಹೋಯ್ತು. ಸಂಗಮವೇ ಸರಿ ಎಂದು ಮನವನ್ನಿರಿಸು. ನೀನೇನು ಮಾಡಿದೆ? ಆ ಬಳಿಕ ಧೂಮ್ರಾಕ್ಷರನ್ನು ಕಳಿಸಿ ಕೊಡಿ. ಯಾಕೆ? ಎಳೆದು ತಂದನೆ ಧೂಮ್ರಾಕ್ಷ. ಕಳಿಸಿ ಕೊಟ್ಟಂತಹ ಧೂಮ್ರಾಕ್ಷರನ್ನು ಓಂಕಾರ ದೃಷ್ಟಿಯಿಂದ ಸೊಟ್ಟ ಮಾಡಿಕೊಂಡು ಧೂಮ್ರಾಕ್ಷರನ್ನು ಸುಟ್ಟೂರಿದರೆ ಧೂಮ್ರಾಕ್ಷರ ಅಳಿವಾಗಿ ಹೋಯ್ತು. ಅಲ್ಲಿಗೆ ನಿನ್ನ ಪ್ರಯತ್ನ ಅರ್ಧದಲ್ಲಿ ನಿಂತು ಹೋಯ್ತಲ್ಲ, ಮುಂದುವರಿತಾ? ತಮ್ಮಂದಿರಾದ ಗಂಡುಗಲಿಯಾದ ಚಂಡಮುಂಡರನ್ನು ಕಳಿಸಿಕೊಟ್ಟಿದೆ. ಏನಾದ್ರೂ ಸಾಧಿಸಿದರೆ ಪ್ರಭು? ಚಂಡಮುಂಡರನ್ನು ಚಂಡಿಕೆಯ ಮೇಲೆ ಚೆಂಡಾಡಿದರೆ ಚಂಡಮುಂಡರು ಅಡಿದು ಹೋದರೆ ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ದೊರೆಯೇ? ಮುಂದೇನು? ಅದಕ್ಕಾಗಿ ಆಕೆಯನ್ನು ಕರೆತರದಕ್ಕಾಗಿ ಒಂದೆರಡು ಮಾತಿಗೆ ಅವಕಾಶ ಉಂಟು. ಧನುಜೇಶ ಕೇಳೆನ್ನ ಮಾತ, ಕೇಳೆನ್ನ ಮಾತ, ಕೊಂಡಾಡುತ್ತಾ ಉಂಟು. ದಾನವ ಕುಲಕೋಟಿಗಳ ಉದ್ಧಾರಕ್ಕೆಂದೇ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಇಳೇ ಬೆಳಕನ್ನು ಕಂಡಂತ ಚಂಡ ವಿಕ್ರಮಿ ನೀನು. ಹುಟ್ಟಿನಿಂದಲೇ ಧೈರ್ಯ ಸಾಹಸ ಸಾಲದಕ್ಕೆ ಬ್ರಹ್ಮನಿಂದ ಅಭೇದ್ಯವಾದಂತಹ ವರಬಲ ಪಡೆದ ವರಬಲವನ್ನು ದಾನವರು ಉದ್ಧಾರಕ್ಕಾಗಿಯೇ ಮೀಸಲಾಗಿಟ್ಟಂತ ಮಹಾಪುರುಷ ನೀನು. ನೀನು ಏದಂತ ಎತ್ತರವೆಷ್ಟು, ಏದಂತ ಪ್ರಭಾವೇನು, ಮಾಡಿದಂತಹ ಸಾಧನೆ ಏನು? ಇಂದ್ರಾದಿ ದೇವತೆಗಳನ್ನು ದೆಸೆಗರಿಸಿ ದೇವತೆಗಳ ಚಿತ್ತದಲ್ಲಿ ಭಯದ ಬೀಜವನ್ನು ಬಿತ್ತಿದವ ನಿಜ. 3 ಮೂರ್ತಿಗಳು ಕೂಡ ನಿನ್ನ ಪರಾಕ್ರಮವನ್ನು ಕಂಡು ಕಂಗೆಟ್ಟು ಹೋಗಿದ್ದಾರೆ. ಪ್ರಭಾ, ಸಾಧನ ಪ್ರಪಂಚದಲ್ಲಿ ಮೇರು ಗಿರಿಯನ್ನು ಏರಿದೆ ನೀನು. ಆದ್ರೆ ಅಷ್ಟೇ ಸುರದಲ್ಲಿ ಜಾರಿ ಬಿಟ್ಟೆಯಲ್ಲ. ಏನಾಯ್ತೀಗ? ಚಂಡಮುಂಡರ ಮಾತನ್ನು ಕೇಳಿದಂತ ನೀನು ಕಂಡರಿಯದ ಚೆಲುವೆಗಾಗಿ ಬಯಸಿದಲ್ಲಿ ಏನು ಈಗ? ಅವಳು ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ನೀನು ವಿಚಾರ ಮಾಡಲಿಲ್ಲ. ಬೇಡ ಬೇಡ, ನನಗೆ ವಿಚಾರವೇ ಬೇಡ. ಲೋಕದಲ್ಲಿ ಸೌಂದರ್ಯವಂತ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರುಳಾದ್ರೆ ಅದು ಪ್ರಕೃತಿ ಸಹಜವಂತ. ಗೊತ್ತುಂಟಲ್ಲ ನಿನಗೆ ಅದು? ನೀನೇನು ಆಕೆಯನ್ನು ನೋಡ್ಲಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ಅಳಿತಂದ್ರೆ ಕಾಲಸ್ಯ ಕುಟಿಲಾಗತಿ ಎನ್ನದ ವಿಧಿ ಇಲ್ಲ. ಲೋಕವನ್ನೇ ನಡೆಸಂತ ನೀನು ಮನಸ್ಸಿ ಜನ ಶರಕ್ಕೆ ಮಾರು ಹೋದೆಯ. ಹೋಗಿ ಹೋಗಿ ವರವಣಿತೆಯನ್ನು ಬಯಸಿಬಿಟ್ಟೆಯಲ್ಲ ಪ್ರಭಾ, ನಿನ್ನಂತವನಿಗೆ ಇದು ಭೂಷಣವೇ? ನೀನೀಗ ಆಕೆಯ ಬಗ್ಗೆ ಹೇಳುದ? ಹೌದು. ನೀನು ಆಕೆಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳ ಬಲು ಬರೇ ತರುಣಿ ಎಲ್ಲ
ಗೋಚಾರಿಸುವಾಳು ದೊರೆಯೇ ಗೋಚಾರಿಸುವಾಳು ದೊರೆಯೇ ಸರ್ವೇಶ್ವರಿಯಲ್ಲಿ ಮೋಹ ಬೀರುವುದಿದು ಸರಿಯೇ ಯಾವುದದು ಯಾವುದು ಸರ್ವೇಶ್ವರಿಯಲ್ಲಿ ಮೋಹ ಬೀರುವುದಿದು ಸರಿಯೇ ಎಲ್ಲ ಮಾಡೋದೇ ಮಾಯ ಮೋಹ ಮುಸುಕಿದ ಬುದ್ಧಿ ಅದು ಸರ್ವನಾಶದ ಸಿದ್ಧ. ಏನಾಯ್ತು ಈಗ? ಚಂಡಮುಂಡರು ಕದಂಬವನದಲ್ಲಿ ಕಂಡದ್ದು ತರುಣಿಯನ್ನು ಅಲ್ಲದ ಮತ್ತೆ ಯಾರನ್ನು? ತರುಣಿಯಂತೆ ನೆರೆಗೋಚರಿಸ್ತಾ ಇದ್ದಾಳೆ. ಆಕೆಯೇ ಆದಿಮಾಯಿಯಾಗಿದ್ದಾಳೆ. ಹೌದಾ? ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಂತ ಮಹಾಮಾತೆಯಾಗಿದ್ದಾಳೆ. ಅಕಾರ ಉಕಾರ ಮಕರಣ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪಿಣಿ. ಯಾವುದದು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಬ್ರಹ್ಮಾಂಡದ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬಂತಹ ಮಹಾಶಕ್ತಿಯಾಗಿದ್ದಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತುಂಗಪ್ರಾಯಂತ ಆಕೆಯನ್ನು ದೇವಿ ದುರ್ಗೆಂದೆಲ್ಲರೂ ಕೊಂಡಾಡ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆಡಿಸಂತ ಆಕೆ ಧನುಜಾರಣ್ಯಕ್ಕೆ ದಾವಾಗ್ನಿಯಾಗಿ ನಮ್ಮನ್ನೆಲ್ಲ ಭಸ್ಮೀಭೂತರನ್ನಾಗಿ ಮಾಡುತ್ತಾ ಇದ್ದಾಳೆ. ಸಾಮಾನ್ಯ ಹೆಣ್ಣಾಗ್ತಿದ್ರೆ ಭಯಕ್ಕೆ ಹುಟ್ಟೆನಿಸುವಂತಹ ಭಯಂಕರವಾದಂತಹ ಕದಮೋಡದಲ್ಲಿ ಏಕಾಂಗಿಯಾಗಿ ಕುಳಿತು ಸುಲಲಿತವಾದಂತಹ ಗಾನವನ್ನು ಪಾಡೋದಕ್ಕೆ ಸಾಧ್ಯವಿತ್ತೆ? ಬೇಡ. ವಯಾವೃತ್ತನು ಜ್ಞಾನವೃದ್ಧಂತಹ ಸುಗ್ರೀವ ನಿನ್ನ ಗುಣಗಾನವನ್ನು ಆಕೆಯ ಸಮ್ಮುಖದಲ್ಲಿ ಮಾಡುವಾಗ ಅವಳಿಗೆ ನಗು ಬಂದು ಹೋಯ್ತಂತೆ. ಆ ನಗುವೆ ನಿನ್ನ ಅಮಾತ್ಯನಿಗೆ ದಗೆಯಾಗಿ ಪರಿಣಾಮದಶಿಂದಾಗಿ ಅಲ್ಲಿಯೇ ಮೃತಪಟ್ಟನಂತೆ. ತನ್ನ ಸಂದೇಶವನ್ನು ಶುಂಭನಿಗೆ ತಿಳಿಸೋರು ಮತ್ತೊಬ್ಬರಿಲ್ಲ ಎಂದು ತಿಳಿದಂತ ಆಕೆ ಮರಳಿ ಪ್ರಾಣವನ್ನು ಅನುಗ್ರಹಿಸ್ತಾರಂತೆ. ಇದರ ಅರ್ಥವೇನು? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆ. ಬೇರೆ ಹೇಳಬೇಕೆ? ಅಲ್ಪನೆ ತುಮಲೋಚನು ಕೊಲ್ಲುವ ನಿರ್ಪಲೆ ತಿಜಗತಿ ಚಂಡಮುಂಡನು. ಹಾಗಾದ್ರೆ ನೀನು ಮಾಡಿದಂತಹ ಕೆಲಸವೆಲ್ಲವೂ ನಿಷ್ಪ್ರಯೋಜಕವಾಗಿ ಹೋಯಿತು. ಪ್ರಭಾ, ಏನು? ಕೆಟ್ಟ ಕೀಳವಾದರೂ ನೆಟ್ಟ ಕೈಯಲ್ಲಿ ಕೀಳಬಾರದಂತೆ ನೀನೇ ಕಟ್ಟಿ ಬೆಳೆಸಂತಹ ಅಖಂಡವಾದಂತಹ ದಾನವ ಸಮಾಜವನ್ನು ನಿನ್ನೊಬ್ಬನ ಸ್ವಾರ್ಥಕ್ಕಾಗಿ ಯಮಪುರಕ್ಕೆ ಅಟ್ವೆಯ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನ್ನ ಮನಸ್ಸಿಗೆ ಆವರಿಸಂತ ಭ್ರಮೆಯನ್ನು ಬಿಡು. ಯಾವುದು? ಮೂರು ಲೋಕದ ಒಡತಿ ಎಂಬಂತಹ ಪರಮ ಸತ್ಯವನ್ನು ತಿಳಿದು ಲೋಕ ಲೋಕವೇ ಪೂಜಿಸುವಂತಹ ಪ್ರಣವರೂಪೆಯನ್ನು ಪ್ರಣಯಕ್ಕಾಗಿ ಬಯಸದೆ ಕಾಲು ಹಿಡಿ. ಇನ್ನೊಮ್ಮೆ ತುಚ್ಚಿ ಬಿಚ್ಚು ನಿನ್ನ ನಾಲಿಗೆ ಕೊಯ್ದು ಬಿಡ್ತೇನೆ. ಅಧಿಕ ಪ್ರಸಂಗಿ, ಸಲುಗೆ ಕೊಟ್ಟೆ ಬಹಳ ಮಾತಾಡ್ತಾ ಇದೆಯಲ್ಲ. ಇಷ್ಟರವರೆಗೆ ನನಗೆ ಸಭೆಯಲ್ಲಿಗೆ ಮಾತಾಡೋಕೆ ಅವಕಾಶ ಕೊಟ್ಟದೇ ನಾನು ಹೆಚ್ಚಿಗೆ. ನನ್ನ ಭಾಗ್ಯ ಮುಚ್ಚವಾಯ್. ಯಾಕೆ ಕೊಟ್ಟಿದ್ದೇನೆ? ಯಾಕೆ? ನನ್ನ ತಂಗಿ ಮಗ ನನ್ನ ಅಳಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಈಗಲೂ ಬಾಂಧವ್ಯದ ಸೆಳೆ ಉಂಟು. ಏನು ಸಲುಗೆಯ? ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ. ನೀನು ನಿನ್ನ ಅಷ್ಟಮಂತ್ರಿಗಳಲ್ಲಿ ನಾನು ಒಬ್ಬ. ಏನು ನಿನ್ನ ನೀತಿ ಮಾತಾ? ನನಗೆ ಅಗತ್ಯವಿಲ್ಲ. ಆ ಕಾಡಿನಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೊಗಳ್ತಾ ಇದೆಯಲ್ಲ. ಯಥಾರ್ಥ ಸ್ಥಿತಿ ಹೇಳಿದ್ದೇನೆ. ಏನು ಆಕೆ ಬಗ್ಗೆ ನಾನೇನು ತಿಳಿದಂತೆ ವರ್ತಿಸಿಕೊಂಡೆ? ಎಲ್ಲ ವಿಚಾರವನ್ನು ತಿಳಿದುಕೊಂಡವ ನಾನು. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಯಾಕೆ? ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ ನೋಡು. ಸರಿ, ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆಯುತ್ತೇನೆ, ಗಂಡುಗಲಿಯಾಗಿ ಸಾಯುತ್ತೇನೆ. ಕೊನೆಯ ನಿರ್ಧಾರವ. ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವ ನಾನಲ್ಲ. ಮೂರು ಲೋಕಾಧೀಶ ಸಾರಿ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ಹೌದು. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ ಏನು ಮೂರು ಲೋಕಾಧೀಶನಾಗಿರುವಂತ ಶುಂಭ ಹೆದರಿ ಸುಮ್ಮನೆ ಬಯಸಿಕೊಂಡೆಯಾ? ಚಂಡಮುಂಡರು ಸತ್ತದ್ದು ಕಟ್ಟುಕತೆಯ? ಮುಚ್ಚಬಾಯಿ. ರಕ್ತ
ಸುಟ್ಟು ಹೋದದ್ದು ಕಟ್ಟುಕತೆಯ? ಹೋಗ್ಲಿ ಬಿಡ ಆ ವಿಚಾರ. ನಾನು ಯಾವತ್ತು ಯೋಚನೆ ಮಾಡಿ ಸತ್ತವರ ಆಲೋಚಿಸಿಲ್ಲ. ಈಗ ನೀನುಂಟಲ್ಲ, ಹೌದು, ನೀನೊಬ್ಬ ರಣಹೇಡಿ ಎಂಬುದರಲ್ಲಿ ಸಂದೇಹವಿಲ್ಲ. ರಕ್ತಬೀಜ, ನನ್ನ ಯೋಗ್ಯತೆ ನೀನು ಏನೆಂದು ತಿಳಿದುಕೊಂಡಿದೆ? ಕೇವಲ ಹಸಿ ಮಾಂಸ, ಹುಲಿ ಎಂಡವನ್ನು ಕುಡಿಯುವಂತ ಕಾಟು ದೇವತೆಗಳ ಪಂಚೆಯಲ್ಲಿ ಕುಳಿತು ಅವಿಶ್ವವನ್ನು ಸ್ವೀಕರಿಸುವಂತ ಯೋಗ್ಯತೆ ನನಗೊಟ್ಟು. ಏಕದೇವ ಶುಂಭ ಗೊತ್ತುಂಟಲ್ಲ, ದಾನವರ ಆಧಾರ ಸ್ತಂಭ ಅನುಗಾಡಬೇಡ. ಈಗ ನೋಡಿದ್ದೆ ಎಂದಾದರೆ ನೀನು ನಮ್ಮ ವಂಶದಲ್ಲಿ ಹುಟ್ಟಿದ್ದೇ ಬರೆ ವ್ಯರ್ಥವಾಗಿ ಹೋಯ್ತು. ಹೇಗಾಯ್ತು ಗೊತ್ತುಂಟಾ? ಸಿಂಹಗಳ ಜೊತೆಯಲ್ಲಿ ಜಂಬುಕ ಹುಟ್ಟಿದ ನಿನ್ನ ಮಾತಿನರ್ಥ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಅವರಾಗೆ ಸಾಯುತ್ತೇನೆ ಅಂತ ಬೈಯಲ್ವೇ ನಿನಗೆ? ನನ್ನಲ್ಲಿ ಭಯವನ್ನು ಕಂಡೆ. ಅದಕ್ಕಾಗಿಯೇ ನಿನ್ನಲ್ಲೇ ಹೇಳು, ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಏನು? ಕೈಗೆ ಬಲೆಯನ್ನು ತೊಡು, ಸೀರೆ ನೋಡು, ಒಳಗೆ ಮಾತಿನ ಕತ್ತಿಯಿಂದ ನನ್ನ ಸ್ವಾಭಿಮಾನವನ್ನು ಹಿರಿಯಬೇಡ. ಇನ್ನಿತ್ತಿರ ನಿನ್ನ ಮನವು ಅನುಮಾನ ಯಾಕೆ? ನೋಡಿ ದೇವಿಯನು जय 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 जय
ಎಂಬಂತ ಶಬ್ದಕ್ಕೆ ಅರ್ಥವೇ ತಿಳಿದಂತ ಕಲಿರಕ್ತ ಬೀಜ ಕರಗಿ ಹೋಗಿದ್ದಾನೆ. ನಿಂತ ನೆಲವೇ ಕುಕ್ಕಿ ಹೋಯಿತು ಎಂಬ ಹಾಗೆ ಭಾಸವಾಯಿತು. ಸಾವರಿಸಿ ನೋಡಿದರೆ ನಿಂತ ನೆಲ ಕುಸಿದದ್ದಲ್ಲ, ರಕ್ತ ಬೀಜನ ಅಂತಸ್ತತ್ವವೇ ಕುಸಿಯುತ್ತಾ ಉಂಟಲ್ಲ. ಯಾವುದೋ ಒಂದು ರೀತಿಯ ಮೃತ್ಯುವಿನ ದವಡೆಯೊಳಗೆ ಸಿಲುಕಿದಂತ ಅನುಭವ. ನೆರಹಿ ಕೋಟಿ ದೈತ್ಯರ ಮಣಿರಥವನ್ನು ಏರಿಕೊಂಡು ತ್ವರಿತ ಗತಿಯಿಂದ ಕದಂಬ ಒಂದೆಡೆಗೆ ಬಂದರೆ ಶಿವ ಏನನ್ನು ಕಾಣುತ್ತಾ ಇದ್ದೇನೆ. 14 ಲೋಕವನ್ನು ಕಂಡಂತ ಅನುಭವ ನನಗುಂಟು. ಇದು ಯಾವುದು 15ನೇ ಲೋಕ? ಭಾನುಮಂಡಲವೇ ಕುಸಿದು ಬಿತ್ತು ಎಂಬ ಹಾಗೆ ಪ್ರಖರವಾದಂತ ಕಿರಣಗಳಿಂದ ಬೆಳಗುತ್ತಾ ಇದೆ ಈ ಕದಂಬಾವನ. ಹೌದು, ಕೇವಲ ಬೆಳಕು ಮಾತ್ರ ಅಲ್ಲ, ಓಂಕಾರ ಎಂಬಂತ ನಿನಾದ ಕೂಡ ಕೇಳಿ ಬರ್ತಾ ಉಂಟು. ಓಂಕಾರ ಎನ್ನುವುದೇ ಜ್ಞಾನಗಮ್ಯವಾದದ್ದು. ಅದನ್ನೇ ಸುಪ್ರಕಾಶ ಎಂದು ಜ್ಞಾನಿಗಳು ಕೊಂಡಾಡಿದ್ದಾರೆ. ಆ ಸುಪ್ರಕಾಶದ ದೆಸೆಯಿಂದಾಗಿಯೇ ಕದಂಬಾವನ ಈ ರೀತಿಯಾಗಿ ಬೆಳಗುತ್ತಾ ಉಂಟು. ಏನೇ ಆಗಲಿ, ಈ ಬೆಳಕಿನ ಮೂಲೆಯಲ್ಲಿ ಅದನ್ನು ತಿಳಿಯಬೇಕೆಂಬಂತ ಕುತೂಹಲದಿಂದ ಪಥವನ್ನು ಉತ್ತರಿಸಿ ಮುಂದೆ ಬಂದರೆ ಶಿವ ಏಕಕಾಲದಲ್ಲಿ ಕೋಟಿ ಸೂರ್ಯರು ಉದಯಿಸಿರೋ ಎಂಬಂತೆ ಕಾಣುತ್ತಿರುವಂತಹ ದಿವ್ಯವಾದಂತಹ ಪ್ರಭೆ, ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ, ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂದೆ ಬೆಳಗುತ್ತಾ ಉಂಟಲ್ಲ. ಆಕಾಶದಿಂದ ಇಳಿಯಲ್ಪಟ್ಟಂತಹ ಬಂಗಾರದ ಉಯ್ಯಾಲೆಗೆ ಚತುರ್ವೇದ ಎಂಬಂತಹ ಸಂಕೋಲೆಯನ್ನು ಬಿಗಿದು ಅಂಬರದಿಂದ ಕುಂಬಿನಿಗೂ ಕುಂಬಿನಿಯಿಂದ ಅಂಬರಕ್ಕೂ ತೂಗುತ್ತಾ ಇದ್ದಾಳೆ. ಹಾಗಾದ್ರೆ ಅರ್ಥ ಏನು? ಲೋಕವನ್ನೇ ಸಮದೂಗಿಸಬಲ್ಲಂತ ಮಹಾಶಕ್ತಿ ಎಂಬ ಹಾಗೆ ಹೇಳ್ತಾ ಇದ್ದಾಳೆ. ಅಪ್ಪ, ಈಕೆಯ ಪಾದ ನೋಡಿದರೆ ಪಾತಾಳದಲ್ಲುಂಟು, ಶೀಲ ನೋಡಿದರೆ ಸ್ವರ್ಗದಲ್ಲುಂಟು. ಭೂವ್ಯೋಮ ಪಾತಾಳವನ್ನು ಆವರಿಸುವಂತ ಈ ದಿವ್ಯ ಮೂರ್ತಿಗೆ ಆದಿ ಮಧ್ಯ ಅಂತ್ಯವೇ ಇಲ್ಲ ಎಂಬುದು ಸ್ಪಷ್ಟವಾಗಿ ಕಾಣುತ್ತಾ ಉಂಟು. ಕೈಯಲ್ಲಿ ಹಿಡಿದಂತಹ ತ್ರಿಶೂಲವನ್ನು ಕಂಡರೆ ಆಧ್ಯಾತ್ಮಿಕ ಆದಿಭೌತಿಕ ಆದಿದೇಹಿಗಳಂತಹ ತಾಪತ್ರಗಳಿಂದ ನಿರಂತರ ನೋಯುತ್ತಿರುವ ಬೇಯುತ್ತಿರುವ ಕರ್ಮ ಪ್ರಪಂಚದ ಸಾಮಾನ್ಯ ಕರ್ಮಜೀವಿಗೂ ಉತ್ತಮದ ಫಲವನ್ನು ಅನುಗ್ರಹಿಸಬಲ್ಲೆ ಎಂಬಂತ ಅಭಯದ ವಾಕ್ಯವನ್ನು ಕೊಡುವಂತಿದೆ. ಸೂರ್ಯ ಚಂದ್ರಾಗ್ನಿ ತುನೆಯಾಗಿ ಲೋಕ ಮೂರನ್ನು ಬೆಳಗಿಸ್ತಾ ಇದ್ದಾಳೆ. ಲೋಕದ ತಾಯಿಯಾದಂತಹ ಈಕೆ ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾಳಲ್ಲ. ತಾಯಿಯಾದಂತಹ ಈಕೆಗೆ ಈ ಗರ್ವವೆಂಬುದು ಭೂಷಣವೇ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಅಲ್ಲ. ಹಾಗಾದ್ರೆ ಯಾಕೆ? ಸರಿ, ದುಷ್ಟರಾದಂತಹ ದಾನವರು ಈಕೆ ನೆಲೆಯನ್ನು ಅರಿತು ಒಂದು ವೇಳೆ ಶರಣು ಬಂದರೂ ಕೂಡ ಸರ್ವತಾ ಪೊರೆಯಲಾರೆನು ಎಂಬಂತ ದೃಢ ಸಂಕಲ್ಪದೊಂದಿಗೆ ಗಾಢಗರದಿಂದ ಕುಳಿತುಕೊಂಡಿದ್ದಾಳೆ. ಈಕೆಯನ್ನು ಬಯಸಿ ಶುಂಭ ಕೆಟ್ಟು ಹೋದ. ಶುಂಭ ತಾನು ಕೆಡುವುದಲ್ಲದೆ ನಮ್ಮವರನ್ನೆಲ್ಲ ಕೆಡಿಸಿಬಿಟ್ಟ. ಮಾಡಲಿನ್ನೇ ನಕಟ ಮಹಾ ತಾಯಿ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಶುಂಭನ ಉಪ್ಪಣ್ಣದ ಋಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದ್ರೆ ಸರಿ ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸಿದ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದಲ್ಲ ನಮಗೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾವೆಷ್ಟು ಹೋರಾಡಿದರೂ ಕೇಡು ನಮಗಿದು ಮೊತ್ತವು ಸಿದ್ಧವಾಗಿದೆ. ಆದ್ರೆ ಒಂದು ನೆಮ್ಮದಿ ಉಂಟು, ಸಾಯುವ ಮೊದಲು ಈ ದಿವ್ಯಮೂರ್ತಿಯನ್ನು ಕಂಡನಲ್ಲ. ಧನ್ಯನಾದೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಾ ನಮಸ್ತಸ್ಸೇ ನಮೋ ನಮಃ. ತಲೆ ಮೇಲಿನ ಭಾರ ಕೆಳಗಿಳಿಸಿದಂತಾಯ್ತು. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿಂದಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ, ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಈಕೆಯಲ್ಲಿ ಮಾತಾಡಿಸುವರೆ ಹಾಗೇ ಸಂಭವಿಸ್ತೇನೆ. ಓ ಏನಾಂಕನೆ ಭಕ್ತೆ,
ಜನರನ್ನು ಯಾವ ರೀತಿಯಾಗಿ ಕಂಗೊಳಿಸ್ತಾನೋ ಅದೇ ರೀತಿಯ ಮುಖಮಂಡ ನಿನ್ನದು. ನಿನ್ನ ಮುಖ ಎನ್ನುವಂತಹ ಕನ್ನಡಿಯಲ್ಲಿ ಲೋಕಲೋಕವೇ ಕಂಗೊಳಿಸನ್ನು ಕಾಣುತ್ತಾ ಇದ್ದೇನೆ. ಸರಿ, ನೀನ್ಯಾರು ನೀನೇನು ನೀನೆಷ್ಟು ಎಂಬುದನ್ನು ಅಂತರಂಗದಿಂದ ಅರಿತಂತ ನಾನು ಶಿರ ಭಾಗಿಸಿದ್ದೇನೆ, ಕರ ಜೋಡಿಸಿದ್ದೇನೆ. ಎದ್ದೇಳು. ನನ್ನನ್ನು ಹೆತ್ತಂತ ತಾಯಿ ಕಲಾದೇವಿ ಅನ್ನ ಕೊಟ್ಟ ದೊರೆ ಶುಂಭನಿಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ಆದ್ರೆ ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದು ಹೋಯಿತು. ಸರಿ, ಅಮ್ಮ ಎಂಬಂತ ಉದ್ಗಾರ ನನಗರಿವಿಲ್ಲದೆ ಬಂದು ಹೋಯಿತು. ಅದರ ಮೂಲ ರೂಪವೇ ಓಂಕಾರ. ಪಂಚಭೌತಿಕವಾದಂತ ಈ ಪ್ರಪಂಚದಲ್ಲಿ ಓಂಕಾರವೇ ಎಲ್ಲದಕ್ಕೂ ಮೂಲ ಕಾರಣ. ಹರಿಯುವ ನೀರಿಗೆ ಕಿವಿಗೊಟ್ಟು ಓಂಕಾರ, ಸುರಿಯುವ ಮಳೆಗೆ ಕಿವಿಟ್ಟು ಓಂಕಾರ, ಉರಿಯುವ ಬೆಂಕಿಗೆ ಕಿವಿಟ್ಟು ಓಂಕಾರ. ಮಾ ಎಳೆ ಕರುವೊಂದು ಅಂಬಾ ಎಂದು ಕರೆದಾಗ ಆ ಕರೆಯ ಹಿಂದೆ ಅಡಕವಾಗಿರುವುದು ಓಂಕಾರ. ಖಂಡಿತ ನಮ್ಮ ಎದೆ ಮಿಡಿತು ಕೂಗುವುದು ಓಂಕಾರವೆಂದು. ಆದರೂ ನೀನೆಂಬುದನ್ನು ಸ್ಪಷ್ಟವಾಗಿ ಅರಿತು ಬಂದವ ನಾನು. ರಕ್ತಬೀಜ ಊರು ಶೋಣಿತಾಪುರ ಶುಂಭ ಸಂಬಂಧ. ಅವ ಮಾವ ನಾನು ಅಳಿಯ, ಅವ ಅರಸ ನಾನು ಮಂತ್ರಿ. ಬಂದ ಉದ್ದೇಶ ತಾಯೇ ಏನು? ನಿನ್ನ ಇರವನು ಚಂಡಮುಂಡರಿಂದ ಅರಿತ ನಮ್ಮ ದೊರೆ ಶುಂಭ ಸಾನುರಾಗದಿಂದ ಬಯಸಿದ್ರೆ ನೀನು ಚೂಣಿಯನ್ನು ಬಯಸಿಬಿಟ್ಟೆ. ಶುಂಭನಾದರೇನು ನಿಶುಂಭನಾದರೇನು ಸಾಕ್ಷಾ ಶಂಭುವೇ ಹೇಳಿದವಳು ನಾನೇ. ನಿಶಿತ ಕೂರ್ಗನೆಯಂತೆ ಕಳಿಸಿದಂತ ನಿನ್ನ ರಾಯಸ ಸ್ವಾಭಿಮಾನಿಯಾದಂತ ನಮ್ಮದರೆ ಶುಂಭನ ಎದೆಗೆ ಚುಚ್ಚಿ ಏನಾಯ್ತು ಈಗ? ರೋಷವೆಚ್ಚಿತು. ಧೂಮ್ರಾಕ್ಷನವನ್ನು ಕಳಿಸಿದ್ರೆ ಹುಂಕರಿಸಿ ಸುಟ್ಟೆಯ. ಚಂಡಮುಂಡರು ಬಂದರೆ ಭದ್ರಕಾಳಿಯಾಗಿ ಕೊಂದೆಯ. ನಿಜ. ನಾನು ಬಂದು ನೋಡಿದ್ರೆ ಏನಾಂಕನಿ ಭಕ್ತಿಯಾಗಿ ರಾಧಾಶ್ರೀಯದ ಅರ್ಥ ಏನಮ್ಮ? ಅವರವರ ಭಾವಕ್ಕೆ ತಕ್ಕಂತೆ ತೋರುವವಳು ನಾನು. ಹಾಗಾದ್ರೆ ಭಾವನೆಗೆ ಬೆಲೆಯುಂಟು ಎಂಬುದು ಸ್ಪಷ್ಟವಾಗಿ ಖಂಡಿತ. ನಮ್ಮವರ ಅನ್ನದಾತ ಯಾಕದೇವ ಶುಂಭ ಇರಲಿ ಅನಿಸಿಕೊಂಡವ ನೀನು. ನಮ್ಮೆಲ್ಲರ ಉಸಿರಾದಂತಹ ಶುಂಭರನ್ನು ಉಳಿಸಿಕೊಳ್ಳುವುದು ನಮಗೆ ಹೊಣೆಗಾರಿಕೆ ಇದೆ. ಅದಕ್ಕೆ ಏನೇ ಆಗ್ಲಿ ಅಮ್ಮ, ಅವನೇನು ಸಾಮಾನ್ಯ ಧರ್ಮನಲ್ಲ. ಏನು ಮಹಾ ಚಾರು ಚತುರ್ದಶ ವರ್ಣದಲ್ಲಿ ತನ್ನದೇ ಆದಂತಹ ಅಧಿಕಾರ ಮುದ್ರೆ ಉಂಟು. ನಕ್ಷತ್ರ ಮಂಡಲದಲ್ಲಿ ವಾಸ, ದೇವತೆಗಳ ಪಂಕ್ತಿಯಲ್ಲಿ ಇರ್ಬೋದಲ್ಲ. ಪರಶಿವನ ಸರಿಮಂಚದಲ್ಲಿ ವಾಸವನ ಸಮಗದ್ದುಗೆ ಸರಸಿಜಾತ್ಮವನ ತೊಡೆ ಸೋಂಕಿನಲ್ಲಿ ಕುಳಿತುಕೊಳ್ಳುವಂತಹ ಎಲ್ಲಾ ಅರ್ಹತೆ ಉಂಟು. ಆದ್ರೆ ಬುದ್ಧಿಯ ಸರಿ ಇಲ್ವಲ್ಲ ಅಮ್ಮ. ಮಾಯದ ಬಲೆಗೆ ಸಿಲುಕಿ ಬಿತ್ತ. ಆದ್ದರಿಂದ ಹೇಳುತ್ತಾ ಇದ್ದೇನಮ್ಮ, ಏನು? ನೀನೇ ಬೀಸಿದ ಮಾಯದ ಬಲೆ. ಬೇಡನೊಬ್ಬನ ಬಲೆಗೆ ಸಿಲುಕಿದಂತ ಮಲವೊಂದು ಯಾವ ರೀತಿಯಾಗಿ ವಿಲವಿಲನ್ನು ಒದ್ದಾಡ್ತದೋ ಅದೇ ರೀತಿ ನಿನ್ನ ಪ್ರೇಮ ಪಾಶಕ್ಕೆ ಒಳಗಾಗಿ ವಿಲವಿಲನೆ ಒದ್ದಾಡುತ್ತಾ ಇದ್ದ. ಹೆಚ್ಚು ಹೊತ್ತಿಲ್ಲ ಅಮ್ಮ. ಅವನನ್ನು ಉಳಿಸಿಕೊಳ್ಳುವಲ್ಲಿ ನಮಗೆ ಹೊಣೆಗಾರಿಕೆ. ಹೇಗೆ? ಆದ್ದರಿಂದಲೇ ತಂದಿದ್ದೇನೆ ನೋಡು ಬಂಗಾರದ ಪಲ್ಲಕ್ಕಿ. ಅದ್ಯಾಕೆ ಅಮ್ಮ? ಬಂಗಾರದ ಉಯ್ಯಾಲೆಯಿಂದ ಇಳಿದು ಬಾ, ಅದರಲ್ಲಿ ಕುಳಿತುಕೊಂಡ್ರೆ ಹೇಗಲು ನಾನು ಕೊಡ್ತೇನೆ. ಭಾರ ಆಗ್ಲಿಕ್ಕಿಲ್ಲ, ಸುಮ್ಮನೆ ನಿನ್ನ ದಯೆ ಹೊಂದಿದ್ರೆ ಮೇರು ಪರ್ವತ ಕೂಡ ತಣ ಸಮಾನವಾದಿತ್ತು. ಇವರೆಲ್ಲ ನಿನ್ನ ಭಜನೆ ಮಾಡ್ತಾರೆ. ನಿಮ್ಮವರ ನಮ್ಮವರ ಆ ಶುಂಭ ನಿನಗಾಗಿ ಕಟ್ಟಿದಂತ ಯಾವ ಪ್ರೇಮ ಮಂದಿರ ಉಂಟೋ ಅದು ದುರ್ಗಾ ಮಂದಿರವಾಗಬೇಕು ಎಂಬಂತ ಬಯಕೆ ನನಗುಂಟು. ಆದ್ದರಿಂದ ತಾಯೇ, ಏನು ಧೂಮ್ರಾಕ್ಷನಂತೆ ಬಂದವನಲ್ಲ, ಚಂಡಮುಂಡರಂತೆ ನಾನಲ್ಲ, ಕಲಿರಕ್ತ ಬೀಜ ಕಮಲಜ ಇತ್ತಿಹ ವರವ ಇರ್ಲಿ. ಆದ್ದರಿಂದ ಇಳಿದು ಬಾ, ಒಲಿದು ಬಾ. ರಕ್ತ ಬೀಜ ನಿನ್ನನ್ನು ಹುಂಬನೆನ್ನಬೇಕು, ಪ್ರಾಜ್ಞನೆನ್ನಬೇಕು. ತಾಯೇ, ಇದೆಂತ ಮಾತು? ಏನು? ಸತ್ಯದರ್ಶನವಾದಂತಹ ವ್ಯಕ್ತಿ ಯಾವ ಕಾಲದಲ್ಲೂ ಹುಂಬನಗೋದಕ್ಕೆ ಸಾಧ್ಯ ಉಂಟೇನಮ್ಮ? ನಾನೀಗ ಯೋಚನೆ ಮಾಡುದು ಏನಮ್ಮ? ಕಾಸರ್ಕನ ಮರದ ಬುಡದಲ್ಲಿ ಶ್ರೀಗಂಧದ ಮರ ಹೇಗೆ ಹುಟ್ಟಿತೋ ಎನ್ನುವುದನ್ನು. ತಾಯೇ, ಏನು? ಇದು ಗಂಧದ ಮರ ಅಂತ ನಿನಗೆ ಗೊತ್ತಾಯ್ತಲ್ಲ, ನಿನಗೆ ಬೇಕಾದಾಗ ಉಪಯೋಗಿಸು. ಸ್ಮಶಾನದಲ್ಲಿ ಹುಟ್ಟಿದ ತುಳಸಿ ಗಿಡ ಪೂಜೆಗೆ ಯೋಗ್ಯವೇ? ನಿನ್ನ ಸ್ಪರ್ಶದಿಂದ ಅದು ಕೂಡ ಪವಿತ್ರವಾದಿತ್ತು. ಪಣದ ವಿಚಾರಿತ್ತು ಒಡೆಯ ದೂರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರಾಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ರಣ ಹೇಡಿಯ ತೆರಮನ ಬೆಳಗ್ಗೆ ಮಾಡಿದ್ದಾರಲ್ಲ ನಿನ್ನ ಒಡೆಯರಬ್ಬ ಶಂಡ ಹೊಗಳುವ ನೀನು. Thank you.
ಹೋರಾಟ ಮಾಡುವುದಕ್ಕಾಗಿ ನನ್ನ ಶರೀರವನ್ನೇ ಅಳಗಿಸಿ ಸಪ್ತ ಮಾತ್ರೆಗೆ ಸೋಣಿತ ಜನಪದವ ಸೋಂಕಿತರ ರೈತರು ಕೋಟಿ ಸಂಖ್ಯೆಯಲ್ಲಿ ದುಷ್ಟೇ ಇಂದಾಡಿ ಕರದ ಕುಳಿಸದಿಂದ ನನ್ನ ತಲೆಗೆ ಬಡಿದು ಬಿಟ್ಟೆಯ ತಲೆ ಎಳೆದು ರಕ್ತ ಚಿಮ್ಮುತ್ತಾ ಉಂಟು. ಚಿಮ್ಮುತ್ತಿರುವಂತಹ ರಕ್ತವನ್ನು ಯಾಡಾಗ ಇಲ್ಲ ಬ್ರಹ್ಮದೇವನವರ ಬಿಂದು ಮಾತ್ರ ರಕ್ತ ಕುಂಬಿನಿಯ ಸ್ಪರ್ಶವಾದರೆ ನನ್ನಂತೆ ಕೋಟ್ಯಾನುಕೋಟಿ ರಕ್ತ ಬೀಜರು ಉದಿಸಿ ಬರ್ತಾರೆ. ಬ್ರಹ್ಮನ ವರಬಲದ ಪ್ರಭಾವ ದುಷ್ಟ ಹೇರುವುದಕ್ಕಾಗಿ ಭೂಮಿಗೆ ದಿಢವಾದ ನಾಲಿಗೆಯನ್ನು ಚಾಚಿ ಈಶ್ವರಿಯಾಗುತ್ತೇನೆ. ರಕ್ತ ಬೀಜಾದಿ ದಾನವರ ತರಿದು ರಕ್ತ ಬೀಜಾದಿ ಎಂದು ಕಮೆರಿದು ಮುತ್ತಿನ ಯಾಕಿರವ ಪಾದವ ನೆನೆಯುತ್ತ ಮುತ್ತಿನ ರತಿಯ ಬೆಳಗಿದನು ಶೋಭಾ. ರಕ್ತ ಬೀಜದೊಂದಿಗೆ ಶ್ರಾದ್ದಳೋ ಗಮ್ಮತ್ತು ಏಷ್ಟೊತ್ತಳಗು
ದಯ್ಯೇಂದ್ರ 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 ಮೆರಿಲೋಕುಡು ಶ್ರೀತನು ಮೆರುವುತನಿಕನಗ ಅಧಿಕಾರ ಪೋಣದು ಭಯ ಮಳ್ಪಡ ಅತಿ ಶೀಘ್ರಡು ಉಳ್ಳಾಳ್ತಿನ ದಯಟು ದಿಗರಿಯೋಗು ಕುಡಿದು ಬರ್ಪನಾಳದು ಬಲ ಆಂಡ ಹೆಣ್ಣು ಮಾತ್ರ ದಂಕಂ ನರ್ಪದ ಕೈತಣ್ಣ ಕಣ್ಣು ಮುಟ್ರು ಪೋ ಜಾಗ್ರತೆ ಮಲ್ತೋನು ಸ್ವರ್ಗಕ್ಕೂ ಪೋಯಿ ಸ್ವರ್ಗಗೆ ಸೇರಿ ಇನ್ನಿತ ಕಾರ್ಯ ಎಂದು ಕರ್ತನ ಇದ್ದನ ಶ್ರೀಮತಿ ಡಿಕಮ್ಮ ಗಂಗಾಧರ ಪೂಜಾರ್ಯ ಸಂತೋಷ ಸಮಾಧಾನ ಅಂಡ್ ಇಲ್ಲ ಇದಕ್ಕೆ ಒಟ್ಟು ಸೇರ್ತಾ ಒಂದು ಕಠಿಣದ ಉಳ್ಳಾದಿನ ಸೇವೆ ಬಾರಿ ಭಕ್ತಿರಿ ಮಲ್ಪರ್ವರ್ಗ ಊಚಿರಿ ಮಲ್ಪಾರ ನಿಖಿಲ ಮಲ್ಪಾಯತಿನ ಸೇವೆ ಅಪ್ಪನ ಭಂಡಾರಕ್ಕೂ ಸಂಧ್ಯಾತಿನ ಸಂದೇಹ ಇಜ್ಜಿ ಅಂಚಾದ ಕಂಜಿ ಕೈ ಕಂಜಿ ಬುಳ ಸಲವಂ ಸಂಸಾರ ಕೂಡು ಕುಟುಂಬದ ಆರಬಾರ್ದೊಟ್ಟಿಗೂ ನಿಖಿಲ ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಾದ ಕೊಯ್ನಲ್ಪ ಭದ್ರಲ್ಪ 100,000 ವರ್ಷ ಉಳ್ಳಾದಿ ಬೇರೆ ಸಾವಿರ ರೂಪವೇ ಮತ್ತೊಂದಂಬಿಕೆ ಭಾರಿ ಮದ ಬಂಡರಿಯೇ ಅಂತೆ ಆವಡಿಸಿದ ಅಪ್ಪನ ಸೇವೆಯನ್ನು ಮಟ್ಟಪ ತರನಾಡ ಬಲಿ ಶಿವಶಂಕರ ಪಟ್ಟಣ ಬತ್ತಟ್ಟೆಗ ಅನ್ಪಾವೆ ಇರ 4 ಗೆಡೆ ಸರಸ್ವತಿ ದೇವಿ ಅನ್ಪಾವೆ ಬಲಿಪ ಪರಂಪರದ ಕೀರ್ತಿ ಹೊರ್ತು ಕೂರ್ಬಿಡ್ಪಾವೆ ಯಾರು ಬಟ್ಟಾರು ರಂಗದಲ್ಲಿ ಹೆಚ್ಚು ಕಡಿಮೆ ಇದ್ರೆ ಸಮತೂ ಕೂಡ ಬೊಟ್ಟುದು ಆಡನ ಬಿಟ್ಟು ಪಾಟ್ರಿ ಯಾರು ಸಂತೋಷ ಆದವೆ ನಾನೇ ಮೊನೆ ತುಪ್ಪುನಿ ಬೊಟ್ಟಾನಿ ರಾದುಪ್ಪು ಬೊಟ್ಟಾಣಿ ಆಗತ್ತಾವ ಎಲ್ಲ ಕಾರ್ತಿಕತ್ತ ಅವಳಿತ್ತಿನ ಅಪ್ಪನ ಸೇವೆನೆ ಮಾಡ್ತಂದ ಬಲೆ ಹೆಚ್ಚು ಇರ್ನ ಕೈಟ ಅವಳಾಳ್ದಿ ಶಕ್ತಿಯಾದ ಮೊದ್ಲಗಾರ್ರ ಹೊಸ ಮನೆ ಅಲ್ಲ ಬಲ್ಲ ಒತ್ತು ಕೊರಿಯರು ಇರುತ್ತೆ ಸೇವೆ ಮಾಡ್ತಂದ ಬಲೆ ಆರೋಗ್ಯ ಭಾಗ್ಯ ಗೊತ್ತು ಉಳ್ಳಾಳ್ದಿ ಕಾಪಾಡ ಸೇರಿಗಾರ್ರೆ ಬಾರಿ ಬಟ್ಟಾರೆ ಬಾರಿ ಬರ್ತಾರೆ ಸಂತೋಷ ಆಡ ಸಮಾಧಾನ ಆಡು ಆಡಿತ್ತಿನ ಅಪ್ಪನ ಸೇವೆನೆ ಮಾಡ್ತಂದ ಬಲೆ ಹೆಚ್ಚೆಚ್ಚಿಗೆ ಕಾರ್ಯಕ್ಕೆ ತಿಕ್ಕಲೇಕ ಉಳ್ಳಾಳ್ದಿ ನಾನು ಭಗವದ್ರೆ ಬ್ರಹ್ಮಸಭೆ ಗುತ್ತು ಬಾರಿಕೆಲ್ಲ ತೊಂದೆ ಭಾರಿ ಮಲ್ಲ ಸಭೆ ರಾಶಿಗೆ ಬಳಿ ಬಳಗ ಅಂದೆ ಅವಡು ಶುರುಡ್ದು ಆಕೇರಿ ಮುಟ್ಟ ಅಪ್ಪನ ಸೇವೆನೆ ಭಕ್ತಿ ಭಾವಳು ಕುಳ್ಳುದು ತುಯಿನ ನಿಕ್ಲೆ ಮಾತ್ರೆಗಿಲ್ಲ ಕಟ್ಟಿಲ್ದ ಉಳ್ಳಾಳ್ದಿ ನಾನು ಗುರು ಪಡ್ ಬತ್ತ ನಂಬಿಕೆ ಸೇರಿದ್ರೆ ಮಾತ್ರೆ ಭಾತಿ ತಪ್ಪು ಕೊರಿಯ ಎನ್ನ ಉಡಲ್ ತಪ್ಪುಗೆ ಬೊಂಡ ಮರಚ್ಚಿಂದ ಅತೀಗತುಂಬೆ ಭಕ್ತಿ ಮಾಡು ಕೊರಂದ್ರೆ ಕಾಣಿಕೆನು ಸ್ವೀಕಾರ ಮಾಡ್ತಾರೋ ಮಾಯೋದ ಧರ್ಮ ಕೊರಂದಾಕ ಕೃಷಿ ಭಾಗ್ಯ ಒಂದಗಾಡಿ ಉಡಾಲ ತಪ್ಪು ಕಾಣಿಕೆ ಸ್ವೀಕಾರ ಮಾಡಿದ್ರೆ ಮಾಯ ಮಾಡಿ
ಹೆಣ್ಣೆಂಬುದನ್ನು ಭಾವಿಸಿ ಆ ಹೆಣ್ಣಿನ ಜೊತೆಯಲ್ಲಿ ಯುದ್ಧವನ್ನು ಸಾರುವಂತಹ ಸಂದರ್ಭದಲ್ಲಿ ಭೀಕರವಾದಂತಹ ಚಂಡಿಕೆಯ ರೂಪವನ್ನು ಕಂಡಂತಹ ನಾನು ಬದುಕಬೇಕೆಂಬ ಆಶೆಯಿಂದ ಓಡಿಕೊಂಡು ಬಂದವನಿದ್ದೇನೆ. ಬದುಕಬೇಕು ಈ ಅರುಣಾಸುರ, ಬದುಕಿ ಮುಂದೊಂದು ದಿನ ಆ ಚಂಡಿಕೆಯ ಗತಿಯನ್ನು ಕಾಣಿಸಬೇಕು. ಹಾಗಾದರೆ ನಾನು ಬದುಕುವುದು ಹೇಗೆ, ಎಲ್ಲಿರುವುದು? ಇದ್ದವರಲ್ಲ ಗುರು ಶುಕ್ರಾಚಾರ್ಯರು, ಅವರನ್ನು ಸೇರಬೇಕಾಗಿದೆ. ನಮ್ಮನ್ನು ಸುಮ್ಮನಿನನ್ನು ಬಯಸಿದಂತಾದ್ರೆ ನಮ್ಮವರನ್ನು ಸದಗಳೆಯ ಇನ್ನ ಮುಂದೆ ನಿಂತಿರೋನು ಯಾರು ಗೊತ್ತಾ? ಸುಮ್ಮನ ತಮ್ಮನ್ನು ಸುಮ್ಮ ಮದುವೆ ಆಗುವುದಕ್ಕಾಗಿ ಬಂದ
ಶ್ರೀಪತಿಯ ಸಾಭವೇಲಿ ದಿನ ರೂಪದೋರ್ವೆ ಹೊರದು ಅತ್ಯಂತ ಈ ಬಲಿಯಲಿ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುಳ್ಳರ ಮರ್ದನಕ್ಕಾಗಿ ನಾನಾ ರೂಪವನ್ನು ತಳೆದವಳು ನಾನು ಹೂಂಕಾರ ಮಾತ್ರದ ಧೂಮ್ರಕ್ಷಣ ಸುಟ್ಟೆ ಚಂಡ ಮುಂಡರ ಶಿರವನ್ನು ಚಂಡಾಡುವುದಕ್ಕೆ ಮಹಾಕಾಳಿಯಾದೆ ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕೆ ರಕ್ತೇಶ್ವರಿಯಾದೆ ಕೊನೆಗೆ ಶಾಂಭವಿಯಾಗಿ ಶುಂಭಾರೀಶ್ವರ ಶಿರವನ್ನೇ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರೆ ಕಂಡು ಸಂತೋಷಗೊಂಡೇ ಅಲ್ಲ, ಹೋಗಬೇಕಿದ್ರೆ ಸ್ವರ್ಗವನ್ನು ಯಾರು? ಇಷ್ಟು ಸಮಯದ ಕಾಲ ನಾವು ನಿಮ್ಮೊಂದಿಗೆ ಇದ್ದವರು, ಆದರೆ ನಿಮ್ಮ ಈ ರೂಪವನ್ನು ಮುಂದೆ ಕಾಣುವ ಬಗೆ ಹೇಗಮ್ಮ? ನಿನ್ನ ಮನಸ್ಸಿನ ಆಸೆಯನ್ನು ಸರಿ, ಆದರೆ ಈ ರೂಪದಿಂದ ಕಾಣಸಿಗುವಳು ನಾನಲ್ಲ. ದ್ವಾಪರ ಯುಗದಲ್ಲಿ ಧರ್ಯ ಧರ್ಮನ ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯಿ ಎನ್ನುವ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರುಳ ಶುಂಭನ ಮಾತ್ರ ನನ್ನಲ್ಲಿ ಹೋರಾಡಿ ನಡೆ ಹೇಡಿಯಂತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಬ್ರಹ್ಮದಾಬಿಕೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಜಯ ಶುಭಂ ಮಂಗಳಂ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನ ಪುರುಹೂತನ ಗದಿ ರಾಜ ತೇಜದಲ್ಲಿ ಶ್ರೀದೇವಿಯ ಅನುಗ್ರಹದಿಂದ ನಮ್ಮ ಕಷ್ಟವೆಲ್ಲವೂ ದೂರವಾಯಿತು, ಸುರಲೋಕ ನಮ್ಮ ಸ್ಥಿರವಾಯಿತು. ಹಾಗೆ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥೆಯನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ನಮ್ಮ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಸಕಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ ಬಿಡುಗಡಗುವ ಕಡುಬಡ ನಡುವಿನ ಕೋಟಿ ನೋಡದ ನುಡಿ ಬೇಡಾಗಿಲ್ಲ ಬಿಡುವಾಗ ಸಮಯದ ಕೋಟಿಗೆಯ ಕೊಡಿಗೆ ಕೊಡಗಲಗಲ ಮಡಲಿಯ ರಾತಿಯ ಬೆಳಗಿದರು ಮರಿದ ಮಗಯ ಜಯ ಮಂಗಲಂ ಸರ್ವದುರ್ಗ ಕೋಟಿ ತೇಜ ಜಯ ಶುಭ ಮಂಗಲಂ ಎಂತೋ ಸಿಂಧು ವಾಸಿಲಯ ಎಂತೋ ಸಿಂಧು ವಾಸಿಲಯ ನಂದಲಿಚ್ಚನ ಶರಣಯ ಸುಂದರಂಗ ಗೋವಿಂದಯ ಶುಭ ಮಂಗಲಂ ಹರಿಕದಾಡಂ ಪಕಾಯ ಜಯ ಮಂಗಲಂ ಜಯ ಮಂಗಲಂ ಜಯ ಶುಭ ಮಂಗಲಂ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಬನ್ನಿ ಆರನೇ ದೂರ ಉಂಟಲ್ಲ ಅವೇ ಬನ್ನಿ ಫೋನ್ ತೊಡು ಅದೇ ಅಮ್ಮ ಕೈ ಕೊಡ್ಲಿ ಪತ್ತೊಂಡ್ಲೆ ಎಂಟು ಮನೆ ಪಾಡದು ಉಂಟಲ್ಲ ಅವ ಬಲೆ ಈರು ಮೂಲೆ ಉಂಟಿಲ್ಲ ಈರು ಮೂಲೆ ಉಂಟು ಬಲೆ ಉಳ್ಬಲೆ ಉಂಟಿಲ್ಲ ಮುಂಚೆ ಉಂಟು ಎದುರು ಬಲೆ 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 ಇಂಚು ಇಂಚು ಬಲೆ ಇಕ್ಕಳಪಣೆ ಉಂಟು ಆ ಪಿರೋಟ ಇಂಚು ಬಲೆ ಬಲೆ ಈರು ಇಂಚು ಈರು ಮೂಲೆ ಉಂಟು ಮೂಲೆ ಉಂಟಿದೆ ಮೂಲೆ ಉಂಟಿದೆ ಮುಪ್ಪನಿ ಬೇರೆ ವೀಳ್ಯ ಕೊಟ್ಟು ವೀಳ್ಯ ಕೊಟ್ಟಾಗ ಮಾತೆ ಒಟ್ಟು ನಿಕ್ಲಿಕ್ಲಿ ಮುಟ್ಟೋಣ ಮಾತೆ ತೆಗೆದು ಕೊಡ್ಲಿಕ್ಕೆ ಒರೆ ಕರೆ ಮುಟ್ಟು ಒರೆ ಕರೆ ಮುಟ್ಟೋಣ ಸರಿ ಆಹೋ ಶ್ರೀಮತಿ ಡಿ ಕ ಗಂಗಾಧರ ಪೂಜಾರಿಯವರು ಮಕ್ಕಳು ಮನೆಯವರು ಶ್ರೀಮತಿ ಡಿ ಕೆ ಗಂಗಾಧರ ಪೂಜಾರಿಯವರು ಮಕ್ಕಳು ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು. ಶ್ರೀಮತಿ ಡಿ ಕೆ ಗಂಗಾಧರ ಪೂಜಾರಿಯವರು ಮಕ್ಕಳು ಮೊಮ್ಮಕ್ಕಳು ಹಾಗೂ ಕುಟುಂಬಸ್ಥರು. ಆರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿ ಗಂಧಪ್ರಸಾದ ಶಿವಾರ್ಪಣ ದೇವರ ಪೂಜೆ ಪೋಯಿ ಮಾತಾಡ್ತಾ ಬರಲಿ ಆರಲ್ಲ ಪೂಜೆ
ಜೂರ್ ಜಾಗ ಎದುರು ಹರಕೆಯಾಗಿ ಹೇಳಿಕೊಂಡಂತಹ ಯಕ್ಷಗಾನ ಸೇವೆಯನ್ನು ಭಕ್ತಿಯಿಂದ ನಡೆಸಿಕೊಟ್ಟಂತಹ ಸೇವೆಯಲ್ಲಿ ತಿಳಿದೋ ತಿಳಿಯದೆಯೋ ಆದಂತಹ ತಪ್ಪುಗಳಿದ್ದಲ್ಲಿ ಅದೆಲ್ಲವನ್ನು ಆ ದೇವರು ಕ್ಷಮಿಸಿಕೊಂಡು ನಿಮಗೂ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕುಟುಂಬಸ್ಥರಿಗೂ ಆಯುರಾರೋಗ್ಯಾದಿ ಐಶ್ವರ್ಯವನ್ನು ಹಾಗೂ ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಸರ್ವ ರೀತಿಯ ಜಯವನ್ನು ಕರುಣಿಸುವ ಸರ್ವ ಭಾರವು ಆ ಮಹಾಗಣಪತಿಯು ಆ ಮಹಾದೇವಿಯು ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಿ ಸದಾ ಒಳ್ಳೆಯದನ್ನೇ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ. ಪೂಜನತೆ ದೇವಪ್ರಸನ್ನ ಪೂಜಿತ ಅಂತ್ಯಕಾಲುಡು ದೇವಪ್ರಸನ್ನ ಆಗುತ್ತಂದು ನಮನ್ ಮಾತ ಅನುಗ್ರಹ ಮಾಡ್ತೇವೆ ಶಾಸ್ತ್ರ ಜಾಗದ ವಿಷಯ ಬಂತಿನ ಸೇವೆ ಕೊರ್ಲುಡು ನಡುಪಡೆಯರು ಮುತ್ತುಗ ಮಾತ ಶ್ರೇಯಸ್ಸಾವಡು ವಿದ್ಯಾಬುದ್ಧಿ ಧನೀಶ್ವರ್ಯ ಪುತ್ರ ಪೌತ್ರಾದಿ ಸಂಪದ ಹನ್ನು ವಿದ್ಯೆಯನ್ನು ಕೊಡ್ದು ಬುದ್ಧಿಯನ್ನು ಕೊಡ್ದು ಜೋಕ್ಲೇನು ಕೊಡ್ದು ಪಿಲ್ಲರ್ಕ್ಲೇನು ಕೊಡ್ದು ಸಂತೋಷ ಮಂಚ ಜೀವನನ ಅನುಗ್ರಹ ಮತ್ತೊಂದು ಬರ್ತಂದು ದೇವಿನ ವಾಡ ಮಾತ ವಿಷಯಗಳ ಮಾತುಗಳ ಸುಖ ಶಾಂತಿ ಸಮೃದ್ಧಿನ ಅನುಗ್ರಹ ಪಾಲ್ಗೊದ್ದು ಸರ್ವ ವಿಷಯಗಳ ಜಯನ ಅನುಗ್ರಹ ಪಾಲ್ಗೊದ್ದು ಮುಂಚೆನೆ ಮಹಾದೇವಿ ಕೈ ಬಿಡಂದೆ ಕೈ ಪತ್ತಗದೆ ಮಾತೆಯರಲ್ಲಿ ವಿದ್ಯೆ ಮತ್ತು ಪಣದು ಇಂದು ದೇವರ ಪ್ರಾರ್ಥನೆಯೊಂದಿಗೆ ಅನುಗ್ರಹ ಪ್ರಸಾದಿಕೊಂಡು ಮಂಗಲಂ ಭಗವಾನ್ ಮಂಗಲಂ ಮಂಗಲಂ ದೇವಗೆ ಭಕ್ತೋ ಮಂಗಲಂ ಗೌಡದ್ವಿಜ ಮನಸ್ಸಂಕಲ್ಪ ಸಿದ್ಧಿರಸ್ತು ಆಚಂದ್ರಾರ್ಥ ವಂಶಾಭಿವೃದ್ಧಿರಸ್ತು ಬಲೆ